ಯಾ ದುಗ್ಧಾಪಿನ ದುಗ್ಧೇವ ಕವಿದೋಗ್ಧ್ರಿವಿರನ್ವಹಂ ಹೃದಿನ ಸನ್ನಿಧತ್ತಾಂ ಸಾ ಸೂಕ್ತಿಧೇನು ಸರಸ್ವತಿ. ಶ್ರುತಿಸ್ಮೃತಿಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಶಂಕರಂ ಲೋಕಶಂಕರಂ. ಶ್ರೀ ಗುರುಭ್ಯೋ ನಮಃ. ಸಾನ್ನಿಧ್ಯವನ್ನು ವಹಿಸಿರುವಂತಹ ಶ್ರೀ ಶಂಕರಾಚಾರ್ಯರ ಜ್ಞಾನಶಕ್ತಿಯ ಮಿಳಿತವಾದಂತಹ ಕ್ರಿಯಾಶಕ್ತಿಯೇ ಮೂರ್ತಿವೆತ್ತಂತೆ ನಮ್ಮೆದುರಿಗೆ ಇರುವಂತಹ ಗುರುಗಳಿಗೆ, ಈ ಕಾಲದಲ್ಲಿಯೂ ಅತ್ಯದ್ಭುತವಾದಂತಹ ಒಂದು ಕ್ರಿಯಾಶಕ್ತಿಯ ಮೂಲಕ ದೇಶದೆಲ್ಲೆಡೆ ಶಂಕರರು ಪ್ರತಿಪಾದಿಸಿದಂತಹ ತತ್ವದ ಪ್ರಚಾರ ಪ್ರಸಾರಕ್ಕಾಗಿ ಹಗಲಿರುಳು ಶ್ರಮಿಸಿ ನಮ್ಮೆಲ್ಲರ ಜೀವನ ಧನ್ಯವಾಗುವಂತೆ ಮಾಡ್ತಾ ಇರುವಂತಹ ಶ್ರೀ ಶಂಕರ ಭಾರತಿ ಮಹಾಸ್ವಾಮಿಗಳವರ ಚರಣಾರವಿಂದಗಳಲ್ಲಿ ಹಾಗೂ ತತ್ಕರಕಮಲ ಸಂಜಾತರಾದಂತಹ ಬ್ರಹ್ಮಾನಂದ ಭಾರತಿ ಮಹಾಸ್ವಾಮಿಗಳ ಅಡಿದಾವರೆಗಳಲ್ಲಿ ನನ್ನ ಪ್ರಣಾಮಗಳನ್ನು ಮೊದಲಿಗೆ ಸಲ್ಲಿಸ್ತೇನೆ. ದಕ್ಷಿಣಾಮೂರ್ತ್ಯಷ್ಟಕದ 2ನೇ ಶ್ಲೋಕ. ಈಗಾಗಲೇ ಮೊದಲನೆಯ ಶ್ಲೋಕದಲ್ಲಿ ಜೀವಬ್ರಹ್ಮರ ಅಭೇದವನ್ನು ಸೂಕ್ಷ್ಮವಾಗಿ ತಿಳಿಸಲಾಗಿದೆ. ಹೇಗೆ ಒಂದೇ ಬಿಂಬ ಉಪಾಧಿಯ ಸಂಬಂಧವನ್ನು ಹೊಂದಿದಾಗ, ಅಂದರೆ ಉಪಾಧಿ ಅಂತಂದರೆ ಇಲ್ಲಿ ಹೇಗೆ ಮುಖ ಬಿಂಬ, ಉಪಾಧಿ ಅಂದರೆ ಕನ್ನಡಿ, ಆ ಮುಖದ ಛಾಯೆ ಕನ್ನಡಿಯಲ್ಲಿ ಬಿದ್ದಾಗ ಹೇಗೆ ಪ್ರತಿಬಿಂಬ ಉಂಟಾಗುತ್ತೋ ಹಾಗೆ ಜೀವಬ್ರಹ್ಮರ ಒಂದು ಸ್ಥಿತಿ ಎಂಬುದಾಗಿ ಸೂಕ್ಷ್ಮವಾಗಿ ಇಲ್ಲಿ ವೇದಾಂತ ಪ್ರತಿಪಾದ್ಯವಾದಂತಹ ಜೀವಬ್ರಹ್ಮಾತ್ಮೈಕ್ಯವನ್ನು ಮೊದಲಿಗೆ ಸೂತ್ರ ರೂಪದಲ್ಲಿ ಪ್ರತಿಪಾದನೆ ಮಾಡಲಾಯಿತು. ದಕ್ಷಿಣಾಮೂರ್ತ್ಯಷ್ಟಕದಲ್ಲಿ ಆಂತವಾಗಿ ನಾವು ಶ್ರುತಿಯ ಅರ್ಥಾತ್ ಉಪನಿಷತ್ತಿನ ಪ್ರತಿಪಾದನೆಯ ಶೈಲಿ ಏನಿದೆಯೋ ಅದೇ ಶೈಲಿಯನ್ನು ಅನುಸರಿಸಿಕೊಂಡು ಸಮಗ್ರ ವೇದಾಂತದ ರಹಸ್ಯವನ್ನು ಶಂಕರಾಚಾರ್ಯರು ಇಲ್ಲಿ ಪ್ರತಿಪಾದನೆ ಮಾಡಿರೋದನ್ನು ನಾವು ಕಾಣಬಹುದು. ತೈತ್ತಿರೀಯೋಪನಿಷತ್ತಿನಲ್ಲಿ ಬ್ರಹ್ಮವಿದಾಪ್ನೋತಿ ಪರಂ ಅನ್ನುವ ಒಂದು ವಾಕ್ಯ, ಅದನ್ನು ಸೂತ್ರ ರೂಪದಲ್ಲಿ ಇಟ್ಕೊಂಡು ಕೊನೆಗೆ ಇಡೀ ತೈತ್ತಿರೀಯೋಪನಿಷತ್ತಿನ ಆ ಬ್ರಹ್ಮಾನಂದವಲ್ಲಿಯ ಕೊನೆಯವರೆಗೂ ಕೂಡ ಆ ಸೂತ್ರ ವಾಕ್ಯದ ವಿಸ್ತೃತವಾದ ರೂಪದಂತೆ ಇಡೀ ಉಪನಿಷತ್ತು ಹೋಗುತ್ತೆ. ಅಲ್ಲಿ ಅನೇಕ ವಿಚಾರಗಳು ಬರುತ್ತೆ. ಅಲ್ಲಿ ಮೊದಲಿಗೆ ಬ್ರಹ್ಮವಿದಾಪ್ನೋತಿ ಪರಂ ಅನ್ನುವ ಸೂತ್ರ ರೂಪದ ವಾಕ್ಯವನ್ನು ತಗೊಂಡು ಯಾರು ಬ್ರಹ್ಮವನ್ನು ಅರ್ಥಕೊಳ್ತಾನೋ ಆತ ಬ್ರಹ್ಮಸ್ವರೂಪವನ್ನೇ ಹೊಂದುತ್ತಾನೆ ಅಂತ ಹೇಳಿ, ಹಾಗಿದ್ರೆ ಆ ಬ್ರಹ್ಮ ಅಂದರೆ ಏನು ಅಂತ ಪ್ರಶ್ನೆಯನ್ನು ಮಾಡಿ ಅದಕ್ಕೊಂದು ಲಕ್ಷಣವನ್ನು ಹೇಳ್ತಾರೆ. ಬ್ರಹ್ಮ ಅಂದರೆ ಹೀಗೆ, ಸತ್ಯಂ ಜ್ಞಾನಂ ಅನಂತಂ ಬ್ರಹ್ಮ. ಯಾವುದೋ ಒಂದು ವಸ್ತು ನಮಗೆ ಅರ್ಥವಾಗಬೇಕು, ಅದರ ಸ್ವರೂಪ ನಮ್ಗೆ ಅರ್ಥವಾಗಬೇಕು ಅಂದರೆ ಅದರ ಲಕ್ಷಣ ನಮ್ಗೆ ಗೊತ್ತಾಗಬೇಕು. ಲಕ್ಷಣ ಅಂತಂದರೆ ಅದು ಹೇಗಿದೆ ಅನ್ನುವಂಥದ್ದು. ಅಂಥ ಲಕ್ಷಣವನ್ನು ಹೇಳಿ ಆಮೇಲೆ ಉಪನಿಷತ್ತು ಜಗತ್ತಿನಡೆಗೆ ನಡೆಯುತ್ತೆ, ಜಗತ್ತಿನ ಸೃಷ್ಟಿಯನ್ನು ವರ್ಣನೆ ಮಾಡುತ್ತೆ. ಇದೇ ಒಂದು ಶೈಲಿಯನ್ನು ನಾವು ಛಾಂದೋಗ್ಯ ಉಪನಿಷತ್ತಿನಲ್ಲಿ ಕೂಡ ನೋಡಬಹುದು. ಛಾಂದೋಗ್ಯ ಉಪನಿಷತ್ತಿನಲ್ಲಿ ಶ್ವೇತಕೇತು ಅನ್ನುವಂಥ ಒಬ್ಬ ಬಾಲಕ, ಆತ ವೇದಾಧ್ಯಯನವನ್ನು ಮುಗಿಸಿ ಬರ್ತಾನೆ. ಅವನನ್ನು ತಂದೆಯಾದಂತಹ ಆರುಣಿ ಕೇಳ್ತಾನೆ, ಎಲ್ಲವನ್ನೂ ಓದಿದ್ದೀಯಾ ಅಂತ. ಅವನು ಸ್ವಲ್ಪ ಗರ್ವಿಷ್ಠನಾಗಿದ್ದ. ಹೌದು ಎನ್ನುವಂತೆ ಅವನ ಆ ಹಾವಭಾವವೇ ಹಾಗಿತ್ತು. ಆಗ ಒಂದು ಪ್ರಶ್ನೆಯನ್ನು ಕೇಳ್ತಾನೆ ತಂದೆ, ಯಾವುದು ಒಂದನ್ನು ತಿಳ್ಕೊಂಡ್ರೆ ಎಲ್ಲವನ್ನೂ ತಿಳ್ಕೊಂಡಾಗಂತಾಗುತ್ತೋ ಅದು ಯಾವುದು, ಅದು ಗೊತ್ತಿದೆಯಾ ಅಂತ. ಇಲ್ವಲ್ಲ, ನನಗೆ ಗೊತ್ತಿಲ್ಲ, ಅದು ನೀನೇ ಹೇಳ್ಕೊಡು. ಹೀಗೆ ಪ್ರಾರಂಭವಾಗುತ್ತೆ. ತಂದೆಯೇ ಗುರುವಾಗ್ತಾನೆ, ಅಸೂಕ್ಷ್ಮವಾದಂತಹ ತತ್ವವನ್ನು ಉಪದೇಶ ಮಾಡಲಿಕ್ಕೆ ಪ್ರಾರಂಭಿಸ್ತಾನೆ. ಉಪನಿಷತ್ತು ಹೀಗೆ ಪ್ರಾರಂಭ ಆಗುತ್ತೆ. ಅದು ಛಾಂದೋಗ್ಯ ಉಪನಿಷತ್ತಿನ 6ನೇ ಅಧ್ಯಾಯ ಹೀಗೆ ಪ್ರಾರಂಭ ಆಗುತ್ತೆ. ಅಲ್ಲಿ 2ನೆಯ ಖಂಡದಲ್ಲಿ ಬ್ರಾಹ್ಮಣದಲ್ಲಿ ಸದೇವ ಸೌಮ್ಯೇದಮಗ್ರ ಆಸೀದೇಕಮೇವಾ ದ್ವಿತೀಯಂ ಅಂತ ಒಂದು ಮಾತು ಬರುತ್ತೆ. ಎಲ್ಲವೂ ಯಾವುದು ಅಂತ ಕೇಳಿದ್ರೆ ಅದು ಸದ್ರೂಪವಾದ ಬ್ರಹ್ಮವೇ. ಅದು ಏಕವೋ ಅನೇಕವೋ ಅಂತಂದ್ರೆ ಅದು ಏಕಮೇವಾ ದ್ವಿತೀಯಂ, ಒಂದೇ ಆಗಿದೆ.
ಇಡೀ ಜಗತ್ತನ್ನು ವ್ಯಾಪಿಸಿರುವ, ಇಡೀ ಜಗತ್ತಿಗೆ ಮೂಲ ಕಾರಣವಾದ, ಎಲ್ಲದರಲ್ಲಿಯೂ ಅನುಸ್ಯೂತವಾಗಿ ಪ್ರವಹಿಸ್ತಾ ಇರುವಂತಹ ಒಂದೇ ಒಂದು ತತ್ವ ಅಂದರೆ ಅದು ಬ್ರಹ್ಮತತ್ವ. ಅದನ್ನೇ ಸತ್ ಎನ್ನುವ ಶಬ್ದದಿಂದ ಹೇಳಿ, ಅದು ಯಾವತ್ತೂ ನಾಶವಾಗೋದಿಲ್ಲ. ಇಂತಹ ಅವಿನಾಶಿ ತತ್ವವೇ ಇಡೀ ಜಗತ್ತನ್ನು ಆವರಿಸಿದೆ ಮತ್ತು ಇಡೀ ಜಗತ್ತಿಗೆ ಆಶ್ರಯವನ್ನು ಕೊಟ್ಟಿದೆ. ಅದು ಒಂದೇ ಆಗಿದೆ. ಇಲ್ಲೂ ಕೂಡ ಆ ಸೂತ್ರ ಬ್ರಹ್ಮವಿದಾಪ್ನೋತಿ ಪರಂ ಎನ್ನುವ ಯಾವ ಸೂತ್ರಭೂತ ವಾಕ್ಯ ಇದೆಯೋ ಅದೇ ರೀತಿಯಲ್ಲಿ ಛಾಂದೋಗ್ಯ ಷಷ್ಠಾಧ್ಯಾಯದಲ್ಲಿಯೂ ಇದು ಒಂದು ವಾಕ್ಯವನ್ನು ಇಟ್ಟುಕೊಂಡು ಇದರ ವಿಸ್ತಾರವನ್ನು ಆಮೇಲೆ ಇಡೀ ಛಾಂದೋಗ್ಯ ಷಷ್ಠಾಧ್ಯಾಯದಲ್ಲಿ ಮಾಡಲಾಗಿದೆ. ಹೀಗೆ ಮಾಡುವಾಗ ಆ ಬ್ರಹ್ಮತತ್ವವೇ ಪಾರಮಾರ್ಥಿಕವಾದದ್ದು, ಉಳಿದೆಲ್ಲವುಗಳು ಕೂಡ ಮಿಥ್ಯಾ ಅಂತ ಬೋಧನೆ ಮಾಡಬೇಕಾಗಿದೆ ಉಪನಿಷತ್ತಿಗೆ. ಹಾಗಾಗಿ ಸಾಕ್ಷಾತ್ತಾಗಿ ಅದು ಪ್ರಪಂಚ ಸೃಷ್ಟಿ ಪ್ರಕ್ರಿಯೆಯನ್ನು ಆರಂಭಿಸುತ್ತೆ. ಹೀಗೆ ಈ ಜಗತ್ತಿನ ಹಿಂದಿರುವ ನಿತ್ಯ ಅವಿನಾಶಿ ತತ್ವ, ವ್ಯಾಪಕವಾದಂತಹ ಯಾವ ಒಂದು ತತ್ವ ಇದೆಯೋ ಆ ಒಂದು ತತ್ವದ ಸ್ವರೂಪ ನಿರ್ಧಾರಣೆಗಾಗಿ, ಅಂದರೆ ಅದನ್ನು ನಾವು ತಿಳ್ಕೊಳ್ಳೋ ಸಲುವಾಗಿ ಪ್ರಪಂಚದ ಮೂಲಕ, ನಮಗೆ ಕಣ್ಣಿಗೆ ಕಾಣ್ತಾ ಇರುವಂತಹ ಪ್ರಪಂಚದ ನಿರೂಪಣೆಯ ಮೂಲಕ ಉಪನಿಷತ್ತು ಆ ಸೂಕ್ಷ್ಮ ತತ್ವದೆಡೆಗೆ ನಮ್ಮನ್ನು ಕರ್ಕೊಂಡೋಗುತ್ತೆ. ಇದು ಉಪನಿಷತ್ತಿನ ಶೈಲಿ ಮತ್ತು ಪ್ರಕ್ರಿಯೆ. ಯಾಕೆ ಹೀಗೆ ಅಂತಂದರೆ, ಬ್ರಹ್ಮತತ್ವ ಅಥವಾ ಆತ್ಮತತ್ವ ಅನ್ನುವಂಥದ್ದು ತಿಳಿದುಕೊಳ್ಳಲಿಕ್ಕೆ ಅತ್ಯಂತ ದುಶ್ಯಕವಾದಂಥದ್ದು, ಕಷ್ಟಕರವಾದಂಥದ್ದು. ಹಾಗಾಗಿ ಅದನ್ನು ತಿಳಿಸೋದು ಹೇಗೆ? ಆತ್ಮ ಅಂದರೆ ಏನು ಅಂದರೆ, ಸಾಮಾನ್ಯವಾಗಿ ಉಪನಿಷತ್ನಲ್ಲಿ ಹೇಳಿದಾಗೆ ಕಣ್ಣಿಗೆ ಕಾಣಿಸೋದಿಲ್ಲ, ಕಿವಿಗೆ ಕೇಳಿಸೋದಿಲ್ಲ, ಅಥವಾ ಅದಕ್ಕೂ ಕಣ್ಣು ಕಿವಿಗಳು ಯಾವುದೂ ಇಲ್ಲ. ಶಬ್ದ ಸ್ಪರ್ಶ ರೂಪ ರಸಗಂಧಾದಿಗಳು ಅವುಗಳಲ್ಲಿಲ್ಲ, ಬ್ರಹ್ಮದಲ್ಲಿಲ್ಲ ಅಥವಾ ಆತ್ಮನಲ್ಲಿಲ್ಲ. ಹೀಗೆ ನಾವು ಯಾವುದರ ಮೂಲಕ ವಸ್ತುವನ್ನು ಜಗತ್ತನ್ನು ಗ್ರಹಿಸ್ತೇವೆಯೋ ಅದು ಯಾವುದೂ ಇಲ್ಲ. ಹಾಗಿದ್ರೆ ಅದನ್ನು ನಾವು ತಿಳ್ಕೊಳ್ಳೋದು ಹೇಗೆ? ಯಾಕೆಂದರೆ ಅದೇ ಈ ಜಗತ್ತಿನ ಪರಮ ತತ್ವವಾಗಿದೆ. ಹೀಗಿರುವಾಗ ನಮ್ಮೆಲ್ಲರ ತತ್ವವೂ ಅದೇ ಆಗಿದೆ, ಸ್ವರೂಪವೂ ಅದೇ ಆಗಿದೆ. ಆದರೆ ಅದನ್ನು ತಿಳ್ಕೊಳ್ಳೋದೇನೆ ಈ ಸಂಸಾರದಿಂದ ಮುಕ್ತಿ ಇಲ್ಲ. ಹಾಗಿದ್ರೆ ಅದನ್ನು ತಿಳ್ಕೊಳ್ಳೋದು ಹೇಗೆ, ತಿಳಿಸೋದು ಹೇಗೆ? ಇದು ಉಪನಿಷತ್ತಿನ ಎದುರಿಗಿರುವ ಒಂದು ದೊಡ್ಡ ಸವಾಲು. ಹಾಗಾಗಿ ಉಪನಿಷತ್ತು ಏನು ಮಾಡುತ್ತೆ ಅಂದರೆ, ನಮ್ಮ ಕಣ್ಣಿಗೆ ಅಥವಾ ನಮ್ಮ ಇಂದ್ರಿಯಗಳಿಗೆ ಗೋಚರವಾಗುವ ಈ ಜಗತ್ತು ಎನ್ನುವ ಯಾವ ಒಂದು ವಸ್ತು ಇದೆ ಅದನ್ನು ತೆಗೆದುಕೊಳ್ಳುತ್ತೆ. ಮೊದಲು ಅದನ್ನು ತೆಗೆದುಕೊಂಡು, ನೋಡಪ್ಪ ನಿನ್ನ ಕಣ್ಣಿಗೆ ಇಷ್ಟೆಲ್ಲ ಕಾಣಿಸ್ತಾ ಇದೆ, ಈ ದೊಡ್ಡ ಜಗತ್ತಿನಲ್ಲಿ ಮುಖ್ಯವಾಗಿ ವಿಭಾಗ ಮಾಡಿದರೆ ನಿಮಗೆ ಪಂಚಭೂತಗಳು ಸಿಗುತ್ತವೆ. ಈ ಪಂಚಭೂತಗಳು ಹೇಗೆ ಸೃಷ್ಟಿಯಾಯಿತು ಅಂತ ಹೀಗೆ ಸೃಷ್ಟಿ ಪ್ರಕ್ರಿಯೆಯನ್ನು ತೆಗೆದುಕೊಂಡು, ಮೊದಲಿಗೆ ಆಕಾಶ ಹುಟ್ಟುತ್ತೆ. ಎಲ್ಲಿಂದ ಹುಟ್ಟುತ್ತೆ? ಅದಕ್ಕೂ ಹಿಂದೆ ಯಾವುದಿತ್ತೋ ಅದರಿಂದ ಹುಟ್ಟುತ್ತೆ. ಹೀಗೆ ತಾನೇ ಕಾರ್ಯಕಾರಣ ಭಾವ ನಮ್ಮಲ್ಲಿರುವಂಥದ್ದು. ಮಣ್ಣು ಇದ್ರೆ ಮಾತ್ರ ಅದರಿಂದ ಮಡಿಕೆ ಅನ್ನೋದು ಹುಟ್ಟುತ್ತೆ. ಮಡಿಕೆ ಅನ್ನೋದು ಹುಟ್ಟೋಕ್ಕಿಂತ ಮುಂಚೆ ಮಣ್ಣು ಇರಬೇಕಾಗತ್ತೆ. ಹಾಗಾಗಿ ಮಡಿಕೆ ಯಾವುದರಿಂದ ಉಂಟಾಯಿತು ಅಂತಂದರೆ, ಹಿಂದಿದ್ದ ಆ ಮಡಿಕೆ ಯಾವ ರೂಪದಲ್ಲಿ ತನ್ನ ಹಿಂದಿನ ಅವಸ್ಥೆಯಲ್ಲಿತ್ತೋ ಅದರಿಂದ ಉಂಟಾಯಿತು. ಅಂದರೆ ಈ ಮಣ್ಣಿನ ರೂಪದಲ್ಲಿ ಮಡಿಕೆ ಇತ್ತು, ಸೂಕ್ಷ್ಮ ರೂಪದಲ್ಲಿ. ಅದು ಈಗ ಮಣ್ಣಿನ ಆಕಾರವನ್ನು ಪಡ್ಕೊಳ್ತು. ಹೀಗೆ ಈ ಪ್ರಪಂಚದಲ್ಲಿ ಮೊಟ್ಟ ಮೊದಲು ಆಕಾಶ ಎನ್ನುವ ತತ್ವ ಉಂಟಾಯಿತು, ಭೂತ ಉಂಟಾಯಿತು ಅಂತಾದರೆ ಅದು ಯಾವುದರಿಂದ ಉಂಟಾಯಿತು? ಸೂತ್ರಭೂತವಾದ ವಾಕ್ಯ ಇದೆ, ಏಕಮೇವ ಸದೇವ ಸೌಮ್ಯೇದಮಗ್ರಾಸೀದ್ ಏಕಮೇವ ದ್ವಿತೀಯಂ. ಈ ಜಗತ್ತು ಹುಟ್ಟೋಕ್ಕಿಂತ ಮುಂಚೆ ಒಂದೇ ಒಂದು ತತ್ವ ಇತ್ತು, ಅದು ಬ್ರಹ್ಮತತ್ವ. ಸದ್ರೂಪವಾದ ಅವಿನಾಶಿಯಾದ ಚೇತನವೇ ಆದ ಬ್ರಹ್ಮತತ್ವ. ಅದರಿಂದ ಎಲ್ಲ ಜಗತ್ತು ಉಂಟಾಗುತ್ತೆ. ಇದು ಛಾಂದೋಗ್ಯ ಉಪನಿಷತ್ತಿನಲ್ಲಿ ಹಾಗೇನೆ, ಅಲ್ಲಿ ತೇಜಸ್ಸು, ನೀರು ಮತ್ತು ಪೃಥ್ವಿಗಳ ನಮಗೆ ಗೋಚರವಾಗುವ ಭೂತಗಳ ಸೃಷ್ಟಿಯನ್ನು ಹೇಳಿದ್ದಾರೆ. ತೈತ್ತರೀಯೋಪನಿಷತ್ತಿನಲ್ಲಿ ಪಂಚಭೂತಗಳ ಸೃಷ್ಟಿಯನ್ನು ಕೂಡ ಹೇಳಿದ್ದಾರೆ. ಹಾಗಿದ್ರೆ ಈ ಸೂಕ್ಷ್ಮವಾದಂತಹ ಬ್ರಹ್ಮತತ್ವದಿಂದ ಈ ಸ್ಥೂಲವಾದ ಜಗತ್ತು ಉಂಟಾಯಿತು ಅನ್ನುವಲ್ಲಿ ತಾತ್ಪರ್ಯ. ಬ್ರಹ್ಮತತ್ವವನ್ನು ಅರ್ಥ ಮಾಡ್ಕೊಳ್ಳುವಾಗ ಅಥವಾ ನಮ್ಮ ಸ್ವರೂಪವನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ನಾವು ಪ್ರಪಂಚವನ್ನು ಯಾಕೆ ಅರ್ಥ ಮಾಡ್ಕೋಬೇಕು? ಯಾಕೆಂದರೆ ಪ್ರಪಂಚದ ಮೂಲಕ ನಮ್ಮನ್ನು ನಾವು ಅರ್ಥ ಮಾಡ್ಕೊಳ್ಬೇಕಾಗಿದೆ. ಯಾಕೆಂದರೆ ಪ್ರಪಂಚದ ಅಂಶವೂ ನಮ್ಮಲ್ಲಿದೆ, ಬ್ರಹ್ಮದ ಅಂಶವೂ ನಮ್ಮಲ್ಲಿದೆ. ಒಟ್ಟಾರೆ ಈ ಪ್ರಪಂಚವನ್ನು 3 ಅಂಶವಾಗಿ ನಾವು ವಿಭಾಗ ಮಾಡೋದಾದರೆ, ಒಂದು ಶುದ್ಧವಾದ ಚೈತನ್ಯ, ಮತ್ತೊಂದು ಶುದ್ಧ ಅಚೇತನ ಪದಾರ್ಥ. ಆದರೆ ನಾವೇನಿದ್ದೇವಲ್ಲ, ನಾವು ಇವೆರಡನ್ನು ಆಶ್ರಯಿಸಿಕೊಂಡಿದ್ದೇವೆ ಅಥವಾ ಆ ಎರಡರಲ್ಲಿದ್ದೇವೆ. ಅದನ್ನು ಸಂಘಾತ ಅಂತ ಕರಿತೇವೆ. ಅಚೇತನ ಪದಾರ್ಥವೂ ಇದೆ, ಚೇತನ ಪದಾರ್ಥವೂ ಇದೆ. ಅದು ಹೇಗಾಗಿದೆ ಅಂದರೆ, ಇದು ಎರಡು ಕೂಡ ಮಿಶ್ರಣವಾಗ್ಬಿಟ್ಟಿದೆ. ಮಿಶ್ರಿತವಾಗಿರೋದ್ರಿಂದ
ಅದನ್ನು ವಿಭಾಗ ಮಾಡಿ, ಅಂದರೆ ವಿವೇಕ ಮಾಡಿ, ಪೃಥಕ್ಕರಿಸಿ ಬೇರೆಯಾಗಿಸಿಕೊಂಡು ನಮ್ಮನ್ನು ನಾವು ತಿಳ್ಕೊಳ್ಬೇಕಾಗಿದೆ. ಇಲ್ಲಿ ಕೇವಲ ಚೇತನ ಸ್ವರೂಪವಾದ ಆ ಬ್ರಹ್ಮ ತತ್ವವೇ ನಾನಾಗಿದ್ದೇನೆ ಅಂತ ಉಪನಿಷತ್ತು ಹೇಳುತ್ತೆ. ಆದರೆ ಅದನ್ನು ತಿಳ್ಕೊಳ್ಳಿಕ್ಕೆ ಆಗೋದಿಲ್ಲ ನಮಗೆ. ಯಾಕೆಂದರೆ ನಾವೀಗ ಈ ಅಚೇತನ ಪದಾರ್ಥದ ಯಾವ ಮಿಶ್ರಣ ಇದೆಯೋ, ಅಂದರೆ ಪಂಚಭೂತಗಳು, ಈ ಪಂಚಭೂತಗಳಿಂದ ಹೊರತಾಗಿ ನಾವು ಈಗ ಯಾವ ಅನುಭವವನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯವಾಗೋದಿಲ್ಲ. ಹಾಗಾಗಿ ಈ ಹೊರಗೆ ಕಣ್ಣಿಗೆ ಕಾಣುವಂತಹ ದೃಷ್ಟಿಗೋಚರವಾದಂತಹ ಈ ಭೌತಿಕ ಜಗತ್ತಿನ ಸ್ವರೂಪವನ್ನು ನಾವು ಮೊದಲು ತಿಳ್ಕೊಂಡು ಆಮೇಲೆ ಚೈತನ್ಯದ ಸ್ವರೂಪವನ್ನು ನಾವು ತಿಳ್ಕೊಳ್ಬೇಕಾಗಿದೆ. ಅದಕ್ಕಾಗಿ ಉಪನಿಷತ್ತು ಏಕಮೇವಾದ್ವಿತೀಯ ಅಂತ ಹೇಳಿ ಆ ಸದ್ರೂಪವಾದ ಚೈತನ್ಯವೇ ಎಲ್ಲವೂ ಆಗಿದೆ ಅಂತ ಹೇಳಿಯೂ ಕೂಡ, ಹಾಗಿದ್ರೆ ಈ ಕಣ್ಣಿಗೆ ಕಾಣ್ತಾ ಇರೋದೆಲ್ಲ ಏನು? ಈ ಪ್ರಪಂಚ ನಮಗೆ ಹೀಗೆ ಕಾಣಿಸ್ತಾ ಇದೆಯಲ್ಲ, ಒಂದಾಗಿ ಕಾಣಿಸ್ತಾ ಇಲ್ಲ, ಅನೇಕತ್ವ ಕಾಣಿಸ್ತಾ ಇದೆ ನಮಗಿಲ್ಲಿ. ಇದು ಬೇರೆ, ಅದು ಬೇರೆ. ಅಲ್ಲಿ ಏಕಮೇವಾದ್ವಿತೀಯ ಅಂತ ಆರಂಭದಲ್ಲಿ ಉಪನಿಷತ್ತು ಹೇಳುತ್ತೆ, ಆದರೆ ಅದಕ್ಕೆ ವಿರುದ್ಧವಾದದ್ದೇ ಎಲ್ಲವೂ ಕಾಣಿಸ್ತಾ ಇದೆ ನಮಗೆ. ಹಾಗಿದ್ರೆ ಇದು ಹೇಗೆ ಸಮನ್ವಯ ಮಾಡೋದು ಅನ್ನುವ ದೃಷ್ಟಿಯಿಂದ ಒಂದು ನ್ಯಾಯವನ್ನೊಂದು ಪ್ರಕ್ರಿಯೆಯನ್ನು ಇಟ್ಟುಕೊಂಡು ಉಪನಿಷತ್ತು ಹೊರಡುತ್ತೆ. ಅದನ್ನೇ ಅಧ್ಯಾರೋಪ ಅಪವಾದ ಪ್ರಕ್ರಿಯೆ ಅಂತ ಪ್ರಸಿದ್ಧವಾದ ಪ್ರಕ್ರಿಯೆ ಇದು. ಅಧ್ಯಾರೋಪ ಅಪವಾದ ಪ್ರಕ್ರಿಯೆ ಅಂತಂದರೆ, ಮೊದಲಿಗೆ ಇಲ್ಲದ್ದರ ಆರೋಪವಾಗುತ್ತೆ, ಅದು ಸ್ವತಃ ಆಗುತ್ತೆ, ಅಜ್ಞಾನದ ಕಾರಣದಿಂದ ಆಗುವಂಥದ್ದು. ಆಮೇಲೆ ಅದಿಲ್ಲ ಅಲ್ಲಿ ಅಂತ ಅದರ ನಿಷೇಧ ಮಾಡಿದಾಗ ಇರುವ ವಸ್ತುವಿನ ಸ್ವರೂಪ ನಮಗೆ ಸರಿಯಾಗಿ ತಿಳಿಯುತ್ತೆ. ಅಂದರೆ ನಾನಿಲ್ಲಿ ಮೊದಲು ಹೇಳಿದ್ನಲ್ಲ, ಚೇತನ ಮಿಶ್ರಿತವಾದಂತಹ ಜಗತ್ತು ಇದು. ಇದರಲ್ಲಿ ನನ್ನ ಸ್ವರೂಪವನ್ನು ಮಾತ್ರ ನಾನು ತಿಳ್ಕೊಳ್ಬೇಕು, ಪೃಥಕ್ಕರಿಸಿ ತಿಳ್ಕೊಳ್ಬೇಕು ಅಂತಂದರೆ ಆ ಪೃಥಕ್ಕರಣ ಆಗಬೇಕಲ್ಲ. ಅಚೇತನಾಂಶ ಹೇಗಿದೆ, ಅದು ಯಾವುದೆಲ್ಲ ಆಗಿದೆ, ಅದು ಯಾವುದರಿಂದ ಉಂಟಾಗಿದೆ, ಇದನ್ನೆಲ್ಲ ತಿಳ್ಕೊಂಡ್ರೆ ಮಾತ್ರ ನನ್ನ ಸ್ವರೂಪವನ್ನು ನಾನು ತಿಳ್ಕೊಳ್ಬೋದು. ಹಾಗಾಗಿ ಈ ಅಚೇತನಾತ್ಮಕವಾದಂತಹ ಜಗತ್ತಿನ ಸ್ವರೂಪವನ್ನು ತಿಳಿಸುತ್ತೆ ಉಪನಿಷತ್ತು. ಆದರೆ ಇಲ್ಲಿ ಅನೇಕ ವಿಷಯಗಳಿದೆ. ನಾನು ಈ ಸ್ತೋತ್ರಕ್ಕೆ ಬರೋಕ್ಕಿಂತ ಮುಂಚೆನೇ ಅನೇಕ ಪೀಠಿಕೆಯನ್ನು ಹೇಳ್ಕೊಳ್ಬೇಕಾಗತ್ತೆ. ಆಮೇಲೆ ಇಷ್ಟು ತಿಳ್ಕೊಂಡ್ಮೇಲೆ ಆಮೇಲೆ ಆ ಶ್ಲೋಕದ ಅರ್ಥವನ್ನು ಸರಳವಾಗಿ ಹೇಳ್ಬಿಡ್ಬೋದು. ಈ ಜಗತ್ತು ಹೇಗೆ ಹುಟ್ಟುತ್ತೆ ಎನ್ನುವ ಜಿಜ್ಞಾಸೆ ಉಪನಿಷತ್ ಕಾಲದಿಂದಲೂ ಇದೆ, ಅನಾದಿ ಕಾಲದಿಂದಲೂ ಇದೆ. ಯಾಕೆಂದರೆ ನಮ್ಮ ಕಣ್ಣಿಗೆ ಕಾಣ್ತಾ ಇರುವಂತಹ ಜಗತ್ತು ಪ್ರತಿಕ್ಷಣವೂ ನಮಗೆ ಅನುಭವಕ್ಕೆ ಬರುತ್ತೆ. ಹಾಗಾಗಿ ಈ ಜಗತ್ತು ಯಾವತ್ತೂ ಇದೆ. ನನ್ನ ತಂದೆ ಕಾಲದಲ್ಲಿಯೂ ಇದೆ, ನನ್ನ ಅಜ್ಜನ ಕಾಲದಲ್ಲಿಯೂ ಇತ್ತು. ಹೀಗೆ ಯಾವತ್ತು ನನ್ನ ಜೀವಿತ ಅವಧಿಯಲ್ಲಿ ಯಾವಾಗೂ ಇದೆ ಅಂತಲೇ ಅನುಭವಕ್ಕೆ ಬರೋದ್ರಿಂದ ಈ ಜಗತ್ತು ನಿತ್ಯ ಮತ್ತು ಸತ್ಯ ಅನ್ನುವಂತಹ ಒಂದು ಭ್ರಮೆ ನಮಗುಂಟಾಗುತ್ತೆ. ಆ ಭ್ರಮೆಯ ಉಚ್ಛೇದಕ್ಕಾಗಿ ಉಪನಿಷತ್ತು ಹಾಗಿಲ್ಲ ಅಂತ ಹೇಳ್ತಾ ಇದೆ. ಈ ಜಗತ್ತು ಹುಟ್ಟುತ್ತೆ, ಜಗತ್ತಿಗೊಂದು ಹುಟ್ಟು ಎನ್ನುವಿಕೆ ಇದೆ. ಯಾವ ಪದಾರ್ಥಕ್ಕೆ ಹುಟ್ಟು ಅನ್ನುವಿಕೆ ಇದೆಯೋ ಅದು ಅದಕ್ಕಿಂತಲೂ ಮುಂಚೆ ಆ ರೂಪದಲ್ಲಿ ಇರಲಿಲ್ಲ ಅಂತಲೇ ಅರ್ಥ. ಅಲ್ಲಿಗೆ ಏನಾಯಿತು ಅಂದರೆ, ಈ ಜಗತ್ತು ಒಂದು ಕಾಲದಲ್ಲಿ ಇರಲಿಲ್ಲ ಈ ರೂಪದಲ್ಲಿ, ಮುಂದೊಂದು ಕಾಲದಲ್ಲಿ ಹುಟ್ಟುತ್ತೆ, ಮತ್ತೆ ನಾಶವಾಗುತ್ತೆ. ಅಲ್ಲಿಗೆ ಜಗತ್ತಿಗೆ 3 ಅವಸ್ಥೆಗಳಿದೆ. ಮೊದಲು ಈ ರೂಪದಲ್ಲಿ ಇಲ್ಲದೇ ಇರುವಿಕೆ, ಆಮೇಲೆ ಈ ರೂಪವನ್ನು ತಾಳುವಿಕೆ, ಆಮೇಲೆ ಮತ್ತೆ ಈ ರೂಪವನ್ನು ಕಳೆದುಕೊಳ್ಳುವಿಕೆ. ಅದನ್ನೇ ಹುಟ್ಟು, ಸ್ಥಿತಿ ಮತ್ತು ನಾಶ ಅಂತ ಹೇಳ್ತಾರೆ. ಜನ್ಮ, ಸ್ಥಿತಿ, ಲಯ, ಈ 3 ಅವಸ್ಥೆಗಳಿದೆ. ಈ 3 ಅವಸ್ಥೆಗಳು ಯಾವುದಕ್ಕೆಲ್ಲ ಇದೆಯೋ, ಇದೇ ನಿಯಮವನ್ನು ನಾವು ಬೇರೆ ಬೇರೆ ಕಡೆ ನೋಡಿದ್ರೆ ಯಾವುದಕ್ಕೆಲ್ಲ ಈ 3 ಅವಸ್ಥೆಗಳಿದೆಯೋ ಅವೆಲ್ಲವೂ ಕೂಡ ಅನಿತ್ಯ. ಯಾಕೆಂದ್ರೆ ಮೊದಲು ಇರಲಿಲ್ವಲ್ಲ, ಆಮೇಲೆ ಮತ್ತೆ ಇರೋದಿಲ್ಲ ಈ ರೂಪದಲ್ಲಿ. ಹಾಗಾಗಿ ಯಾವುದು ಅನಿತ್ಯವೋ ಅದು ಪರಿಣಾಮವನ್ನು ಹೊಂದುತ್ತೆ, ಪ್ರತಿಕ್ಷಣವು ಪರಿವರ್ತನೆಗೊಳಗಾಗುತ್ತೆ. ಆದರೆ ನೋಡಿ, ಈ ಜಗತ್ತಿನ ಒಂದಂಶವಾದಂತಹ, ಈ ಜಗತ್ತಿನ ಅಂಶಗಳಿಂದ ಕೂಡಿದಂತಹ ಈ ನಾನು ಎನ್ನುವ ಪ್ರತ್ಯಯ ಇದೆಯಲ್ಲ, ನಾನು ಎನ್ನುವ ಭಾವ ಇದೆಯಲ್ಲ, ಇದು ಮಾತ್ರ ಯಾವತ್ತೂ ಒಂದೇ ಸಮನಾಗಿದೆ. ಜಗತ್ತಿನಲ್ಲಿ ಎಲ್ಲ ಪದಾರ್ಥಗಳಲ್ಲಿಯೂ ಪರಿಣಾಮ ಇದೆ. ಆದರೆ ನಾನು ಎನ್ನುವ ಈ ಭಾವ ಇದೆಯಲ್ಲ, ನಾನಿದ್ದೇನೆ ಎನ್ನುವ ಭಾವ ಇದೆಯಲ್ಲ, ಇದು ಯಾವತ್ತೂ ಪರಿಣಾಮವನ್ನು ಹೊಂದೋದೇ ಇಲ್ಲ. ನಾನಿಲ್ಲ ಅಂತ ನಾನು ಯಾವತ್ತೂ ಹೇಳೋದಿಲ್ಲ, ನಾನಿದ್ದೇನೋ ಇಲ್ಲೋ ಅಂತ ಸಂಶಯ ಉಂಟಾಗೋದಿಲ್ಲ. ಏಕರೂಪವಾಗಿ ಈ ಜ್ಞಾನದ ಪ್ರವಾಹ ಉಂಟಾಗ್ತಾ ಇರುತ್ತೆ ನಾನು ಅಂತ. ಯಾವುದೇ ಕ್ರಿಯೆ ಮಾಡೋದಕ್ಕಿಂತಲೂ ಮುಂಚೆ ಈ ನಾನು ಎನ್ನುವ ಭಾವ ಜಾಗೃತವಾಗಲೇಬೇಕಾಗುತ್ತೆ. ಅದರ ಮೂಲಕವೇ ಎಲ್ಲ ಕ್ರಿಯೆಗಳು ಉಂಟಾಗುತ್ತೆ. ಅಲ್ಲಿಗೆ ನಾನು ಎನ್ನುವ ಒಂದು ಸ್ಥಿರವಾದ ಭಾವ, ಸ್ಥಾಯಿ ಭಾವ, ಮತ್ತೊಂದು ಪರಿಣಾಮವನ್ನು ಹೊಂದುವಂತಹ ಭಾವಗಳು. ಈ ಪರಿಣಾಮ ಎಲ್ಲುಂಟಾಗುತ್ತೆ ಅಂದರೆ ಜಗತ್ತಿನ ಅಂಶದಲ್ಲಿ ಪರಿಣಾಮವನ್ನು ಉಂಟಾಗುತ್ತೆ. ನನ್ನ ಸ್ವರೂಪ ಏನಿದೆಯೋ ಅಲ್ಲಿ ಆಗೋದಿಲ್ಲ ಅಂತ ಹೀಗೆ ಪೃಥಕ್ಕರಿಸಿ ನೋಡಿದಾಗ ವಸ್ತುತಃ ನಾನು ಯಾರು, ನನ್ನ ಸ್ವರೂಪ ಏನು ಅನ್ನೋದು ಗೊತ್ತಾಗುತ್ತೆ. ಈ ಮಿಶ್ರಿತವಾದದ್ದು ಹಾಗೆ ಅಲ್ವೇ?
ಸಕ್ಕರೆಯಲ್ಲಿ ಮತ್ತೊಂದು ಯಾವುದೋ ಮಿಶ್ರಣವಾಗುತ್ತೆ, ಅಥವಾ ಇನ್ಯಾವುದೋ ಧಾನ್ಯದಲ್ಲಿ ಮತ್ತೊಂದು ಮಿಶ್ರಣವಾಗುತ್ತೆ. ಅದನ್ನು ಬದಿಗಿರಿಸಬೇಕಲ್ಲ, ಬೇರೆಯಾಗಿ ನೋಡಬೇಕು, ಬೇರೆಯಾಗಿಸಬೇಕು. ಆಮೇಲೆ ಯಾವುದು ಬೇರೆಯಾಗಿದೆಯೋ ಅದನ್ನು ಬೇರೆಯಾಗಿ ತಿಳ್ಕೊಳ್ಬೇಕು. ಇದನ್ನು ವಿವೇಕ ಅಂತ ಕರಿತೇವೆ. ವಿವೇಕ ಅಂದರೆ ವಿವಿಚ್ಯ ಜ್ಞಾನಂ ವಿವೇಕ, ಪೃಥಕ್ಕರಿಸಿ ನೋಡುವಿಕೆ. ಯಾವಾಗ ಪೃಥಕ್ಕರಿಸಿ ನೋಡಬೇಕಾಗುತ್ತೆ? ಅದು ಮಿಶ್ರಿತವಾಗಿದ್ದರೆ. ಇಡೀ ಜಗತ್ತು ಮತ್ತು ಈಗ ನಾನು ಅಂತ ಅನ್ನುವ ಅನುಭವವೂ ಕೂಡ ಮಿಶ್ರಿತವಾದ ಅನುಭವ. ಇದು ಚೇತನಾಚೇತನ ಮಿಶ್ರಿತವಾದಂತಹ ಅನುಭವ. ಹಾಗಾಗಿ ಅಚೇತನಾಂಶವನ್ನು ಬೇರೆ ಮಾಡಿ ನನ್ನ ಸ್ವರೂಪವನ್ನು ನಾನು ತಿಳ್ಕೊಳ್ಬೇಕು. ಆ ಕಾರಣಕ್ಕಾಗಿ ಉಪನಿಷತ್ತು ಪ್ರಪಂಚದ ಸ್ವರೂಪವನ್ನು ಹೇಳ್ತಾ ಇದೆ, ಪ್ರಪಂಚದ ಸೃಷ್ಟಿಯನ್ನು ಹೇಳುತ್ತೆ. ಇದೇ ಮೊದಲಿಗೆ ಅದೇ ಶಬ್ದವನ್ನು ಇಟ್ಕೊಂಡು ಇಲ್ಲಿ ಎರಡನೆಯ ಶ್ಲೋಕ ಆರಂಭವಾಗುತ್ತೆ. ಬೀಜಸ್ಯಾಂತರಿವಾಂಕುರೋ ಜಗದಿದಂ. ಇಲ್ಲಿ ಇದಂ ಅನ್ನುವ ಶಬ್ದ ಉಪನಿಷತ್ತಿನ ತಗೊಂಡಿದ್ದು. ಸದೇವ ಸೌಮ್ಯ ಇದಂ ಅಗ್ರ ಆಸೀತ್ ಅನ್ನುವಲ್ಲಿನ ಯಾವ ಇದಂ ಶಬ್ದ, ಇದಂ ಅಂದರೆ ಇದು, ಇದು ಅಂತ ಅರ್ಥ. ಇದು ಅಂದ್ರೆ ಏನು? ಇದು ಅಂತ ನಾವು ಯಾವುದಕ್ಕೆ ಹೇಳ್ತೇವೆ? ಅದು ಮತ್ತು ಇದು ಅನ್ನೋ ಎರಡು ಶಬ್ದ ಇದೆ. ಅದು ಅಂತಂದ್ರೆ ನಮ್ಗೆ ಈಗ ಗೋಚರ ಆಗ್ತಾ ಇಲ್ಲ, ಅದು ಗೋಚರವಾಗ್ಬೋದು, ಆದ್ರೆ ಆಗ್ತಾ ಇಲ್ಲ, ಈಗ ಪರೋಕ್ಷ. ಅದು ಇದು ಅಂತಂದ್ರೆ ಪ್ರತ್ಯಕ್ಷ. ಇದಂ ಜಗತ್ ಅಂದ್ರೆ ಈ ಜಗತ್ತು, ಕಣ್ಣಿಗೆ ಗೋಚರವಾಗ್ತಾ ಇರುವಂತಹ ಜಗತ್ತು. ಕಣ್ಣಿಗೆ ಗೋಚರವಾಗ್ತಾ ಇರುವಂತಹ ಈ ಜಗತ್ತು ಅಂದ್ರೆ, ಕಣ್ಣಿಗೆ ಅಂದ್ರೆ ಇಂದ್ರಿಯಗಳಿಗೆ ಅಂತ ಅರ್ಥ, ನಮ್ಮ ಅನುಭವಕ್ಕೆ ವಿಷಯವಾಗ್ತಾ ಇರುವಂತಹ ಈ ಜಗತ್ತು ಹಿಂದೆ ಹೇಗಿತ್ತು ಇದನ್ನು ನಾವು ತಿಳ್ಕೊಳ್ಬೇಕು. ಹಿಂದೆ ಹೇಗಿತ್ತು ಅಂತ. ಆಗ ಅದು ನಿತ್ಯವೋ ಅಲ್ವೋ ಅಂತ ಗೊತ್ತಾಗುತ್ತೆ, ಅದರ ಸ್ವರೂಪ ಗೊತ್ತಾಗುತ್ತೆ, ಅದು ಯಾವುದರಿಂದ ಬಂತು ಅಂತ ಗೊತ್ತಾಗುತ್ತೆ. ಅದು ಒಂದು ವೇಳೆ ಅನಿತ್ಯ ಅಂತಾದರೆ ಹುಟ್ಟುತ್ತೆ ಅಂತಾಯ್ತು. ಹುಟ್ಟುತ್ತೆ ಅಂತಾದ್ರೆ ಅದಕ್ಕೊಂದು ಕಾರಣ ಇರಬೇಕು. ಯಾವುದೆಲ್ಲ ಪದಾರ್ಥ ಹುಟ್ಟುತ್ತೋ ಅದೆಲ್ಲ ಯಾವುದೊಂದು ಕಾರಣದಿಂದಲೇ ಹುಟ್ಟುತ್ತೆ ತಾನೆ. ಒಂದು ಸಸ್ಯ ಹುಟ್ಟುತ್ತೆ ಅಂದರೆ ಅದಕ್ಕೊಂದು ಬೀಜ ಬೇಕು, ಆ ಬೀಜದಿಂದ ಆ ಸಸ್ಯ ಹುಟ್ಟುತ್ತೆ. ಹಾಗಾಗಿ ಈ ಜಗತ್ತು ಹುಟ್ಟುತ್ತೆ. ಇದಂ ಸದೇವ ಸೌಮ್ಯ ಇದಂ ಅಗ್ರ ಆಸೀತ್ ಏಕಮೇವ ದ್ವಿತೀಯಂ. ಈಗ ಈ ರೀತಿಯ ಅನೇಕ ರೂಪದಲ್ಲಿ ಕಾಣ್ತಾ ಇದೆಯಲ್ಲ, ಬೇರೆ ಬೇರೆ ರೂಪದಲ್ಲಿ ಕಾಣ್ತಾ ಇದೆ. ಈ ಇಡೀ ಜಗತ್ತು, ಇಡೀ ಜಗತ್ತಿನ ಅಂಶಗಳೆಲ್ಲವೂ ಕೂಡ ಮೊದಲು ಸದ್ರೂಪದಲ್ಲಿತ್ತು, ಸದ್ರೂಪವಾಗಿತ್ತು, ಕಾರಣದ ರೂಪದಲ್ಲಿತ್ತು. ಆಗ ಹೀಗೆ ದೃಷ್ಟಿಗೋಚರವಾಗ್ತಿರ್ಲಿಲ್ಲ, ನಮ್ಮ ಅನುಭವಕ್ಕೆ ವಿಷಯವಾಗ್ತಿರ್ಲಿಲ್ಲ. ಯಾವುದೇ ಒಂದು ಪದಾರ್ಥ ಅನುಭವಕ್ಕೆ ವಿಷಯವಾಗಲಿಕ್ಕೆ ಏನೇನು ಬೇಕು? ಅದಕ್ಕೆ ಗುಣಗಳು ಬೇಕು, ಯಾವುದೋ ರೂಪ ಬೇಕು. ಒಂದು ಉದಾಹರಣೆಗೆ ಒಂದು ಪುಸ್ತಕ ನಮ್ಮ ಕಣ್ಣಿಗೆ ಕಾಣಿಸ್ತಾ ಇದೆ, ಪುಸ್ತಕದ ಆಕಾರ ನಮಗೆ ಗೋಚರವಾಗುತ್ತೆ, ಅದರ ಮೂಲಕ ನಾವು ಆ ಪದಾರ್ಥವನ್ನು ಗ್ರಹಿಸ್ತೇವೆ. ಹಾಗಾಗಿ ಮೊದಲಿಗೆ ಇದನ್ನೇ ಉಪಾಧಿ ಅಂತ ಕರಿತೇವೆ. ಹಾಗಾಗಿ ಈ ಆಕೃತಿ ಇದೆಯಲ್ಲ, ಈ ಆಕೃತಿ ಅನ್ನೋದೊಂದು ರೂಪ. ಹಾಗೆ ಶಬ್ದ, ಸ್ಪರ್ಶ, ರೂಪ, ರಸ ಇವೆಲ್ಲ ಗುಣಗಳು. ಒಂದೋ ಗುಣದಿಂದ ನಾವು ಆ ವಸ್ತುವನ್ನು ವಿಷಯೀಕರಿಸ್ತೇವೆ ಅಂದರೆ ತಿಳ್ಕೊಳ್ತೇವೆ, ಅಥವಾ ಕ್ರಿಯೆಯ ಮೂಲಕ. ಹೀಗೆ ಅನೇಕ ಅಂಶಗಳಿದೆ. ಯಾವ ಪದಾರ್ಥದಲ್ಲಿ ಇವೆಲ್ಲ ಇದೆಯೋ ಅದು ನಮ್ಮ ಅನುಭವಕ್ಕೆ ಗೋಚರವಾಗುತ್ತೆ. ಈ ಜಗತ್ತಿನಲ್ಲಿ ಇವೆಲ್ಲ ಇದೆ. ಶಬ್ದಾದಿ ಗುಣಗಳಿದೆ, ಅನೇಕ ಕ್ರಿಯೆಗಳಿದೆ. ಹಾಗಾಗಿ ಅವುಗಳನ್ನು ನಾವು ಇಂದ್ರಿಯಗಳ ಮೂಲಕ ವಿಷಯೀಕರಿಸಬಹುದು, ತಿಳ್ಕೊಳ್ಬೋದು. ಇದನ್ನೇ ಸ್ಥೂಲತ್ವ ಅಂತ ಕರಿತೇವೆ. ಸ್ಥೌಲ್ಯ ಅಂದರೆ ಇಂದ್ರಿಯಗಳಿಗೆ ವಿಷಯವಾಗುವಿಕೆ, ಇಂದ್ರಿಯಗಳ ಮೂಲಕ ನಾವು ತಿಳಿದುಕೊಳ್ಳಿಕ್ಕೆ ಸಾಧ್ಯವಾಗುವಿಕೆ, ಅದೇ ಸ್ಥೂಲತ್ವ. ಈ ಸ್ಥೌಲ್ಯ ಇದೆಯಲ್ಲ, ಸ್ಥೌಲ್ಯ ಅಂದರೆ ಅತ್ಯಂತ ದಪ್ಪ ಅಂತ ನಮ್ಮ ಭಾಷೆಯಲ್ಲಿ ಹೇಳ್ತೇವೆ. ದಪ್ಪ, ದೊಡ್ಡದು ಅಂತ ಏನು ಹೇಳ್ತೇವೆ, ಯಾವ್ದು ಹೇಳ್ತೇವೆ ಅಂತ ನಮ್ಗೆ ಯಾವುದು ಸುಲಭವಾಗಿ ಗೋಚರಕ್ಕೆ ಬರುತ್ತೋ ಅದು. ಈ ಜಗತ್ತು ಅತ್ಯಂತ ಸ್ಥೂಲವಾಗಿದೆ ನೋಡಿ. ವೃಕ್ಷ ಅನ್ನೋದು ಸ್ಥೂಲ, ಅದೇ ಬೀಜ ಅನ್ನೋದು ಸೂಕ್ಷ್ಮ. ಬೀಜವನ್ನು ಒಡೆದ್ರೆ ಅತ್ಯಂತ ಸೂಕ್ಷ್ಮ. ವೃಕ್ಷ ಅನ್ನೋದು ಸ್ಥೂಲ. ಈ ಜಗತ್ತು ಸ್ಥೂಲವಾಗಿ ಕಾಣಿಸ್ತಾ ಇದೆ ನಮಗೆ. ಇಲ್ಲಿ ಎಲ್ಲ ಗುಣಗಳು, ಕ್ರಿಯೆಗಳು ಎಲ್ಲವೂ ಗೋಚರವಾಗ್ತಾ ಇದೆ. ಅನೇಕತ್ವ ಇದೆ, ಪರಿಣಾಮ ಇದೆ, ಒಂದೊಂದು ಕ್ಷಣವೂ ಪರಿವರ್ತನೆ ಆಗ್ತಾ ಇದೆ. ಇದೆಲ್ಲ ನಮ್ಮ ಅನುಭವಕ್ಕೆ ಬರ್ತಾ ಇದೆ. ಹಾಗಿದ್ರೆ ಈ ಪ್ರಪಂಚ ಒಂದು ಕಾಲದಲ್ಲಿ ಇರಲಿಲ್ಲ ಈ ರೂಪದಲ್ಲಿ ಅಂತಾದರೆ ಆವಾಗ ಏನಿತ್ತು? ಅವಾಗೇನೋ ಇರಬೇಕಲ್ಲ. ವೃಕ್ಷ ಅಂದರೆ ಈ ಮರ ಮೊದಲು ಇರಲಿಲ್ಲ ಅಂತಾದರೆ ಅದು ಎಲ್ಲಿತ್ತು? ಎಲ್ಲಿಂದ ಆಕಾಶದಿಂದ ಉದುರು ಬೀಳಲಿಲ್ಲ ಅದು. ಯಾಕೆಂದರೆ ನಾವು ಅದನ್ನು ಸಾಕ್ತೇವೆ, ಸಲಹುತ್ತೇವೆ, ನೀರು ಹಾಕಿ ಬೆಳೆಸ್ತೇವೆ, ಆಮೇಲೆ ವೃಕ್ಷವಾಗುತ್ತೆ. ಯಾವುದಕ್ಕೆ? ಒಂದು ಬೀಜಕ್ಕೆ ಅಥವಾ ಒಂದು ಸಸ್ಯಕ್ಕೆ, ಚಿಕ್ಕ ಒಂದು ಗಿಡಕ್ಕೆ ನೀರು ಹಾಕಿ ಬೆಳೆಸ್ತೇವೆ. ಅಂದರೆ ಎಲ್ಲೋ ಒಂದು ಕಡೆ ಬರುತ್ತೆ. ಆ ಗಿಡವೂ ಕೂಡ ಮತ್ತೊಂದು ಯಾವುದೋ ಒಂದು ಕಾರಣದಲ್ಲಿ ಇದೆ. ಈ ರೀತಿಯಲ್ಲಿ ಕಾರ್ಯ ಅನ್ನುವುದು, ಉತ್ಪತ್ತಿ ಅನ್ನುವಂಥದ್ದು ಯಾವುದೋ ಒಂದು ಕಾರಣದಿಂದ ಆಗತ್ತೆ. ಅದನ್ನೇ ಕಾರ್ಯ ಅಂತ, ಪ್ರಾಡಕ್ಟ್ ಅನ್ನೋ ಶಬ್ದದಿಂದ ಹೇಳ್ಬೋದು. ಕಾರ್ಯ, ಇಫೆಕ್ಟ್ ಅಂತ ಶಬ್ದದಿಂದ ಹೇಳ್ತಾರೆ. ಕಾರ್ಯ ಅಂತ ಉಂಟಾಗುವಿಕೆ, ಅದು ಯಾವುದೋ ಒಂದು ಕಾರಣದಿಂದ ಆಗತ್ತೆ. ಆ ಕಾರಣವನ್ನು ಮೊದಲು ತಿಳ್ಕೊಂಡ್ರೆ ಕಾರ್ಯವನ್ನು ತಾತ್ಪರ್ಯಶಃ ತಿಳ್ಕೊಂಡಾಗೆ. ಹೇಗೆ ಒಂದು ಮಡಿಕೆ ಅಂದರೆ ಏನು ಅಂತಂದರೆ, ಮಡಿಕೆ ಹೇಗಾಗುತ್ತೆ ಅಂತಂದರೆ ಅದಕ್ಕೂ ಮೊದಲು ನಮ್ಗೆ ಆ ಮಣ್ಣಿನ ಜ್ಞಾನ ಆಗಬೇಕು. ಮಣ್ಣನ್ನು ತಿಳ್ಕೊಂಡ್ರೆ ಆ ಮಣ್ಣಿನಿಂದ ಉತ್ಪತ್ತಿಯಾಗುವ ನಾನಾ ಆಕಾರಗಳ ಎಲ್ಲ ಪಾತ್ರ ವಿಶೇಷಗಳನ್ನು ತಾತ್ಪರ್ಯಶಃ ತಿಳ್ಕೊಂಡಾಗೆ. ಇವೆಲ್ಲವುಗಳು ಕೂಡ ಮಣ್ಣೆ. ಇದು ತತ್ವಜ್ಞಾನ. ಅದರ ತತ್ವ ಏನು? ತತ್ವ ಅಂದರೆ ಸ್ವರೂಪ ಅಂತ ಅರ್ಥ.
ಆ ಮಡಕೆ, ಎಲ್ಲ ಮಡಕೆಗಳ ಕಾರ್ಯಗಳ ಸ್ವರೂಪ ಏನು ಅಂತಂದ್ರೆ ಅದು ಮಣ್ಣೆ ಅಷ್ಟೇ, ಅದು ಚಿನ್ನ ಅಲ್ಲ, ಪ್ಲಾಸ್ಟಿಕ್ ಅಲ್ಲ, ಮತ್ತೊಂದು ಯಾವುದೂ ಅಲ್ಲ. ಹೀಗೆ ಇಡೀ ಜಗತ್ತು ನಾನಾತ್ಮಕವಾಗಿ ಕಾಣ್ತಾ ಇರುವಂತಹ ಈ ಜಗತ್ತಿನ ಮೂಲ ಸ್ವರೂಪ ಯಾವುದು ಅಂತಂದ್ರೆ ಅದು ಹುಟ್ಟುವಿಗಿಂತ ಮುಂಚೆ ಯಾವ ರೂಪದಲ್ಲಿತ್ತೋ ಅದು ಯಾವುದು? ಅದು ಸದ್ರೂಪವಾದ ಬ್ರಹ್ಮ, ಚೈತನ್ಯ ಮಾತ್ರ ಅಂತ ಉಪನಿಷತ್ ಹೇಳುತ್ತೆ. ಅದು ಬ್ರಹ್ಮ ಅನ್ನೋ ಶಬ್ದದಿಂದ ಕರೆಯುತ್ತೆ. ಬ್ರಹ್ಮ ಅಂತಂದ್ರೆ ಮತ್ತೇನೂ ಅಲ್ಲ, ಅದು ಬ್ರಹ್ಮ ಅಂದ್ರೆ ಅತ್ಯಂತ ದೊಡ್ಡದು ಅಂತ ಅರ್ಥ. ಬೃಹಿ ವೃದ್ಧವು ಅನ್ನೋ ಧಾತುವಿಂದ ಬಂದಿರುವಂಥದ್ದು. ನಿರತಿಶಯಂ ಮಹತ್, ಇದಕ್ಕಿಂತಲೂ ದೊಡ್ಡದು ಮತ್ತೆ ಯಾವುದೂ ಇಲ್ಲ ಅಷ್ಟೇ. ಅದಕ್ಕೆ ಬೇರೆ ಬೇರೆ ಯಾವ ಹೆಸರಿನಿಂದ ಬೇಕಾದರೂ ಕರಿಬಹುದು. ಇಡೀ ಈ ವ್ಯಾಪಕವಾದಂತಹ ಈ ತತ್ವದಿಂದ ಈ ಸ್ಥೂಲವಾದಂತಹ ಜಗತ್ತು ಬಂದಿದೆ. ಅದು ಹೇಗಿದೆ? ಹಾಗಾದ್ರೆ ಅದು ಗೋಚರವಾಗುತ್ತೋ? ಅದು ಗೋಚರವಾಗೋದಿಲ್ಲ. ಗೋಚರವಾಗೋದಿಲ್ಲ ಅಂದ್ರೆ ಜಗತ್ತು ಹೇಗೆ ನಮಗೆ ಇಂದ್ರಿಯಕ್ಕೆ ಗೋಚರವಾಗುತ್ತೋ ಹಾಗೆ ಗೋಚರವಾಗೋದಿಲ್ಲ. ಇದು ಅಂತ ನಾವು ಗುರುತಿಸ್ಲಿಕ್ಕೆ ಸಾಧ್ಯವಾಗೋದಿಲ್ಲ. ಹಾಗಾಗಿ ಅದು ಸೂಕ್ಷ್ಮ. ಯಾಕೆ ಸೂಕ್ಷ್ಮ? ಎಲ್ಲ ಕಾರಣವು ಸೂಕ್ಷ್ಮವೇ ಆಗಿರುತ್ತೆ ಕಾರ್ಯಕ್ಕೆ ಹೋಲಿಸಿದಾಗ. ಕಾರ್ಯ ಅಂತಂದ್ರೆ ಉತ್ಪತ್ತಿ, ಪ್ರಾಡಕ್ಟ್ ಅಂತ ಏನು ಹೇಳಿದ್ನಲ್ಲ, ಆ ವಸ್ತುವಿಗೆ, ಕಾರ್ಯಭೂತವಾದ ವಸ್ತುವಿಗಿಂತಲೂ ಕಾರಣ ಸೂಕ್ಷ್ಮವೇ ಆಗಿರುತ್ತೆ. ಉದಾಹರಣೆಗೆ ಒಂದು ದೊಡ್ಡ ವೃಕ್ಷ ಉಂಟಾಗಬೇಕು ಅಂತಂದ್ರೆ ಅತ್ಯಂತ ಸಣ್ಣ ಬೀಜದಿಂದ ಅದು ಉಂಟಾಗತ್ತೆ. ಅದು ಛಾಂದೋಗ್ಯ ಷಷ್ಠಾಧ್ಯಾಯದಲ್ಲಿ ಮುಂದೆ ಬರುತ್ತೆ. ಅದರಲ್ಲಿ ಶ್ವೇತಕೇತು ಹೇಳ್ತಾನೆ, ಸದೇವ ಸೌಮ್ಯೇದಮಗ್ರಾಸೀದ್ ಏಕಮೇವಾದ್ವಿತೀಯಂ ಅನ್ನೋ ವಾಕ್ಯದಿಂದ ಏನು ಹೇಳಿದ್ರು ಅಂತಂದ್ರೆ ಆ ಸದ್ರೂಪವಾದ ಸೂಕ್ಷ್ಮಭೂತವಾದ ಏಕಮೇವಾದ್ವಿತೀಯವಾದ ಬ್ರಹ್ಮತತ್ವದಿಂದ ಈ ಅನೇಕಾತ್ಮಕವಾದ ಜಗತ್ತುಂಟಾಯಿತು. ಇದಂ ಅಂತ ಕರೆಯುವಾಗ ಈಗ ಹೇಗೆ ಗೋಚರವಾಗ್ತಿದೆಯೋ ಅದು ಈಗ ಹೇಗೆ ಗೋಚರ ಆಗ್ತಾ ಇದೆ? ಒಂದೋ ಶಬ್ದದ ಮೂಲಕ ನಾವು ಅದನ್ನು ಹೇಳ್ತೇವೆ, ಅಥವಾ ರೂಪದ ಮೂಲಕ ಹೇಳ್ತೇವೆ. ಹಾಗೆ ನಾಮ ಮತ್ತು ರೂಪ, ನಾಮರೂಪಾತ್ಮಕವಾಗಿ ನಮಗಿದು ಗೋಚರ ಆಗ್ತಾ ಇದೆ. ಇದು ಅಂತ ಹೇಳುವಾಗ ಈಗ ಯಾವ ನಾಮ ಮತ್ತು ರೂಪ ಬಂತಲ್ಲ, ಒಂದು ಹೆಸರು ಇದೆಯಲ್ಲ, ಯಾವುದೋ ಮಡಕೆ ಅಂತ ಕರಿತೇವೆ, ಅಥವಾ ಅದರ ಮಡಕೆಯ ಆಕಾರವನ್ನು ಗ್ರಹಿಸ್ತೇವೆ. ಇದು ಎರಡರ ಮೂಲಕ ನಮಗೆ ಜ್ಞಾನವಾಗುತ್ತೆ. ಹಾಗಾಗಿ ನಾಮರೂಪಾತ್ಮಕವಾದ ಈ ಜಗತ್ತು, ಸ್ಥೂಲಾತ್ಮಕವಾದಂಥ ಈ ಜಗತ್ತು ಅದೆರಡೂ ಇಲ್ಲದ ಸೂಕ್ಷ್ಮವಾದ ಸ್ಥಿತಿಯಿಂದ ಬಂದಿದೆ. ಹೇಗೆ ಮಡಕೆ ಉಂಟಾಗುವಾಗ ಉಂಟಾಗೋದಕ್ಕಿಂತ ಮುಂಚೆ ಮಡಕೆಯನ್ನು ಹೆಸರಿರಲಿಲ್ಲ, ಮಣ್ಣು ಅಂತ ಕರಿತಿದ್ವಿ, ಬೇರೆ ಯಾವುದೋ ಹೆಸರನ್ನು ಕರಿತಿದ್ವಿ, ಆ ಹೆಸರಂತೂ ಇರಲಿಲ್ಲ. ಆಮೇಲೆ ಅದಕ್ಕೊಂದು ಆಕಾರ ಬರುತ್ತೆ. ಹಾಗಿದ್ರೆ ಮಣ್ಣು ಉಂಟಾಗೋದು ಅಂದ್ರೆ ಏನು? ಮಡಕೆ ಉಂಟಾಗೋದು ಅಂದ್ರೆ ಏನು? ಮಡಕೆ ಎನ್ನುವ ಶಬ್ದ ಮತ್ತು ಮಡಕೆಯ ಆಕಾರ ಮಣ್ಣಿಗೆ ಒದಗಿದರೆ ಅದೇ ಮಡಕೆ, ಮತ್ತೇನೂ ಇಲ್ಲ. ಅದನ್ನೇ ಒಂದು ಕೋಲಿನಿಂದ ಅದು ಹೊಡೆದು ಬಿಟ್ಟರೆ ಅದು ಮತ್ತೇನಾಗುತ್ತೆ? ಮಣ್ಣಿನ ಪುಡಿಯೇ ಆಗುತ್ತೆ. ಅಲ್ಲಿಗೆ ಆ ಮಡಕೆ ಎನ್ನುವ ಶಬ್ದವೂ ಹೋಯ್ತು, ಮಡಕೆ ಆಕಾರವೂ ಹೋಯ್ತು, ಅಲ್ಲಿಗೆ ಮಡಿಕೆಯೂ ಹೋಯ್ತು. ಹಾಗಿದ್ರೆ ಕಾರ್ಯ ಅಂದ್ರೆ ಯಾವುದು? ಈ ಹೆಸರು ಮತ್ತೊಂದು ರೂಪ. ಯಾವುದೋ ಒಂದು ರೂಪ. ರೂಪ ಅಂದ್ರೆ ಕಣ್ಣಿಗೆ ಕಾಣೋದು ರೂಪ ಅಲ್ಲ, ಶಬ್ದವೂ ಒಂದು ರೂಪ, ಸ್ಪರ್ಶವೂ ಒಂದು ರೂಪ, ಯಾವುದೋ ಒಂದು ರೂಪ. ಹಾಗಾಗಿ ಕಾರ್ಯ ಮೈನಸ್ ನಾಮ ಪ್ಲಸ್ ಆಕಾರ ಇಸ್ ಈಕ್ವಲ್ ಟು ಕಾರಣನೇ. ಕಾರ್ಯ ಏನಿದೆಯಲ್ಲ, ಕಾರ್ಯದಲ್ಲಿರುವ ನಾಮ ಮತ್ತು ರೂಪಗಳನ್ನ ನೀವು ಕಳೆದರೆ ಉಳಿಯುವಂಥದ್ದು ಕಾರಣದ ರೂಪವೇ ಆಗಿರುತ್ತೆ. ಕಾರಣ ಯಾವುದು? ಮಣ್ಣು, ಮಣ್ಣೆ ಉಳಿಯುತ್ತೆ. ಹಾಗಾಗಿ ಮಡಕೆಯ ಉತ್ಪತ್ತಿಗಿಂತ ಮುಂಚೆ, ಮಡಕೆಯ ನಾಶದ ಅನಂತರ ಮಡಕೆ ಯಾವ ರೂಪದಲ್ಲಿ ಇತ್ತೋ ಮತ್ತು ಯಾವ ರೂಪವನ್ನು ತಾಳುತ್ತೋ ಅದೇ ಅದರ ಸ್ವರೂಪ, ನಿಜವಾದ ರೂಪ. ಮೂರು ಕಾಲದಲ್ಲಿಯೂ ಇರುವ ರೂಪ ಅದೇ. ನೋಡಿ, ಯಾವುದಾಯ್ತು? ಮಣ್ಣು. ಈ ಮಣ್ಣಿನ ಅಂಶ ಹುಟ್ಟೋಗಿಂತ ಮುಂಚೆಯೂ ಇತ್ತು, ನಾಶದ ನಂತರವೂ ಇರುತ್ತೆ, ಮಧ್ಯದಲ್ಲೂ ಇತ್ತು. ಮಧ್ಯದಲ್ಲೂ ಅದು ಮಣ್ಣೆ ಆಗಿತ್ತು, ಹೊರತು ಸುವರ್ಣ ಆಗಿರಲಿಲ್ಲ. ಅಲ್ಲಿಗೆ ಮೂರೂ ಅವಸ್ಥೆಯಲ್ಲಿ ಇರುವ ರೂಪ ಯಾವುದೋ ಅದೇ ನಮ್ಮ ಸ್ವರೂಪ. ಮೂರು ಅವಸ್ಥೆಯಲ್ಲಿ ಈ ಜಗತ್ತು ಹೇಗಿದೆ? ಹಾಗಿದ್ರೆ ಹುಟ್ಟೋಗಿಂತ ಮುಂಚೆ ಹೇಗಿತ್ತು, ನಾಶವಾದ ನಂತರ ಎಲ್ಲಿ ಲಯವಾಗುತ್ತೆ? ಈಗಂತೂ ನಮ್ಗೆ ಗೊತ್ತಾಗ್ತಾ ಇದೆ, ಹೀಗಿದೆ, ಪ್ರತ್ಯೇಕವಾಗಿ ಕಾಣಿಸ್ತಾ ಇದೆ ಅಂತಂದ್ರೆ ಅದಕ್ಕೆ ಉಪನಿಷತ್ತು ಹೇಳುತ್ತೆ, ಆ ಚೇತನದಿಂದ ಇದು ಬಂದಿದೆ. ಎಲ್ಲಿ ಲಯವಾಗುತ್ತೆ, ಆಮೇಲೆ ಲಯದ ಪ್ರಕ್ರಿಯೆಯನ್ನು ತೋರಿಸುತ್ತೆ. ನೋಡಿ, ಮೊದಲಿಗೆ ಹೀಗೆ ಕೇವಲ ಚೈತನ್ಯ ಮಾತ್ರ ಇತ್ತು, ಬ್ರಹ್ಮ ಮಾತ್ರ ಇತ್ತು. ಅದರಿಂದ ಆಕಾಶದ ಉತ್ಪತ್ತಿ ಆಯಿತು, ಆಕಾಶದಿಂದ ವಾಯು, ವಾಯುವಿನಿಂದ ತೇಜಸ್ಸು, ತೇಜಸ್ಸಿನಿಂದ ನೀರು, ನೀರಿನಿಂದ ಪೃಥ್ವಿ, ಪೃಥ್ವಿಯಿಂದ ನಮ್ಮೆಲ್ಲ ಶರೀರಗಳು. ಆಮೇಲೆ ಸರಿ, ಇಷ್ಟು ಉತ್ಪತ್ತಿ ಆಯ್ತಲ್ಲ, ಹಾಗಿದ್ರೆ ಇದರ ಮೂಲ ಯಾವುದು ಅಂತ ಕೇಳಿದ್ರೆ ಮತ್ತೆ ಲಯದ ಪ್ರಕ್ರಿಯೆಯನ್ನು ಹೇಳಬೇಕಾಗುತ್ತೆ. ಯಾವ ಕ್ರಮದಿಂದ ಸೃಷ್ಟಿಯಾಗುತ್ತೋ ಅದರ ವ್ಯುತ್ಕ್ರಮದಿಂದ ಪ್ರಲಯ ಆಗುತ್ತೆ. ಅಂದ್ರೆ ಮೊದಲು ಕಾರಣ ಇತ್ತು, ಆಮೇಲೆ ಕಾರ್ಯದ ಉತ್ಪತ್ತಿ ಆಗುತ್ತೆ. ನಾಶವಾಗುವಾಗ ಮಾತ್ರ ಕಾರ್ಯದ ನಾಶ ಮೊದಲಾಗುತ್ತೆ, ಕಾರ್ಯವೇ ಮೊದಲು ನಷ್ಟವಾಗುತ್ತೆ. ಹಾಗಾಗಿ ಕಾರ್ಯದ ನಾಶ ಮೊದಲಾಗುತ್ತೆ ಅಂತಂದ್ರೆ ಕೊನೆಯಲ್ಲಿ ಉತ್ಪತ್ತಿಯಾಗಿದ್ದು ಯಾವುದು? ಪೃಥ್ವಿ. ಈ ಪೃಥ್ವಿಯ ನಾಶ ಅಂತಂದ್ರೆ ಲಯ. ಅದು ಜಲದಲ್ಲಿ ಲಯವಾಗುತ್ತೆ, ತನ್ನ ಕಾರಣದಲ್ಲಿ ಲಯವನ್ನು ಹೊಂದುತ್ತೆ.
ಆ ನೀರಿನ ತತ್ವದಲ್ಲಿ ಲಯವಾಗುತ್ತೆ. ಆ ನೀರಿನ ತತ್ವ ಅನ್ನುವಂಥದ್ದು ತೇಜಸ್ಸು ಎಂಬಂಥ ತತ್ವದಲ್ಲಿ, ತೇಜಸ್ಸಿನ ಲಯ ವಾಯುವಿನಲ್ಲಿ, ವಾಯುವಿನ ಲಯ ಆಕಾಶದಲ್ಲಿ, ಆಕಾಶದ್ದು ಲಯ ಆಗಬೇಕಲ್ಲ, ಯಾಕೆಂದ್ರೆ ಅದು ಕಾರ್ಯ ತಾನೇ. ಅದು ಎಲ್ಲಿ ಲಯವಾಗುತ್ತೆ? ಎಲ್ಲಿ ಲಯವಾಗುತ್ತೆ ಅಂದರೆ ಅದು ಎಲ್ಲಿಂದ ಬಂದಿದೆಯೋ ಅಲ್ಲಿ, ಅದು ಸದ್ರೂಪವಾದ ಬ್ರಹ್ಮದಲ್ಲಿಯೇ ಲಯವಾಗುತ್ತೆ. ಈಗ ಹೇಳಿ ಏನಿದೆ? ಏಕಮೇವ ದ್ವಿತೀಯಂ, ಇದೇ ತತ್ವ ಜಗತ್ತಿನ ಸ್ವರೂಪ ಅಂತ ಉಪನಿಷತ್ತು ಹೇಳುತ್ತೆ. ಹೀಗೆ ಅಧ್ಯಾರೋಪ ಮತ್ತು ಅಪವಾದ. ಅಧ್ಯಾರೋಪ ಅಂತಂದ್ರೆ ಆರೋಪ ಮಾಡುವಿಕೆ, ಆಮೇಲೆ ಅದರ ನಿರಾಕರಣೆ ಮಾಡುವಿಕೆ. ಆಗ ಮೂರೂ ಕಾಲದಲ್ಲಿಯೂ ಇರುವ ಒಂದು ತತ್ವದ ಸ್ವರೂಪ ನಮಗೆ ಗೊತ್ತಾಗುತ್ತೆ. ಅದನ್ನೇ ಈ ಸ್ತೋತ್ರದಲ್ಲಿ ಹೇಳಿಕ್ ಹೊರಟಿದ್ದಾರೆ. ಬೀಜಸ್ಯಾಂತರಿವಾಂಕುರೋ ಜಗದಿದಂ ಪ್ರಾಂಗ್ ನಿರ್ವಿಕಲ್ಪಂ ಪುನಃ ಮಾಯಾಕಲ್ಪಿತ ದೇಶ ಕಾಲ ಕಲನ ವೈಚಿತ್ರ್ಯ ಚಿತ್ರೀಕೃತಂ ಮಾಯಾವೀವ ವಿಜೃಂಭಯತ್ಯಪಿ ಮಹಾಯೋಗೀವ ಯಸ್ ಸ್ವೇಚ್ಛಯ ತಸ್ಮೈ ಶ್ರೀ ಗುರುಮೂರ್ತಯೇ ನಮ ಇದಂ ಶ್ರೀ ದಕ್ಷಿಣಾಮೂರ್ತಯೇ. ಇಡೀ ಜಗತ್ತಿನ ಸೃಷ್ಟಿಕರ್ತ ಯಾರೋ ಅಥವಾ ಆ ತತ್ವ ಯಾವುದೋ, ಆ ತತ್ವಕ್ಕೂ ಗುರುತತ್ವಕ್ಕೂ ಯಾವ ವ್ಯತ್ಯಾಸವೂ ಇಲ್ಲ. ಹಾಗಾಗಿ ಆ ದಕ್ಷಿಣಾಮೂರ್ತಿ ಎನ್ನುವ ಗುರುವಿಗೂ ಗುರುವಾದಂತಹ ದಕ್ಷಿಣಾಮೂರ್ತಿ ಇಡೀ ಜಗತ್ತಿಗೆ ಕಾರಣನಾದಂಥವನು. ಅದನ್ನು ಹೇಗೆ ಸೃಷ್ಟಿ ಮಾಡ್ತಾನೆ ಅಂತಂದರೆ ಈ ರೀತಿಯಲ್ಲಿ ಸೃಷ್ಟಿ ಮಾಡ್ತಾನೆ. ಸೃಷ್ಟಿ ಅಂತಂದ ಕೂಡಲೇ ನಮ್ಮ ದರ್ಶನಗಳಲ್ಲಿ ಅನೇಕ ಮತಗಳಿದೆ. ಭಾರತೀಯ ತತ್ವಶಾಸ್ತ್ರದಲ್ಲಿ ವಿಚಾರ ಮಾಡಿದಷ್ಟು, ನಮ್ಮ ಹೊರ ಕಾಣುವ ಜಗತ್ತಿನನ್ನು ವಿಚಾರ ಮಾಡಿದಷ್ಟು ಬೇರೆ ಎಲ್ಲೂ ಮಾಡಿರಲಿಕ್ಕಿಲ್ಲ. ಈವನ್ ಸೈನ್ಸ್ನಲ್ಲೂ ಕೂಡ ಮಾಡಿರಲಿಕ್ಕಿಲ್ಲ. ಅಷ್ಟು ಸೂಕ್ಷ್ಮವಾಗಿ ಅನೇಕ ಆಯಾಮಗಳಿಂದ ಅದರ ಸ್ವರೂಪವನ್ನು ವಿವೇಚನೆ ಮಾಡಿದ್ದಾರೆ. ನ್ಯಾಯಶಾಸ್ತ್ರ ಅಥವಾ ವೈಶೇಷಿಕ ಶಾಸ್ತ್ರ ಅಂತಿದೆ. ಇಡೀ ಜಗತ್ತನ್ನು ಪದಾರ್ಥ 7 ಪದಾರ್ಥಗಳ ರೂಪದಲ್ಲಿ ವಿಭಾಗ ಮಾಡಿ ಅವುಗಳ ಪದಾರ್ಥಗಳ ಗುಣ, ಸ್ವರೂಪ, ಕ್ರಿಯೆ ಎಲ್ಲವನ್ನು ಪರಿಶೀಲನೆ ಮಾಡಲಾಗುತ್ತೆ ಅಲ್ಲಿ. ಅವ್ರು ಹೇಳ್ತಾರೆ ಈ ಜಗತ್ತು ಹೇಗೆ ಉಂಟಾಯಿತು ಅಂತಂದ್ರೆ ಪರಮಾಣುಗಳಿಂದ ಉಂಟಾಯಿತು ಅಂತ ಹೇಳ್ತಾರೆ. ಯಾಕೆಂದ್ರೆ ಯಾವುದೋ ಒಂದು ವಸ್ತುವಿನ ಕೊನೆಯ ಅವಯವ ಪರಮಾಣು. ಆ ಕೊನೆಯ ಅವಯವ ಇದೆಯಲ್ಲ, ಆ ಅವಯವಗಳ ಒಟ್ಟು ರೂಪವೇ ಒಂದೊಂದು ವಸ್ತು. ಅದು ಸಮೂಹ, ಅದು ಸಂಘಾತ. ಅದು ಕೂಡ್ಕೊಂಡಾಗ, ಒಂದೊಂದು ಸಜಾತೀಯ ಪರಮಾಣುಗಳು ಒಂದಕ್ಕೊಂದು ಕೂಡ್ಕೊಂಡಾಗ ಒಂದು ವಸ್ತು ನಿರ್ಮಾಣವಾಗುತ್ತೆ. ಇದೇ ರೀತಿಯಲ್ಲಿ ಅನೇಕ ವಸ್ತುಗಳು ನಿರ್ಮಾಣವಾಗಿ ಇಡೀ ಸ್ಥೂಲ ಜಗತ್ತು ಉಂಟಾಗಿದೆ. ಹಾಗಾಗಿ ಇಡೀ ಜಗತ್ತು ಯಾವುದರಿಂದ ಪ್ರಾರಂಭವಾಗುತ್ತೆ ಅಂತಂದ್ರೆ ಅಣುಗಳಿಂದ, ಪರಮಾಣುಗಳಿಂದ. ಅದನ್ನೇ ಆರಂಭವಾದ ಅಂತ ಶಾಸ್ತ್ರದಲ್ಲಿ ಕರೆದಿದ್ದಾರೆ. ಆರಂಭವಾಗುತ್ತೆ, ಇದು ಹುಟ್ಟುತ್ತೆ, ಇದು ಈ ಜಗತ್ತು. ಮತ್ತೊಂದು ತತ್ವ ಇದೆ. ಹಾಗಿದ್ರೆ ಈ ಜಗತ್ತು ಹುಟ್ಟೋಕ್ಕಿಂತ ಮುಂಚೆ ಇತ್ತೋ ಇಲ್ಲವೋ ಅನ್ನೋದು ಮತ್ತೊಂದು ಪ್ರಶ್ನೆ. ಆವಾಗ ಅವ್ರು ಹೇಳ್ತಾರೆ ಈ ಜಗತ್ತು ಇರಲಿಲ್ಲ, ಪರಮಾಣುಗಳ ರೂಪದಲ್ಲಿತ್ತಲ್ಲ, ಪರಮಾಣುಗಳಿತ್ತು, ಈ ಜಗತ್ತಿನ ಆಕಾರ ಇರಲಿಲ್ಲ, ಅಂದ್ರೆ ಆ ವಸ್ತುವಿನ ಆಕಾರ ಇರಲಿಲ್ಲ. ಹಾಗಾಗಿ ಮೊದಲು ಇಲ್ಲದ ಯಾವುದೋ ಒಂದು ತತ್ವ ಹುಟ್ಕೊಳುತ್ತೆ. ಆದರೆ ಆ ಕಾರಣ ಇತ್ತು, ಇದನ್ನು ಅವರು ಒಪ್ತಾರೆ. ಯಾವುದು ಕಾರಣ ಅಂತಂದ್ರೆ ಪರಮಾಣುಗಳು. ಈ ಪರಮಾಣುಗಳ ಸಂಯೋಗ ಹೇಗಾಗುತ್ತೆ ಅಂತಂದ್ರೆ ಅದು ಈಶ್ವರ ತತ್ವದಿಂದ ಆಗುತ್ತೆ. ಯಾಕೆಂದ್ರೆ ಎಲ್ಲ ನೈಯಾಯಿಕರು ಅಥವಾ ವೈಶೇಷಿಕರು ಇದನ್ನು ಅಂಗೀಕಾರ ಮಾಡ್ತಾರೆ. ಯಾವುದೇ ಕಾರ್ಯ ಆಗಬೇಕಾದ್ರೆ ಅದಕ್ಕೆ ಈಶ್ವರ ಎನ್ನುವ ತತ್ವ ಕೂಡ ಕಾರಣ, ಅದೃಷ್ಟ ಎನ್ನುವ ತತ್ವ ಕೂಡ ಕಾರಣ, ಕಾಲ ಎನ್ನುವ ತತ್ವ ಕೂಡ ಕಾರಣ. ಹೀಗೆ ಅನೇಕ ಕಾರಣಗಳಿವೆ. ಅದರಲ್ಲಿ ಈಶ್ವರ ತತ್ವ ಕೂಡ ಒಂದು ಕಾರಣ. ಈ ಈಶ್ವರನ ಇಚ್ಛೆಯಿಂದ ಪರಮಾಣುಗಳಲ್ಲಿ ಮೊದಲಿಗೆ ಸಂಯೋಗ ಎನ್ನುವ ಕ್ರಿಯೆ ಉಂಟಾಗುತ್ತೆ. ಅದೇ ಸಂಯೋಗ ಆಗ್ತಾ ಎಲ್ಲ ಪರಮಾಣುಗಳು ಒಂದು ಪರಮಾಣು ಇರೋದು ಮತ್ತೊಂದು ಪರಮಾಣುವಿನ ಜೊತೆ ಸಂಯೋಗವಾದಾಗ ದ್ವಿಣುಕ ಅಂತ ಕರೀತಾರೆ, ಪರಿಭಾಷೆ ಅದು. ಹಾಗೆ ದೀರ್ಘವಾಗ್ತಾ ಹೋಗುತ್ತೆ, ಅನೇಕ ಪರಮಾಣುಗಳ ಸಮವಾಯ ಆಗಿ ಅದೊಂದು ಪದಾರ್ಥ ಉಂಟಾಗುತ್ತೆ. ಹೀಗೆ ಸ್ಥೂಲ ಜಗತ್ತಿನ ಸೃಷ್ಟಿ. ಮತ್ತೆ ಲಯವೂ ಕೂಡ ಹಾಗೆ ಲಯವಾಗ್ತಾ ಕೊನೆಯಲ್ಲಿ ಪರಮಾಣುವಿನ ತನಕ ಬಂದ್ಮುಟ್ಟುತ್ತೆ. ಅದು ಲಯ. ಪರಮಾಣುವಿನ ರೂಪದಲ್ಲಿರುವಿಕೆಯೇ ಪ್ರಲಯ ಅಂತ ಅವ್ರು ಹೇಳ್ತಾರೆ. ಆದರೆ ಇದಕ್ಕೆಲ್ಲ ಕಾರಣ ಯಾವುದು ಅಂತಂದ್ರೆ ಈಶ್ವರ. ಅದನ್ನು ನಿಮಿತ್ತ ಕಾರಣ ಅಂತ ಕರಿತೇವೆ. ಯಾವುದೇ ಒಂದು ವಸ್ತುವಿಗೆ 2 ರೀತಿಯ ಮುಖ್ಯ ಕಾರಣವನ್ನು ಹೇಳ್ಬೋದು. ಇನ್ನೂ ಅನೇಕ ಕಾರಣಗಳನ್ನು ನೈಯಾಯಿಕರಲ್ಲಿ ಹೇಳಿದ್ದಾರೆ. ನಾವು ಅಂದ್ರೆ ವೇದಾಂತಿಗಳು ವಿಶಿಷ್ಯ 2 ಕಾರಣವನ್ನು ಹೇಳ್ತಾರೆ. ಒಂದು ಉಪಾದಾನ ಕಾರಣ, ಮತ್ತೊಂದು ನಿಮಿತ್ತ ಕಾರಣ ಅಂತ. ಉಪಾದಾನ ಕಾರಣ ಅಂತಂದ್ರೆ ಅದು ಆ ಕಾರಣದ ಹೊರತಾಗಿ ಕಾರ್ಯ ಇರೋದೇ ಇಲ್ಲ. ಹೇಗೆ ಮಣ್ಣಿನಂತೆ, ಮಣ್ಣಿನ ಹೊರತಾಗಿ ಘಟದ ಅಸ್ತಿತ್ವವೇ ಇಲ್ಲ. ಹಾಗಾಗಿ ಘಟ ಅಂತಂದ್ರೆ ಮಡಕೆಯ ಮೂಲ ರೂಪ ಮಣ್ಣು. ಹಾಗಾಗಿ ಮಣ್ಣು ಮಡಕೆಗೆ ಉಪಾದಾನ ಕಾರಣ. ನಿಮಿತ್ತ ಕಾರಣ ಅಂದ್ರೆ ಏನು? ನಿಮಿತ್ತ ಕಾರಣ ಅಂತಂದ್ರೆ ಆ ನಿಮಿತ್ತ ಕಾರಣ ಯಾವತ್ತೂ ಚೇತನನೇ ಆಗಿರ್ಬೇಕಾಗತ್ತೆ, ಅಚೇತನ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಅಂದ್ರೆ ಒಬ್ಬ ವ್ಯಕ್ತಿ ಆ ಮಡಿಕೆಯನ್ನು ನಿರ್ಮಾಣ ಮಾಡ್ತಾನೆ. ಮಡಿಕೆ ನಿರ್ಮಾಣ ಮಾಡುವಾಗ ಹೇಗೆ ನಿರ್ಮಾಣ ಮಾಡ್ತಾನೆ ಅಂದ್ರೆ ಅದಕ್ಕೂ ಮುಂಚೆ ಆತ ನಾನೀಗ ಮಡಿಕೆಯನ್ನ ಮಾಡಬೇಕು ಅಂತ ಇಚ್ಛೆ ಅವನಲ್ಲಿ ಬರುತ್ತೆ. ಮೊದಲು ಆ ಇಚ್ಛೆ ಬರೋಕ್ಕಿಂತ ಮುಂಚೆ ಅವನಿಗೆ ಆ ಮಡಿಕೆ ಅಂದ್ರೆ ಏನು ಅನ್ನೋ ಜ್ಞಾನ ಇರಬೇಕಾಗುತ್ತೆ, ಹೇಗೆ ನಿರ್ಮಾಣ ಮಾಡಬೇಕು ಅನ್ನೋ ಜ್ಞಾನ ಇರಬೇಕಾಗುತ್ತೆ. ಹಾಗಾಗಿ ಮೊದಲು ಜ್ಞಾನ, ಆಮೇಲೆ ಇಚ್ಛೆ, ಆಮೇಲೆ ಕ್ರಿಯೆಯಲ್ಲಿ ತೊಡಗುತ್ತಾನೆ. ಹೀಗೆ ಜ್ಞಾನ, ಇಚ್ಛೆ
ಇಚ್ಛೆ ಮತ್ತು ಕ್ರಿಯೆ ಈ ಮೂರರಿಂದ ಕೂಡಿದಂಥವನೇ ನಿಮಿತ್ತ ಕಾರಣನಾಗ್ತಾನೆ. ಈಶ್ವರ ಚೇತನದಲ್ಲಿ ಇವೆಲ್ಲ ಸಾಧ್ಯ ಇದೆ. ಜ್ಞಾನ, ಇಚ್ಛೆ, ಕ್ರಿಯೆ, ಈ ಮೂರೂ ಕೂಡ ಈಶ್ವರನಿಂದ ಸಾಧ್ಯವಾಗುತ್ತೆ. ಈಶ್ವರ ಅಂದರೆ ಯಾರು? ಈಶ್ವರ ಅಂದರೆ ಅಲ್ಲಿ ಅವರು ನ್ಯಾಯಶಾಸ್ತ್ರದಲ್ಲಿ ಹೇಳಿರುವ ಸ್ವರೂಪ ಬೇರೆ. ನಾನೀಗ ಕೇವಲ ವೇದಾಂತ ಸ್ವರೂಪದಲ್ಲಿ ಹೇಳೋದಾದರೆ, ಶುದ್ಧವಾದ ಬ್ರಹ್ಮತತ್ವ ಏನಿದೆಯೋ, ಚೈತನ್ಯ ತತ್ವ, ಅದರಲ್ಲಿ ಮಾಯೆ ಎನ್ನುವ ಒಂದು ಅಚೇತನ ತತ್ವ ಇದೆ. ಆ ಮಾಯೆಯಿಂದ ಒಡಗೂಡಿದಾಗ ಆ ಶುದ್ಧವಾದ ತತ್ವದಲ್ಲಿ ಈಶ್ವರತ್ವ ಅನ್ನುವಂಥದ್ದು ಬರುತ್ತೆ. ಅದೇ ಈಶ್ವರ ಅಂತ ಕರೀತಾರೆ. ಏನು ಈಶ್ವರತ್ವ ಬರುವಿಕೆ ಅಂದರೆ ಈ ಜ್ಞಾನ, ಇಚ್ಛೆ, ಕ್ರಿಯೆ ಇವೆಲ್ಲಗಳು ಕೂಡ ಮೂರ್ತ ರೂಪವನ್ನು ತಾಳುವಿಕೆ. ಅದೇ ಈಶ್ವರತ್ವ. ಇಡೀ ಜಗತ್ತನ್ನು ಸೃಷ್ಟಿ ಮಾಡಬೇಕು ಅಂತಾದರೆ ಒಬ್ಬ ವ್ಯಕ್ತಿಯಿಂದ ಸಾಧ್ಯ ಇಲ್ಲ, ನಮ್ಮಂಥವರಿಂದ. ಅನೇಕ ಜನರು ಸೇರಿದ್ರೂ ಸಾಧ್ಯ ಇಲ್ಲ. ಯಾಕೆಂದರೆ ಒಬ್ಬ ವ್ಯಕ್ತಿ ಯಾವುದೋ ಒಂದನ್ನು ಕೆಲಸವನ್ನು ಮಾಡಬೇಕು, ಒಂದು ಪ್ರಾಡಕ್ಟನ್ನು ತಯಾರು ಮಾಡಬೇಕು, ಒಂದು ವಸ್ತುವನ್ನು ಉತ್ಪಾದಿಸಬೇಕು ಅಂತಾದರೆ ಮೊದಲಿಗೆ ಆತನಿಗೆ ಆ ಜ್ಞಾನ ಇರಬೇಕು. ಆ ವಸ್ತು ಹೇಗೆ ಉತ್ಪತ್ತಿ ಆಗುತ್ತೆ, ಅದಕ್ಕೆ ಕಾರಣ ಯಾವುದು, ಕಾರಣ ಸಾಮಗ್ರಿಗಳು ಯಾವುದು ಮತ್ತು ಪ್ರಕ್ರಿಯೆ ಏನು, ಇದೆಲ್ಲ ಅವನು ಮೊದಲು ತಿಳ್ಕೊಳ್ಬೇಕಾಗುತ್ತೆ. ಆಮೇಲೆ ಅವನಲ್ಲಿ ಅದನ್ನು ಉತ್ಪಾದಿಸುವ ಇಚ್ಛೆ ಬೇಕಾಗುತ್ತೆ. ಆಮೇಲೆ ಕ್ರಿಯೆಯಲ್ಲಿ ತೊಡಗಬೇಕಾಗುತ್ತೆ. ಇಡೀ ಜಗತ್ತಿನಲ್ಲಿ ಏನೇನಿದೆ, ಇದು ಹೇಗಿರಬೇಕು, ಇದನ್ನೆಲ್ಲ ಯೋಚಿಸುವ ಸಾಮರ್ಥ್ಯ ಈ ಜಗತ್ತಿನಲ್ಲಿ ಯಾರಿಗೂ ಇಲ್ಲ. ಯಾರಿಗಾದರೂ ಇದ್ದರೆ ಆತ ಎಲ್ಲವನ್ನೂ ತಿಳ್ಕೊಂಡಿದ್ದಾರ್ತಾನೆ. ಯಾರಾದರೂ ಒಬ್ರು ಇದ್ದಾರೆ ಅಂತಾದರೆ ಖಂಡಿತವಾಗಿ ಆತ ತಿಳ್ಕೊಂಡಿದ್ದಾನೆ ಅಂತಲೇ ಅರ್ಥ. ಯಾಕೆಂದರೆ ಒಂದು ಕ್ರಿಯೆಯನ್ನು ಮಾಡಬೇಕಾದ್ರೆ ಆ ಎಲ್ಲ ವಿಷಯಗಳ ಜ್ಞಾನ ಬೇಕಲ್ಲ. ಹಾಗಿದ್ದರೆ ಈಶ್ವರ ಈ ಜಗತ್ತಿಗೆ ಕಾರಣ ಅಂತಾದರೆ ಈಶ್ವರನಿಗೆ ಈ ಜಗತ್ತಿನಲ್ಲಿರುವ ಎಲ್ಲ ಪದಾರ್ಥಗಳ ಜ್ಞಾನ ಬೇಕಾಗಿರುತ್ತೆ. ಹಾಗಾಗಿ ಎಲ್ಲವನ್ನೂ ತಿಳ್ಕೊಂಡವನು ಸರ್ವಜ್ಞ ಅನ್ನೋ ಶಬ್ದದಿಂದ ಕರೀತಾರೆ. ಹಾಗಾಗಿ ಈಶ್ವರ ಸರ್ವಜ್ಞ, ಸರ್ವಂ ಜಾನಾತಿ, ಎಲ್ಲವನ್ನು ತಿಳ್ಕೊಂಡಿದ್ದಾನೆ. ಹಾಗಾಗಿ ಆತ ಸರ್ವಜ್ಞ. ಅಷ್ಟೇ ಅಲ್ಲ, ಯಾವುದೇ ಒಂದನ್ನು ನಾವು ಮಾಡಬೇಕು ಅಂತಂದರೆ ಅದು ಮಾಡಲಿಕ್ಕೆ ನಮಗೊಂದು ಶಕ್ತಿ ಬೇಕಾಗುತ್ತೆ, ಸಾಮರ್ಥ್ಯ ಬೇಕಾಗುತ್ತೆ. ನಮಗೆ ಜ್ಞಾನ ಇದ್ದರೂ ಸಾಕಾಗಿಲ್ಲ. ಮಡಿಕೆ ಮಾಡೋದು ಹೇಗೆ ಅಂತ ನಾವು ಯೂಟ್ಯೂಬಲ್ಲಿ ನೋಡ್ಕೊಂಡು ಅರ್ಥ ಮಾಡ್ಕೊಬಿಡ್ಬೋದು. ಆದರೆ ಆ ಸಾಮರ್ಥ್ಯ ನಮಗೆ ಬೇಕಲ್ಲ. ಸಾಮರ್ಥ್ಯ ಇಲ್ಲದೆ ಇದ್ದರೆ ಅದರ ಉತ್ಪಾದನೆ ಮಾಡಲಿಕ್ಕೆ ಆಗೋದಿಲ್ಲ. ಹಾಗಾಗಿ ಈಶ್ವರ ಈ ಜಗತ್ತನ್ನು ಸೃಷ್ಟಿ ಮಾಡ್ತಾನೆ ಅಂತಂದರೆ ಆತ ಸರ್ವಜ್ಞ ಅಷ್ಟೇ ಅಲ್ಲ, ಎಲ್ಲವನ್ನು ಉತ್ಪಾದನೆ ಮಾಡುವ ಸಾಮರ್ಥ್ಯ ಉಳ್ಳವನು, ಸರ್ವ ವಿಷಯಕ ಶಕ್ತಿಯನ್ನು ಹೊಂದದಂಥವನು. ಹಾಗಾಗಿ ಆತ ಸರ್ವಶಕ್ತ. ಹೀಗೆ ಆ ಶುದ್ಧ ಚೈತನ್ಯದಲ್ಲಿಯೇ ಈ ಮಾಯೆಯ ವಶಾತ್ ಸರ್ವಜ್ಞತ್ವ ಮತ್ತು ಸರ್ವಶಕ್ತಿಮತ್ವ ಅನ್ನುವಂಥದ್ದು ಒದಗುತ್ತೆ. ಹೀಗೆ ಒದಗಿದಾಗ ಮಾಯೆಯ ಕಾರಣದಿಂದಾಗಿ ಈ ಅನಾದಿ ಸೃಷ್ಟಿ ಪರಂಪರೆಯಲ್ಲಿ ಹಿಂದಿನ ಕಲ್ಪದಲ್ಲಿ ಅನೇಕ ಜೀವರಿದ್ದರು. ಅವರ ಕರ್ಮಗಳಿನ್ನೂ ಕೂಡ ನಾಶವಾಗಿಲ್ಲ. ಆ ಕರ್ಮಗಳ ಕಾರಣದಿಂದ ಆ ಮಾಯಾ ವೃತ್ತಿಯಿಂದ ಚೈತನ್ಯದಲ್ಲಿ ಒಂದು ಸೃಷ್ಟಿ ಮಾಡಬೇಕು ಅನ್ನೋ ಸಂಕಲ್ಪ ಉಂಟಾಗುತ್ತೆ. ಆ ಸಂಕಲ್ಪ ಪೂರ್ವಕವಾಗಿ ಈ ಜಗತ್ತನ್ನು ಸೃಷ್ಟಿ ಮಾಡ್ತಾನೆ. ಇಲ್ಲಿ ಯಾಕೆ ಸಂಕಲ್ಪ ಅಂತ ತಗೊಂಡ್ವಿ ಅಂತಂದರೆ ಉಪನಿಷತ್ತೇ ಇದನ್ನು ಹೇಳುತ್ತೆ. ಯಾಕೆಂದರೆ ಈ ಸಂಕಲ್ಪ ಅನ್ನುವ ಕ್ರಿಯೆ ಯಾವುದಕ್ಕೆ ಉಂಟಾಗುತ್ತೆ? ಚೈತನ್ಯಕ್ಕೆ ಮಾತ್ರ ಉಂಟಾಗುವಂಥದ್ದು. ಹಾಗಾಗಿ ಈ ಜಗತ್ತು ಯಾವುದೋ ಅಚೇತನ ಪದಾರ್ಥದಿಂದ ಉಂಟಾಗಿಲ್ಲ ಅಂತ ಹೇಳೋದಕ್ಕಾಗಿ ಉಪನಿಷತ್ತು ಆ ಈಶ್ವರನಿಗೆ, ಆ ಬ್ರಹ್ಮಕ್ಕೆ ಸಂಕಲ್ಪ ಅನ್ನುವಂಥದ್ದನ್ನು ಹೇಳುತ್ತೆ. ಸಂಕಲ್ಪ ಅಂತಂದ್ರೆ ಅದು ಇಚ್ಛಾರೂಪವಾದದ್ದು ಅಥವಾ ಜ್ಞಾನರೂಪವಾದದ್ದು ಅಂತ ಹೇಳ್ಬೋದು. ನಾನು ಇದನ್ನು ಮಾಡಬೇಕು, ನಾನು ಬಹುವಾಗಬೇಕು, ಒಬ್ಬನೇ ಇದ್ದೇನೆ, ಬಹುವಾಗಬೇಕು, ಈ ಜಗತ್ತನ್ನು ಸೃಷ್ಟಿ ಮಾಡಬೇಕು ಅನ್ನುವಂಥ ಒಂದು ಇಚ್ಛೆ ಅದು. ಈ ಇಚ್ಛೆ ಯಾರಿಗೆ ಉಂಟಾಗುತ್ತೆ ಅಂದರೆ ಚೇತನಕ್ಕೆ ಉಂಟಾಗುತ್ತೆ. ಹಾಗಾಗಿ ಪರಮಾಣುಗಳು ಈ ಜಗತ್ತಿಗೆ ಕಾರಣವಾಗಲಿಕ್ಕೆ ಸಾಧ್ಯ ಇಲ್ಲ. ಮುಂದೆ ಉಪನಿಷತ್ನಲ್ಲಿ ಬರುತ್ತೆ, ಈ ಸ್ಥೂಲವಾದಂತಹ ಪ್ರಪಂಚ, ಅದಕ್ಕೆ ಸೂಕ್ಷ್ಮವಾದಂತಹ ಬ್ರಹ್ಮ ಕಾರಣ ಅಂತ ನೀನು ಹೇಳ್ತಾ ಇದೀಯಾ, ಇದನ್ನು ಅರ್ಥ ಮಾಡ್ಕೊಳ್ಳೋದು ಹೇಗೆ? ಶ್ವೇತಕೇತು ಕೇಳ್ತಾನೆ. ಈ ಜಗತ್ತು ಅತ್ಯಂತ ಸ್ಥೂಲವಾದದ್ದು, ಇಷ್ಟು ದೊಡ್ಡ ಜಗತ್ತು ಅತ್ಯಂತ ಸೂಕ್ಷ್ಮವಾದ ಒಂದು ಬ್ರಹ್ಮದಿಂದ, ಅದು ಯಾವುದಕ್ಕೂ ಇಂದ್ರಿಯಗಳಿಗೆ ಗೋಚರವಲ್ಲ, ಅಷ್ಟು ಸೂಕ್ಷ್ಮವಾದ ಕಾರಣದಿಂದ ಬಂತು ಅಂತ ಹೇಗೆ? ಇದು ವಿರುದ್ಧ ಅಲ್ವೇ? ಸೂಕ್ಷ್ಮದಿಂದ ಸ್ಥೂಲ ಉಂಟಾಗೋದು ಹೇಗೆ? ಇದನ್ನು ಅರ್ಥ ಮಾಡ್ಕೊಳ್ಳೋದು ಹೇಗೆ ಅಂತ ಕೇಳಿದಾಗ ಆತ ಒಂದು ಪ್ರಯೋಗವನ್ನು ಹೇಳ್ತಾನೆ ಶ್ವೇತಕೇತುವಿಗೆ. ನೋಡು, ಅಲ್ಲಿ ಕಾಣ್ತಾ ಇರುವ ಒಂದು ನೆಗ್ರೋಧ ವೃಕ್ಷ, ವಟವೃಕ್ಷ, ದೊಡ್ಡದು, ಆ ಥರದ ಒಂದು ದೊಡ್ಡ ವೃಕ್ಷ. ಆ ವೃಕ್ಷದಲ್ಲಿ ಫಲಗಳಿದೆಯಲ್ಲ, ಒಂದು ಫಲವನ್ನು ತೆಗೆದುಕೊಂಡು ಬಾ, ಅದನ್ನು 2 ವಿಭಾಗ ಮಾಡಿ ನೋಡು, ಏನು ಕಾಣುತ್ತೆ? ಅದರಲ್ಲಿ ಅತ್ಯಂತ ಈ ರವೆ ಆಗಿರುವಂತಹ ಅಣುಗಳು ಕಾಣುತ್ತೆ. ಅದು ಆ ರೀತಿಯ ಒಂದು ಫಲ ವಿಶೇಷ. ಅದು ಅತ್ಯಂತ ಬೀಜಗಳು ಕಾಣುತ್ತೆ. ಅದನ್ನು ಒಡಿ, ಏನು ಕಾಣುತ್ತೆ? ಏನೂ ಕಾಣಿಸೋದಿಲ್ಲ. ಹಾಗಿದ್ರೆ ಈ ಒಂದು ಅತ್ಯಂತ ಸೂಕ್ಷ್ಮವಾದ ಬೀಜದಿಂದ ಇಷ್ಟೊಂದು ದೊಡ್ಡ ಮರ ಉಂಟಾಯ್ತಲ್ಲ, ಇದನ್ನು ನೀನು ನಂಬ್ತೀಯಾ? ನಂಬಲೇಬೇಕು. ಹಾಗಾದರೆ ಅದೇ ರೀತಿಯಲ್ಲಿ ಅತ್ಯಂತ ಸೂಕ್ಷ್ಮವಾದ ಬ್ರಹ್ಮ ಎನ್ನುವ ತತ್ವದಿಂದ ಈ ಸ್ಥೂಲವಾದ ಪ್ರಪಂಚ ಉಂಟಾಗಿದೆ ಅಂತ ಆತ ದೃಷ್ಟಾಂತವನ್ನು ಕೊಡ್ತಾನೆ. ಇಲ್ಲಿ
ಇಲ್ಲಿ ಬೀಜ ಅನ್ನೋ ಶಬ್ದ ಬಂತಲ್ಲ, ಅಣುಗಳು ಅನ್ನೋ ಶಬ್ದ ಬಂತು. ಆ ಅಣುಗಳು ಅನ್ನೋ ಶಬ್ದದನ್ನ ಇಟ್ಟುಕೊಂಡು ನೈಯಾಯಿಕವಾದಿಗಳು ಏನ್ ಅಂದ್ಕೊಳ್ತಾರೆ ಅಂದ್ರೆ ಪರಮಾಣುವಿಂದ ಈ ಜಗತ್ತುಂಟಾಗಿದೆ ಅನ್ನೋ ತತ್ವವನ್ನು ಹೇಳ್ತಾರೆ. ಅಲ್ಲಿ ಏನ್ ದೋಷ ಇದೆ ಅಂತಂದ್ರೆ ಪರಮಾಣುಗಳಲ್ಲಿ ಅಚೇತನತ್ವ ಅನ್ನೋದಿದೆ. ಅಚೇತನದಿಂದ ಚೇತನ ಬರ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ನಿರಾಕರಣೆ ಮಾಡುವ ಸಲುವಾಗಿ ಈ ಶ್ಲೋಕ ಬಂದಿದೆ. ಅಷ್ಟೇ ಅಲ್ಲ, ಮತ್ತೊಂದಿದೆ, ಸಾಂಖ್ಯ ದರ್ಶನ ಅಂತ ಒಂದಿದೆ. ಸಾಂಖ್ಯ ದರ್ಶನ ಅಂದರೆ ಕಪಿಲಾಚಾರ್ಯರು ಅದನ್ನು ಅವರಿಂದ ಪ್ರಣೀತವಾದ ಶಾಸ್ತ್ರ. ಅದು ಅತ್ಯಂತ ಪ್ರಾಚೀನ ಶಾಸ್ತ್ರ ಮತ್ತು ಅತ್ಯಂತ ವೈಜ್ಞಾನಿಕವಾದ ಪ್ರಕ್ರಿಯೆ ಕೂಡ ಅಲ್ಲಿ ನಿರೂಪಿಸಲ್ಪಟ್ಟಿದೆ. ತ್ರಿಗುಣಗಳ ಒಂದು ಪ್ರಕ್ರಿಯೆ. ಇಡೀ ಜಗತ್ತು ತ್ರಿಗುಣಾತ್ಮಕವಾಗಿದೆ, ಸತ್ವರಜಸ್ತಮೋ ಗುಣಾತ್ಮಕವಾಗಿದೆ. ಸತ್ವರಜಸ್ತಮೋ ಗುಣಗಳಿಂದ ಕೂಡಿರುವಂಥದ್ದು ಯಾವುದೋ ಅದೇ ಪ್ರಧಾನ ಅಥವಾ ಮೂಲ ಪ್ರಕೃತಿ ಅಂತ ಅವ್ರು ಕರೀತಾರೆ. ಆದರೆ ಅದು ಅಚೇತನ ಅಂತ ಅವ್ರು ಹೇಳ್ತಾರೆ. ಈ ಮೂಲ ಪ್ರಕೃತಿಯಿಂದಲೇ ಇಡೀ ಜಗತ್ತುಂಟಾಗಿದೆ. ಮಹತ್ತತ್ವ, ಅದರಿಂದ ಅಹಂಕಾರ ತತ್ವ, ಅದರಿಂದ ಮತ್ತೆ ಪಂಚತನ್ಮಾತ್ರಗಳು, ಪಂಚಭೂತಗಳು, ಹಾಗೆಯೇ 11 ಇಂದ್ರಿಯಗಳು. ಇಲ್ಲಿಗೆ ಪಂಚಭೂತಗಳು ಉಂಟಾಗಿದ್ದು ಯಾವುದರಿಂದ ಅಂದರೆ ಪರಂಪರೆಯ ಮೂಲ ಪ್ರಕೃತಿಯಿಂದ, ತ್ರಿಗುಣಾತ್ಮಕವಾದ ಮೂಲ ಪ್ರಕೃತಿಯಿಂದ. ಆದರೆ ಅದನ್ನು ನಾವು ಜಗತ್ತಿನ ಕಾರಣ ಅಂತ ಒಪ್ಪಿದ್ರೆ ಏನು ದೋಷ ಅಂತಂದರೆ ಅದು ಅಚೇತನ. ಈ ಅಚೇತನ ತತ್ವ ಅಂತ ನಾವು ಒಪ್ಕೊಂಡ್ರೆ ಏನಾಗುತ್ತೆ? ಶ್ರುತಿಗೆ ವಿರೋಧ ಬರುತ್ತೆ. ಶ್ರುತಿ ಏನು ಹೇಳುತ್ತೆ? ಈ ಜಗತ್ತನ್ನು ಸೃಷ್ಟಿ ಮಾಡುವಾಗ ಆ ಕಾರಣ ಎನ್ನುವಂಥದ್ದು ಚಿಂತನೆ ಮಾಡುತ್ತೆ, ಯೋಚಿಸುತ್ತೆ, ಅಥವಾ ಅದಕ್ಕೊಂದು ಇಚ್ಛೆ ಹುಟ್ಟುತ್ತೆ ಅಂತ. ಇದಕ್ಕೆ ವಿರೋಧ ಬರುತ್ತೆ. ಅಂದರೆ ಶ್ರುತಿ ಹೇಳಿದೆ ಅನ್ನುವ ಕಾರಣಕ್ಕೆ ಇದನ್ನು ಹೇಳಬೇಕು ಅಂತಲ್ಲ, ಯುಕ್ತಿಯೂ ಬೇಕಾದಷ್ಟು ಇದೆ. ಇಲ್ಲಿ ಏನು ಹೇಳ್ತಾ ಇದೆ ಶ್ರುತಿ ಅಂತಂದರೆ, ನೈಯಾಯಿಕರು ಹೇಳಿದಾಗೆ ಉಪಾದಾನ ಕಾರಣ ಬೇರೆ, ನಿಮಿತ್ತ ಕಾರಣ ಬೇರೆ ಅಂತಲ್ಲ. ಅಥವಾ ಮತ್ತೊಂದು ವಾದ ಇದೆ ಬೌದ್ಧರದ್ದು. ಅವ್ರೇನು ಹೇಳ್ತಾರೆ? ಒಂದು ಗಿಡ ಅದರ ಉತ್ಪತ್ತಿ ಆಗುವಾಗ ಬೀಜದಿಂದ ಉತ್ಪತ್ತಿ ಆಗುತ್ತೆ. ಬೀಜದ ಅವಯವ ನಾಶವಾದಾಗ ಗಿಡ ಉಂಟಾಗುತ್ತೆ ಅಂತ ಹೇಳ್ತಾರೆ. ಇಲ್ಲಿ ನಾಶ ಅನ್ನೋದು ಬಂತಲ್ಲ, ನಾಶವನ್ನೇ ಅವರು ಅಭಾವ ಅಂತ ತಗೊಳ್ತಾರೆ. ಅಭಾವ ಅಂದರೆ ಏನು? ಇಲ್ಲದಿರುವಿಕೆ. ಬೀಜದಿಂದಲೇ ಗಿಡ ಹುಟ್ಟೋದಾದ್ರೂ ಕೂಡ ಅದರ ಅವಯವಗಳು ನಾಶವಾಗ್ತವಲ್ಲ, ಆ ನಾಶ ಅಂತಂದ್ರೆ ಅದನ್ನು ಧ್ವಂಸ ಅಂತ ಕರೀತಾರೆ, ಅಭಾವ ಅಂತ ಕರೀತಾರೆ. ಈ ಅಭಾವದಿಂದ ಭಾವದ ಉತ್ಪತ್ತಿ ಆಯಿತು ಅಂತ ಅವ್ರು ಕರೀತಾರೆ. ಹಾಗಾಗಿ ಎಲ್ಲವೂ ಶೂನ್ಯ, ಆ ಶೂನ್ಯದಿಂದ ಇದು ಉಂಟಾಯಿತು. ಅಥವಾ ಅಭಾವದಿಂದ ಭಾವದ ಉತ್ಪತ್ತಿ ಆಯಿತು ಅಂತ ಅವ್ರು ಹೇಳ್ತಾರೆ. ಆಮೇಲೆ ಸಾಂಖ್ಯರು ಹೇಳ್ತಾರೆ ತ್ರಿಗುಣಾತ್ಮಕವಾದ ಮೂಲ ಪ್ರಕೃತಿಯಿಂದ, ಅಚೇತನದಿಂದ ಈ ಜಗತ್ತು ಉಂಟಾಗಿದೆ ಅಂತ ಹೇಳ್ತಾರೆ. ಎಲ್ಲದರಲ್ಲಿಯೂ ಇರುವ ದೋಷ ಸಮಾನವಾಗಿದೆ. ಏನು ಅಂದರೆ ಚೇತನದ ಸಹಕಾರವಿಲ್ಲದೇನೆ, ಚೇತನ ಅಲ್ಲದೇನೆ ಈ ಜಗತ್ತನ್ನು ಸೃಷ್ಟಿ ಮಾಡೋದಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಉಪನಿಷತ್ ಅವೆಲ್ಲವುಗಳನ್ನು ಕೂಡ ತಾತ್ಪರ್ಯಶಃ, ಅಂದರೆ ಉಪನಿಷತ್ ಬಂದ ಮೇಲೇ ಆ ಎಲ್ಲ ಮತಗಳು ಬಂದಿರೋದು. ಆಗಿದ್ದು ಕೂಡ ಈ ಸಂಶಯ ಯಾವತ್ತು ಬೇಕಾದರೂ ಬರ್ಬೋದು, ಯಾವ ಕಲ್ಪದಲ್ಲಿ, ಯಾವ ರೂಪದಲ್ಲಿ, ಯಾವಾಗಾದ್ರೂ ಸಹಜವಾಗಿ ಬರ್ಬೋದು. ಹಾಗಾಗಿ ಅದೆಲ್ಲವನ್ನು ಕೂಡ ನಿರಾಕರಣೆ ಮಾಡುವ ದೃಷ್ಟಿಯಿಂದ ಮೊದಲಿಗೆನೆ ಸತ್ ಶಬ್ದದಿಂದ ಆ ಬ್ರಹ್ಮದ, ಇಡೀ ಜಗತ್ತಿಗೆ ಕಾರಣವಾದ ಬ್ರಹ್ಮವನ್ನು ಹೇಳಿ, ಆಮೇಲೆ ಅದು ಹೀಗೆ ಸೃಷ್ಟಿ ಮಾಡಬೇಕು ಅಂತ ಇಚ್ಛಿಸಿತು. ಆಮೇಲೆ ಒಂದೊಂದೇ ಭೂತಗಳ ಸೃಷ್ಟಿ ಆಯಿತು. ತೇಜಸ್ಸಿನ ಸೃಷ್ಟಿ ಆಯಿತು, ನೀರಿನ ಸೃಷ್ಟಿ ಆಯಿತು, ಪೃಥ್ವಿವರೆಗೆ ಎಲ್ಲ ಭೂತಗಳ ಸೃಷ್ಟಿ ಆಗುತ್ತೆ. ಹೀಗೆ ಹಾಗಿದ್ರೆ ಇದು ಎಲ್ಲಿತ್ತು ಮೊದಲು ಅಂತಂದರೆ ಬೀಜದ ರೂಪದಲ್ಲಿತ್ತು. ಇಲ್ಲಿ ಮತ್ತೊಂದು ವಾದ ಬರುತ್ತೆ. ಈ ಕಾರ್ಯ ಅಂತ ಉಂಟಾಯ್ತಲ್ಲ, ಆ ಉಂಟಾಗುವಾಗ ಅದು ಮೊದಲಿತ್ತೋ ಇಲ್ವೋ ಅನ್ನೋ ದೊಡ್ಡ ವಿವಾದ. ಮೊದಲಿತ್ತೋ ಇಲ್ವೋ ಅಂತ ಕೇಳಿದಾಗ ನೈಯಾಯಿಕರು ಹೇಳ್ತಾರೆ ಅದು ಕಾರಣ ಮಾತ್ರ ಇತ್ತು, ಕಾರ್ಯ ಇರಲಿಲ್ಲ, ಹಾಗಾಗಿ ಕಾರ್ಯ ಅಸದ್ರೂಪವಾಗಿತ್ತು, ಈಗ ಉಂಟಾಯಿತು. ಬೌದ್ಧ ಹೇಳ್ತಾರೆ ಅದು ಮೊದಲು ಅಸತ್ಯ ಆಗಿತ್ತು, ಈ ಹುಟ್ಟಿನ ಮೇಲೂ ಅಸತ್ಯ ಆಗಿದೆ ಅಂತ ಹೇಳ್ತಾರೆ, ಇರಲಿಲ್ಲ ಅಂತಲೇ ಹೇಳ್ತಾರೆ. ಹಾಗೆಯೇ ಸಾಂಖ್ಯರು ಹೇಳ್ತಾರೆ ಹಾಗಿಲ್ಲ, ಈ ಕಾರ್ಯ ಅನ್ನೋದು ಉಂಟಾಗಿದೆಯಲ್ಲ ಅದು ಮೊದಲು ಕಾರಣದ ರೂಪದಲ್ಲಿತ್ತು, ಅದನ್ನು ಸತ್ಕಾರ್ಯವಾದ ಅಂತ ಕರೀತಾರೆ. ಹಾಗಿದ್ರೆ ಉಂಟಾಗುವ ಎಲ್ಲ ಕಾರ್ಯಗಳು ಕೂಡ ಹಿಂದೆ ಕಾರಣದಲ್ಲಿತ್ತು. ಅಂದರೆ ಒಂದು ಮಡಿಕೆ ಉಂಟಾಗುತ್ತೆ ಅಂತಂದ್ರೆ ಯಾವ ರೂಪದಲ್ಲಿತ್ತು? ಮಣ್ಣಿನ ರೂಪದಲ್ಲಿತ್ತು. ಅದಕ್ಕೆ ಉದಾಹರಣೆಯನ್ನು ಅವ್ರು ಏನು ಕೊಡ್ತಾರೆ ಅಂದರೆ, ಈ ಸಾಸಿವೆ ಕಾಳಿದೆಯಲ್ಲ, ಸಾಸಿವೆ ಕಾಳಿಂದ ಎಣ್ಣೆಯನ್ನು ನಾವು ತೆಗಿತೇವೆ. ಹಾಗೆ ಎಣ್ಣೆಯನ್ನು ತೆಗೆಯುವಾಗ ಎಣ್ಣೆ ಕಾಣುತ್ತೆ ಈಗ, ಆದರೆ ಹಿಂದೆ ಕಾಣ್ತಿರ್ಲಿಲ್ಲ. ನಮಗೆ ಸಾಸಿವೆ ಕಾಳಿನ ರೂಪದಲ್ಲಿದ್ದಾಗ ಅದು ನಮಗೆ ಎಣ್ಣೆ ರೂಪದಲ್ಲಿ ಕಾಣಿಸ್ತಿರ್ಲಿಲ್ಲ, ಆದರೂ ಇತ್ತು ಅಂತ ಗೊತ್ತಾಗುತ್ತೆ. ಹೇಗೆ? ಹಿಂಡಿದಾಗ ಎಣ್ಣೆ ಬಂತು. ಹಾಗೆ ಎಣ್ಣೆ, ಅದೇ ಮರಳನ್ನು ನಾವು ಹಿಂಡಿದ್ರೆ ಎಣ್ಣೆ ಬರಲ್ವಲ್ಲ. ಅಂದರೆ ಹಿಂದೆ ಕಾರಣದ ರೂಪದಲ್ಲಿ ಇರುವ ಕಾರ್ಯವೇ ಈಗ ಸ್ಥೂಲ ರೂಪದಲ್ಲಿ ಕಾಣಿಸ್ಕೊಳ್ಳುತ್ತೆ. ಅದನ್ನೇ ಆವಿರ್ಭಾವ ಅನ್ನೋ ಶಬ್ದದಿಂದ ಅವ್ರು ಕರೀತಾರೆ. ಅತ್ಯಂತ ಎಚ್ಚರಿಕೆಯಿಂದ ಪದಪ್ರಯೋಗವನ್ನು ಮಾಡಿದಂಥದ್ದು ಇದು. ಆವಿರ್ಭಾವ ಅಂತ ಕರೀತಾರೆ ಅವರು. ಮತ್ತು ತಿರೋಭಾವ ಅಂತ ಕರೀತಾರೆ. ನಾಶ ಅಂತ ಹೇಳೋದಿಲ್ಲ, ತಿರೋಭಾವ, ಮರೆಯಾಗುವಿಕೆ. ಯಾವುದೋ ಒಂದು ಈ ಮಡಿಕೆ ನಾಶವಾಯಿತು ಅಂತಂದ್ರೆ ಏನರ್ಥ? ಅದು ಮರೆಯಾಯಿತು ಅಷ್ಟೇ, ಅದರ ಆಕಾರದ ಮರೆಯಾಯಿತು ಅಷ್ಟೇ, ಅದು ಕಾರಣದ ರೂಪದಲ್ಲಿ ಇದ್ದೇ ಇದೆ. ಹೀಗೆ ಎಲ್ಲವೂ ಕೂಡ ಯಾವತ್ತೂ ಕೂಡ ಇದ್ದೇ ಇದೆ, ಯಾವುದು ಕೂಡ ನಾಶವಾಗೋದಿಲ್ಲ ಅನ್ನೋ ಒಂದು ವಾದ. ಇದೇ ವಾದವನ್ನು ನಾವು ತೆಗೆದುಕೊಳ್ತೇವೆ. ವೇದಾಂತದಲ್ಲಿ ಉಪನಿಷತ್ತಿನ ಮತವೂ ಇದೆ. ಆದರೆ
ಉಂಟಾದ ಕಾರ್ಯ ಇದೆಯಲ್ಲ ಅದರ ಸ್ವರೂಪದಲ್ಲಿ ನಮ್ಮ ಭೇದ ಇದೆ. ಅಂದರೆ ಈ ಜಗತ್ತು ಹಿಂದೆ ಇತ್ತು, ಯಾವ ರೂಪದಲ್ಲಿತ್ತು? ಬ್ರಹ್ಮ ರೂಪದಲ್ಲಿತ್ತು, ಅದೇ ಅದರ ಸ್ವರೂಪ. ಆದರೆ ಇದು ಅದರ ಸ್ವರೂಪ ಅಲ್ಲ. ನೀವು ಸಾಂಖ್ಯರು ಹೇಳಿದ ಹಾಗೆ ಈ ಘಟ ಅಥವಾ ಈ ಮಡಿಕೆ ಹಿಂದೆಯೂ ಇತ್ತು ಅಂತ ಹೇಳಿದ್ರೆ ಈಗ ಉಂಟಾದ ಸ್ವರೂಪದ ಸತ್ಯತ್ವ ನಮ್ಮ ಮನಸ್ಸಿಗೆ ಬಂದ್ಬಿಡುತ್ತೆ. ಅಂದರೆ ಈ ಘಟ ಸತ್ಯ ಅಂತ ಬಂದ್ಬಿಡುತ್ತೆ. ಹಾಗಲ್ಲ, ಈ ಜಗತ್ತಿಗೆ ಒಂದು ಕಾರಣ ಇದೆ ಅನ್ನೋ ಕಾರಣ ಇದೆ, ಮತ್ತು ಆ ಕಾರಣದ ರೂಪದಲ್ಲಿ ಈ ಕಾರ್ಯ ಇತ್ತು, ಆ ಸಾಮರ್ಥ್ಯ ಇತ್ತು ಕಾರಣಕ್ಕೆ ಅನ್ನೋದು ನಾವು ಒಪ್ತೇವೆ. ಆದರೆ ಹುಟ್ಟಿದಂತಹ ಜಗತ್ತಿಗೆ ಕಾರಣ ಯಾವ ರೀತಿಯ ಸತ್ಯವೋ ಅದೇ ಸತ್ಯತ್ವ ಇದಕ್ಕಿದೆ ಅಂತ ನಾವು ಒಪ್ಪೋದಿಲ್ಲ. ಅಲ್ಲಿ ವ್ಯತ್ಯಾಸ ಇದೆ. ಹಾಗಾಗಿ ಇಲ್ಲಿ ಯಾವುದನ್ನು ಹೇಳ್ತಿದ್ದಾರೆ, ಅತ್ಯಂತ ಎಚ್ಚರಿಕೆಯಿಂದ ಇಲ್ಲಿ ಹೇಳ್ತಿದ್ದಾರೆ, ಬೀಜಸ್ಯ ಅಂತಃ ಅಂಕುರ ಇವ ಜಗದಿದಂ. ಒಂದು ಬೀಜದೊಳಗೆ ಒಂದು ಅಂಕುರ ಅಂದರೆ ಚಿಗುರು ಬರುತ್ತಲ್ಲ, ಮೊಳಕೆಯೊಡೆಯುತ್ತೆ. ಆ ಮೊಳಕೆ ಎಲ್ಲಿಂದ ಬಂತು? ಬೀಜದ ಒಳಗಿಂದ ಬಂತು. ಅಂದರೆ ಆ ಮೊಳಕೆಯೊಡೆಯುವ ಸಾಮರ್ಥ್ಯ ಬೀಜದೊಳಗೆ ಅವಿತಿತ್ತು. ಅದೀಗ ಪ್ರಚುರವಾಯಿತು, ಅಥವಾ ಅದು ಸ್ಥೂಲ ರೂಪಕ್ಕೆ ಬಂತು. ಆಗ ಇಲ್ಲದ ಒಂದು ಕಾರ್ಯ ಉಂಟಾಯಿತು ಅಂತ ಇಲ್ಲ, ನಿಯಮ ಆ ಜಗತ್ತಿನಲ್ಲಿ ಇಲ್ಲ. ಯಾವುದು ಅಂದರೆ ಅಭಾವದಿಂದ ಭಾವೋತ್ಪತ್ತಿ ಅನ್ನುವಂಥದ್ದಿಲ್ಲ. ಆಕಾಶದಿಂದ ನಾವೇನೋ ಹೀಗೆ ಮಾಡಿ ಜಾದೂ ಮಾಡಿ ಏನೋ ಒಂದು ಸೃಷ್ಟಿ ಮಾಡಿದಾಗ ಅಲ್ವಲ್ಲ, ಅದು ಮಾಯೆ ಅಂತ ನಮ್ಗೆ ಗೊತ್ತು, ಮಿಥ್ಯೆ ಅನ್ನೋದು ಗೊತ್ತು. ನಿಜವಾದ ಸೃಷ್ಟಿ ಹಾಗೆ ಸಾಧ್ಯವಾಗೋದಿಲ್ಲ. ಹಾಗಾಗಿ ಯಾವುದೋ ಒಂದು ಅದಕ್ಕೆ ಕಾರಣ ಸಾಮಗ್ರಿ ಬೇಕಾಗುತ್ತೆ. ಆ ಕಾರಣ ಸಾಮಗ್ರಿ ಹಿಂದೆ ನಾವು ಒಪ್ಪಬೇಕಾಗುತ್ತೆ. ಅದಿದೆ, ಕಾರಣದ ರೂಪದಲ್ಲಿ ಕಾರ್ಯ ಇರುತ್ತೆ ಮೊದಲು. ಅಲ್ಲಿಗೇನಾಯಿತು? ಎಲ್ಲದೂ ಇರುವಿಕೆ. ಇಲ್ಲಿ ಇಲ್ಲದ್ದೇನೂ ಇಲ್ಲ ಅನ್ನುವ ಪದಾರ್ಥ ಒಂದನ್ನು ಹೇಳಿ ಅಂತಂದರೆ ಅದು ನಾವು ಸುಮ್ಮನೆ ಕಲ್ಪನೆ ಮಾಡ್ಕೊಳ್ಬೇಕಷ್ಟೆ. ಆ ಇಲ್ಲದ ಪದಾರ್ಥ ಇಲ್ಲವೇ ಇಲ್ಲ. ಹಾಗಾಗಿ ಪೂರ್ಣಮದಃ ಪೂರ್ಣಮಿದಂ ಅಂತ ಉಪನಿಷತ್ತು ಹೇಳುತ್ತೆ. ಇಲ್ಲಿ ಯಾವುದು ಇಲ್ಲ ಅಂತ ಆಗೋದೇ ಇಲ್ಲ, ಎಲ್ಲವೂ ಇದೆ ಅಂತಲೇ ಅನುಭವಕ್ಕೆ ಬರುತ್ತೆ. ಅದನ್ನೇ ಕಠೋಪನಿಷತ್ತು ಹೇಳುತ್ತೆ, ಇದೇ ಅಂತಲೇ ಎಲ್ಲವನ್ನು ನೀನು ಸ್ವೀಕಾರ ಮಾಡಿದಾಗ ಆ ಇರುವಿಕೆಯೇ ತಾನಾಗಿರುವ ತತ್ವ ಮನಸ್ಸಿಗೆ ಬರುತ್ತೆ. ಇರುವಿಕೆಯೇ ತಾನಾದ ತತ್ವ ಯಾವುದು ಅಂತಂದ್ರೆ ಎಲ್ಲದಕ್ಕೂ ಕಾರಣವಾದ, ಯಾವತ್ತೂ ಇರುವ ಇಡೀ ಜಗತ್ತಿನ ಕಾರಣರೂಪವಾದ ಬ್ರಹ್ಮ ಚೈತನ್ಯವೇ ಆಗಿದೆ, ಬ್ರಹ್ಮತತ್ವವೇ ಆಗಿದೆ. ಹಾಗಾಗಿ ಈಗ ನಮ್ಗೆ ಕಾಣಿಸ್ತಾ ಇದೆಯಲ್ಲ ಈ ರೂಪ ನಾಮ ಇವುಗಳನ್ನು ತೆಗೆದ್ರೆ ಉಳಿಯುವ ಯಾವ ಸ್ವರೂಪ ಇದೆಯೋ ಅದೇ ಬ್ರಹ್ಮತತ್ವ. ಹಾಗಿದ್ರೆ ಇದು ಹೇಗೆ ಕಾಣಿಸ್ತಾ ಇದೆ ಅಂತಂದ್ರೆ, ಮೊದಲು ಇದು ಇತ್ತು ಅಂದ್ರೆ ಹೇಗಿತ್ತು? ಕಾರಣದ ರೂಪದಲ್ಲಿತ್ತು. ಅಲ್ಲಿಗೆ ಇದು ಇರಲಿಲ್ಲ ಅಂತಲೇ ಅರ್ಥ. ಹೇಗಿತ್ತು? ಈ ರೂಪದಲ್ಲಿ ಇರಲಿಲ್ಲ, ಬ್ರಹ್ಮ ರೂಪದಲ್ಲಿತ್ತು. ನೀನು ಈ ಜಗತ್ತು ಮೊದಲು ಇತ್ತೋ ಇಲ್ವೋ ಅನ್ನೋ ಪ್ರಶ್ನೆಗೆ ಜಗತ್ತಿನ ರೂಪದಲ್ಲಿಯೇ ಇತ್ತಾ ಅಂತ ಕೇಳಿದರೆ ಅದು ಇರಲಿಲ್ಲ. ಜಗತ್ತು ತನ್ನ ಕಾರಣದ ರೂಪದಲ್ಲಿತ್ತು ಅಂತಾದರೆ ಇತ್ತು. ಮುಂದೆಯೂ ಕೂಡ ಹಾಗೆ. ಹಾಗಿದ್ರೆ ಕಾರಣ ರೂಪ ಇದೆಯಲ್ಲ, ಅದೇ ಅದರ ಸ್ವರೂಪ. ಹೇಗೆ ಮಡಕೆಗೆ ಮಣ್ಣೇ ಸ್ವರೂಪ, ಮೂರು ಕಾಲದಲ್ಲಿಯೂ ಇರುವ ರೂಪ ಯಾವುದೋ ಅದರ ಸ್ವರೂಪ. ಜಗತ್ತಿಗೂ ಕೂಡ ಬ್ರಹ್ಮವೇ ಸ್ವರೂಪ. ಹಾಗಿದ್ರೆ ಬ್ರಹ್ಮತತ್ವವೇ ಸತ್ಯ ಅಂತಾಯ್ತು. ಮೂರು ಕಾಲದಲ್ಲಿಯೂ ಇರುವ ತತ್ವವೇ ಸತ್ಯ. ಹಾಗಿದ್ರೆ ಕಣ್ಣಿಗೆ ಕಾಣ್ತಾ ಇರುವಂತಹ ಈ ಜಗತ್ತಿನ ರೂಪ ಯಾವುದು ಹಾಗಿದ್ರೆ ಅಂತಂದ್ರೆ ಅದು ಸತ್ಯವಲ್ಲ. ಅದನ್ನು ಮಿಥ್ಯಾ ಅನ್ನುವ ಶಬ್ದದಿಂದ ಹೇಳಿದರು. ಅಂದರೆ ಮಧ್ಯದಲ್ಲಿ ಮಾತ್ರ ಇರುತ್ತೆ. ವ್ಯಕ್ತ ಮಧ್ಯಾನಿ ಭಾರತ ಅವ್ಯಕ್ತ ನಿಧನಾನ್ಯೇವ ಅಂತ ಹೇಳಿದ್ದಾರೆ. ಹಾಗಾಗಿ ಹಿಂದೂ ಇಲ್ಲದ, ಮುಂದೂ ಮತ್ತೆ ನಾಶವಾಗುವ, ಕೇವಲ ಮಧ್ಯದಲ್ಲಿ ಮಾತ್ರ ತೋರುವಿಕೆಯ ಸ್ವಭಾವದ ಈ ಪ್ರಪಂಚ ಮಿಥ್ಯಾ ಸ್ವರೂಪದ್ದು. ಸತ್ಯ ಸ್ವರೂಪ ಯಾವುದರದ್ದು ಅಂತಂದ್ರೆ ಅದು ಕೇವಲ ಅದರ ಕಾರಣವಾದಂತಹ ಬ್ರಹ್ಮದ್ದು ಮಾತ್ರ ಅಂತ ಹೇಳಲಿಕ್ಕೆ ಈ ಸ್ತೋತ್ರ ಬಂದಿದೆ. ಹೀಗೆ ಯಾವ ಅಖಂಡ ಚೈತನ್ಯ ಇದೋ ಆ ಅಖಂಡ ಚೈತನ್ಯದಿಂದ ಈ ನಾನಾತ್ಮಕವಾದಂತಹ ಜಗತ್ತು ಬಂತು. ಅದರ ಹಿಂದೆ ಸೂಕ್ಷ್ಮ ರೂಪದಲ್ಲಿತ್ತು. ಅದನ್ನೇ ಅವ್ಯಾಕೃತ ರೂಪ, ನಿರ್ವಿಕಲ್ಪಕ ರೂಪ ಅಂತ ಹೇಳ್ತೇವೆ. ಅಂದರೆ ಈ ಕಣ್ಣಿಗೆ ನಮ್ಮ ಇಂದ್ರಿಯಗಳಿಗೆ ಗೋಚರ ಆಗುವ ವಿಶೇಷಗಳು ಇಲ್ಲದೆ ಹೋದಾಗ ನಿರ್ವಿಕಲ್ಪಕ ಸ್ವರೂಪ ಅಂತ ಹೇಳ್ತೇವೆ, ನಿರ್ವಿಕಲ್ಪ ಸ್ವರೂಪ ಅಂತ ಹೇಳ್ತೇವೆ. ಅಥವಾ ಅದನ್ನು ಅದನ್ನು ಅವ್ಯಾಕೃತ ಅಂತ ಕರೀತೇವೆ. ವ್ಯಾಕೃತ ಅಂತಂದ್ರೆ ಸ್ಥೂಲ ರೂಪ, ಅವ್ಯಾಕೃತ ಅಂದ್ರೆ ಸೂಕ್ಷ್ಮ ರೂಪ. ಈ ಇಡೀ ಜಗತ್ತು ಹಿಂದೆ ಬ್ರಹ್ಮದಲ್ಲಿ ಸೂಕ್ಷ್ಮವಾಗಿತ್ತು. ಆಮೇಲೆ ಅದು ಬೀಜಸ್ಯ ಅಂತಃ ಇವ ಅಂಕುರ ಜಗದಿದಂ ಪ್ರಾಂಗ್ ನಿರ್ವಿಕಲ್ಪಂ ಆಸೀನ್ ಅಂತರ್ಥ. ಆಮೇಲೆ ಪುನಃ ಮಾಯಾಕಲ್ಪಿತ ದೇಶಕಾಲಕಲನ ವೈಚಿತ್ರ್ಯ ಚಿತ್ರೀಕೃತಂ. ಆಮೇಲೆ ಹಿಂದಿನ ಕಲ್ಪದ ಜೀವರ ಕರ್ಮದ ವಶಾತ್ ಮಾಯೆಯ ಕಾರಣದಿಂದ, ಮಾಯೆಯಲ್ಲಿ ಆ ಸೃಷ್ಟಿಯನ್ನು ಮಾಡಬೇಕು ಅನ್ನುವಂಥ ಇಚ್ಛೆ ಉಂಟಾಗುತ್ತೆ. ಆಗ ಆ ಮಾಯೆಯಿಂದ ಕಲ್ಪಿತವಾದ ದೇಶ, ಕಾಲ ಇವೆಲ್ಲವುಗಳ ಸಂಯೋಗದಿಂದ ಈ ಜಗತ್ತು ತೋರ್ಪಡಿಸ್ಕೊಳ್ಳುತ್ತೆ. ಅಲ್ಲಿಗೆ ಈ ಜಗತ್ತಿನ ಉಪಾದಾನ ಕಾರಣವು ಬ್ರಹ್ಮವೇ ಆಗಿದೆ ಮತ್ತು ಈ ಜಗತ್ತಿಗೆ ನಿಮಿತ್ತ ಕಾರಣವು ಬ್ರಹ್ಮವೇ ಆಗಿದೆ. ಯಾಕೆಂದರೆ ಮಾಯಾಶಕ್ತಿಯ ಮೂಲಕ ಈಶ್ವರ ಸೃಷ್ಟಿ ಮಾಡ್ತಾನೆ. ಹಾಗಿದ್ದು ಕೂಡ ಮಾಯೆಗೆ ಸ್ವತಃ ಅಸ್ತಿತ್ವ ಇಲ್ಲ. ಯಾಕೆಂದರೆ ಅದು ಜಡ ಪದಾರ್ಥಕ್ಕೆ ಸ್ವತಃ ಅಸ್ತಿತ್ವ ಅನ್ನುವಂಥದ್ದು ಇರೋದಿಲ್ಲ. ಅದು
ಚೈತನ್ಯವನ್ನು ಆಶ್ರಯಿಸಿಯೇ ಇರಬೇಕು. ಹಾಗಾಗಿ ಬ್ರಹ್ಮವನ್ನು ಆಶ್ರಯಿಸಿದ ಈ ಮಾಯೆಗೆ ಸ್ವಾತಂತ್ರ್ಯ ಇಲ್ಲ. ಅದು ಈಶ್ವರನಲ್ಲಿ ಆಶ್ರಯಿಸಿ ಈ ರೂಪದಲ್ಲಿ ತೋರ್ಕೊಳ್ಬೇಕಾಗುತ್ತೆ. ಇದನ್ನ ವಿವರ್ತ ಅಂತ ಕರೀತಾರೆ. ಚೈತನ್ಯದ ದೃಷ್ಟಿಯಿಂದ ವಿವರ್ತವಾಗಿದೆ ಈ ಜಗತ್ತು. ವಿವರ್ತ ಅಂತಂದ್ರೆ ವಸ್ತುತಃ ಅಲ್ಲಿ ಏನು ಪರಿಣಾಮ ಆಗೇ ಇಲ್ಲ. ಉದಾಹರಣೆಗೆ ದಾರಿಯಲ್ಲಿ ಹೋಗುವಾಗ ಹಗ್ಗದಲ್ಲಿ ಹಾವನಂತೆ ಕಾಣುತ್ತೆ, ಅಲ್ಲ ಹಾವು ಉಂಟಾಯಿತು ಅಂತಂದ್ರೆ ಹಾವಿನ ಸೃಷ್ಟಿ ನಿಜವೇ ಅಲ್ಲಿ ಇಲ್ಲ, ಅದು ಕಲ್ಪಿತವಾದದ್ದು. ಅಲ್ಲಿ ಇರುವಂಥದ್ದು ಅಲ್ಲಿ ಹಗ್ಗವೇ ಆಗಿದೆ. ಹಾಗೆ ಈ ಬ್ರಹ್ಮ ಚೈತನ್ಯದಲ್ಲಿ ಇವೆಲ್ಲ ಕಲ್ಪಿತವಾಗಿದೆ. ಜಗತ್ತು ಈ ರೀತಿಯಲ್ಲಿ ವಿವರ್ತ, ಹಾಗಾಗಿ ಅದರ ಸ್ವರೂಪ ಬ್ರಹ್ಮದ ಹೊರತಾಗಿ ಇಲ್ಲ, ಅದೇ ಅದರ ಮಿಥ್ಯಾತ್ವ. ಹೀಗೆ ಮಾಯಾಕಲ್ಪಿತವಾದಂಥದ್ದು. ಹೇಗೆ ಮಾಯಾಕಲ್ಪಿತ ಅನ್ನೋದಕ್ಕೆ ಉದಾಹರಣೆ ಕೊಡ್ತಾರೆ. ಮಾಯಾವೀವ, ಇಲ್ಲಿ ಬೀಜಸ್ಯಾಂತರಿವಾಂಕುರ ಅನ್ನುವಲ್ಲಿ ಉಪಾದಾನ ಕಾರಣ ಬ್ರಹ್ಮ ಅಂತ ಹೇಳಿ, ಆಮೇಲೆ ನಿಮಿತ್ತ ಕಾರಣವೂ ಅದೇ ಆಗಿದೆ ಅಂತ ಹೇಳೋದಕ್ಕಾಗಿ ಮಾಯಾವೀವ ವಿಜೃಂಭಯತಿ ಅನ್ನೋ ಶಬ್ದವನ್ನು ಹೇಳಿದ್ದಾರೆ. ನಿಮಿತ್ತ ಕಾರಣ ಅಂದ್ರೆ ಏನು? ಪ್ರಾಯ ಸಮಯ. ಹಾಗಾಗಿ ನಿಮಿತ್ತ ಕಾರಣ ಅಂದ್ರೆ ಏನು ನೋಡಿ, ಲೋಕದಲ್ಲಿ ನಿಮಿತ್ತ ಕಾರಣಕ್ಕೆ ಚೇತನವೇ ಆಗಬೇಕು ಅಂತ ನಿಯಮವನ್ನು ಹೇಳಾಯಿತು. ಮತ್ತೊಂದಿದೆ, ಮಡಕೆಗೆ ನಿಮಿತ್ತ ಕಾರಣ ಯಾರು ಅಂದ್ರೆ ಮಡಕೆ ಮಾಡುವನು ಕುಂಭಕಾರ. ಆ ಕುಂಭಕಾರ ಮಡಕೆಗಿಂತ ಹೊರತಾಗಿದ್ದಾನೆ. ಹಾಗಾಗಿ ನಿಮಿತ್ತ ಕಾರಣ ಯಾರಾಗ್ತಾನೆ ಅಂದ್ರೆ ಲೋಕದಲ್ಲಿ ನಾವು ನೋಡುವಾಗ ಆ ಕಾರ್ಯಕ್ಕೆ ಹೊರತಾದಂಥವನು ಆಗ್ತಾನೆ. ಆದ್ರೆ ಇಲ್ಲಿ ಹಾಗಿಲ್ಲ. ಯಾಕೆಂದ್ರೆ ಈ ಕಾರ್ಯ ಹಿಂದೆ ಕಾರಣದ ರೂಪದಲ್ಲಿ ಇತ್ತು, ಈಗ ಕಾರ್ಯರೂಪದಲ್ಲಿ ತೋರ್ಕೊಳ್ತಿದೆ ಅಂತಂದ್ರೆ ಅದು ಕಾರಣಕ್ಕಿಂತ ಹೊರತಲ್ಲ. ಮತ್ತು ಆ ಕಾರಣವೇ ಇದನ್ನು ಸೃಷ್ಟಿ ಮಾಡುತ್ತೆ ಅಂತಂದ್ರೆ ಅದು ಮತ್ತೆ ಇಚ್ಛೆಯ ಸೃಷ್ಟಿ ಮಾಡುತ್ತೆ ಅಂದ್ರೆ ಚೈತನ್ಯ ಇದೆ ಅಂತಾಯ್ತು, ಚೇತನವೇ ಆಗಿದೆ ಅಂತಾಯ್ತು. ಅಲ್ಲಿಗೆ ಚೇತನ ಪುರುಷನೇ ಅಂದ್ರೆ ಚೇತನ ತತ್ವವೇ ತನ್ನ ಹೊರತಾದ ಯಾವ ಸಾಧನಗಳ ಅಪೇಕ್ಷೆಯೂ ಇಲ್ಲದೇನೆ ಸ್ವತಃ ಇದನ್ನು ಸೃಷ್ಟಿ ಮಾಡುತ್ತೆ. ಅಲ್ಲಿಗೆ ಉಪಾದಾನ ಕಾರಣವೂ ಆ ಚೈತನ್ಯವೇ, ನಿಮಿತ್ತ ಕಾರಣವೂ ಕೂಡ ಆ ಚೈತನ್ಯವೇ ಆಗಿದೆ. ಹಾಗಾಗಿ ಇಲ್ಲಿ ಎರಡನೆಯದೆಂಬುದಿಲ್ಲ. ಹಾಗಾಗಿ ಏಕಮೇವಾದ್ವಿತೀಯಂ ಎನ್ನುವಂಥ ಸೂತ್ರ ರೂಪವಾದ ವಾಕ್ಯ ಹೀಗೆ ಸಮನ್ವಯ ಆಗುತ್ತೆ. ನೀವು ಒಂದು ವೇಳೆ ನಿಮಿತ್ತ ಕಾರಣ ಅನ್ನೋದು ಬೇರೆ ಇದೆ ಅಂದ್ರೆ, ಹೇಗೆ ಮಡಿಕೆ ಬೇರೆ ಕುಂಭಕಾರ ಬೇರೆ ಅಂತ ತಗೊಂಡ್ರೆ ಎರಡು ವಸ್ತುವಿನ ಸತ್ಯತ್ವವನ್ನು ನೀವು ಒಪ್ಕೊಳ್ಬೇಕಾಗುತ್ತೆ. ಅದು ಸತ್ಯ, ಇದು ಸತ್ಯ. ಸತ್ಯಭೂತನಾದಂತಹ ಕುಂಭಕಾರ ಸತ್ಯವಾದಂತಹ ಮಡಿಕೆಯನ್ನು ಸೃಷ್ಟಿ ಮಾಡ್ತಾನೆ ಅಂತಾಯ್ತು. ಅಲ್ಲಿಗೆ ನೀವು ಪ್ರಪಂಚಕ್ಕೂ ಸತ್ಯತ್ವವನ್ನು ಹೇಳಬೇಕಾಯ್ತು. ಆಗ ಅದು ಅದರೊಳಗೆ ಲಯವಾಗೋದು ಹೇಗೆ? ಹಾಗಾಗಿ ಈ ಮಡಿಕೆ ಕುಂಭಕಾರನಲ್ಲಿ ಲಯವಾಗೋದಿಲ್ಲ, ಅಥವಾ ಹುಟ್ಟೋಕ್ಕಿಂತ ಮುಂಚೆ ಕುಂಭಕಾರನಲ್ಲಿ ಇರಲೂ ಇಲ್ಲ, ಬೇರೆ ಇದೆ ಇಲ್ಲಿ. ಆದರೆ ಇಲ್ಲಿ ಹಾಗಲ್ಲ, ಬ್ರಹ್ಮರೂಪದಲ್ಲಿತ್ತು, ಬ್ರಹ್ಮರೂಪದಲ್ಲಿಯೇ ಲಯವಾಗುತ್ತೆ. ಹಾಗಾಗಿ ಅದು ಉಪಾದಾನ ಮತ್ತು ಚೇತನವಾಗಿರೋದ್ರಿಂದ ಅದೇ ನಿಮಿತ್ತ ಕಾರಣವೂ ಕೂಡ ಹೌದು. ಆದರೆ ಇಲ್ಲೊಂದು ಪ್ರಶ್ನೆ ಏನು ಅಂದರೆ, ಸಾಧನ ಇಲ್ಲದೇನೆ ಒಂದು ಕಾರ್ಯ ಆಗುತ್ತಾ? ಯಾಕೆಂದ್ರೆ ಯಾವುದೇ ಒಂದು ಕಾರ್ಯ ಆಗಬೇಕಾದ್ರೆ ಒಂದು ಕಾರಣ, ಸಾಧನ ಅನ್ನೋದು ಬೇಕಾಗುತ್ತೆ. ಆ ಸಾಧನ ಇಲ್ಲದೇನೆ ಬ್ರಹ್ಮ ಸೃಷ್ಟಿ ಮಾಡ್ತಾನೆ ಅಂದ್ರೆ ಹೇಗೆ? ತನ್ನನ್ನೇ ತಾನು ಹೇಗೆ ತೋರಿಸ್ಕೊಳ್ತಾನೆ ಅಂತ ಕೇಳಿದ್ರೆ, ಮಾಯಾವಿ ಇವ ಅಂದರೆ ಮಾಯಿಕ ಒಬ್ಬ ಯೋಗ ಶಕ್ತಿಯಿಂದಲೋ ಅಥವಾ ಯಾವುದೋ ಒಂದು ಶಕ್ತಿಯಿಂದ, ಆತನ ವಿದ್ಯೆಯಿಂದಲೋ ಯಾವುದೋ ಒಂದು ಗಂಧರ್ವ ನಗರವನ್ನು ಸೃಷ್ಟಿ ಮಾಡದಂತೆ ಮಾಡ್ತಾನೆ. ಈ ಉದಾಹರಣೆ ಬರುತ್ತೆ ಶಾಸ್ತ್ರಗಳಲ್ಲಿ. ಆಕಾಶಕ್ಕೆ ಏಣಿಯನ್ನು ಹಾಕಿ ಅಲ್ಲಿ ಹೊತ್ಕೊಂಡು ಹೋಗ್ತಾನೆ, ಅಲ್ಲಿ ಹೋಗಿ ಯುದ್ಧವನ್ನು ಮಾಡ್ತಾನೆ ಇತ್ಯಾದಿಯಾಗಿ ನಮಗೆ ಕಾಣಿಸುತ್ತೆ. ಆದರೆ ವಸ್ತುತಃ ಅಲ್ಲಿ ಏನೂ ನಡೆದಿಲ್ಲ. ಆದರೆ ಇದೆಲ್ಲ ನಡೆದಂತೆ ಅನಿಸುತ್ತೆ ನಮಗೆ. ಹೇಗಿದೆಲ್ಲ ಕಂಡಿತು ನಮಗೆ ಅಂದರೆ, ಆ ಮಾಯಿಕವಾದ ಶಕ್ತಿಯಿಂದ. ಅಂದರೆ ಅಲ್ಲಿ ಏನೂ ಆಗೇ ಇಲ್ಲ, ಆದರೆ ಆದಂತೆ ಅನಿಸುತ್ತೆ. ಹಾಗೇ ಈ ಜಗತ್ತಿನ ಸೃಷ್ಟಿ ಕೂಡ, ಈ ಜಗತ್ತು ಸೃಷ್ಟಿ ಆದಂತೆ ಅನಿಸುತ್ತೆ, ಜಗತ್ತು ಇರುವಂತೆ ಅನಿಸುತ್ತೆ, ಜಗತ್ತು ಸತ್ಯದಂತೆ ಅನಿಸುತ್ತೆ. ಆದರೆ ಈ ಜಗತ್ತು ಕಲ್ಪಿತವಾದದ್ದು, ಈ ಬ್ರಹ್ಮಕ್ಕೆ ಹೊರತಾದದ್ದಲ್ಲ. ಅದಕ್ಕೆ ಹೊರತಾದದ್ದಲ್ಲ ಅಂತಂದಮೇಲೆ ನಾವಿಲ್ಲಿ ವ್ಯವಹಾರ ಮಾಡ್ತಾ ಇರುವಂಥದ್ದೆಲ್ಲವೂ ಕೂಡ ಮಿಥ್ಯೆ ಅಂತಲೇ ಆಯ್ತು. ಹಾಗಾಗಿ ಮಾಯಾವೀವ ವಿಜೃಂಭಯತಿ ಅಂತಂದ್ರೆ ಆ ರೀತಿಯಲ್ಲಿ ತೋರ್ಕೊಳ್ಳುತ್ತೆ ಅಂತ ಅರ್ಥ. ಇದನ್ನು ಬ್ರಹ್ಮಸೂತ್ರಾದಿಗಳಲ್ಲಿ ಎಲ್ಲ ಕಡೆಯೂ ಇದನ್ನು ವಿಚಾರ ಮಾಡಲಾಗಿದೆ. ಹೇಗೆ ಸ್ವಪ್ನದಲ್ಲಿ ಉಂಟಾಗುತ್ತೋ ಹಾಗೆ, ಸ್ವಪ್ನದಲ್ಲಿ ಯಾವುದೂ ಇಲ್ಲ ಆದರೆ ಎಲ್ಲವೂ ಕಂಡಂಗಾಗುತ್ತೆ, ಸತ್ಯ ಇದ್ದಂಗೆ ಕಾಣುತ್ತೆ. ಅಲ್ಲಿ ನೋಡಿ, ದೇಶ ಕಾಲ ಎಲ್ಲವೂ ಉಂಟಾಗಿದೆ. ಯಾವುದೋ ಒಂದು ಪ್ರದೇಶಕ್ಕೆ ಹೋಗಿರ್ತೇವೆ, ನಾವು ಮಲಗಿರೋದು ನಮ್ಮ ಮನೆಯಲ್ಲಿ, ಆದರೆ ಈಗ ನಮಗೆ ಸ್ವಪ್ನದಲ್ಲಿ ಹೇಗೆ ಕಾಣಿಸುತ್ತೆ ಅಂದರೆ, ನಾನು ದೊಡ್ಡ ಅಡವಿಯಲ್ಲಿ ಹೋಗಿದ್ದೇನೆ, ಅಲ್ಲಿ ಯಾವುದೋ ಒಂದು ದೊಡ್ಡ ಹುಲಿ ಇದೆ, ಈ ಥರ ಎಲ್ಲ ಕಾಣಿಸುತ್ತೆ. ಆದರೆ ಅದೇ ಸಮಯದಲ್ಲಿ ಕಾಲವು ಕೂಡ ಓಡ್ತಾ ಇರುತ್ತೆ. ಒಂದು ಕ್ಷಣದಲ್ಲಿ 1 ವರ್ಷ ಕಳೆದು ಹೋದಾಗೆ ಅನಿಸುತ್ತೆ. ಇದೆಲ್ಲ ಹೇಗೆ? ಸ್ವಪ್ನದಲ್ಲಿ ಹೇಗೆ ದೇಶ ಅಂದರೆ ಪ್ರದೇಶದ ಕಲ್ಪನೆ ಆಯಿತು, ಸ್ವಪ್ನದಲ್ಲಿ ಹೇಗೆ ಕಾಲದ ಕಲ್ಪನೆ ಆಯಿತು, ಅವೆರಡೂ ಸೇರಿ ಆ ಸ್ವಪ್ನ ಜಗತ್ತು ಉಂಟಾಯಿತೋ ಅದೇ ರೀತಿಯಲ್ಲಿ ವ್ಯಾವಹಾರಿಕವೂ ಅಷ್ಟೇ. ಈಗ ನಾವು ಇರುವಂತಹ ಜಗತ್ತು ಅಷ್ಟೇ. ಇದು ದೀರ್ಘಕಾಲ ಇದ್ದಂತೆ ಅನಿಸ್ಬೋದು ನಮಗೆ, ಸ್ವಪ್ನದಲ್ಲಿಯೂ ಹಾಗೆ ಅನಿಸುತ್ತೆ.
ಸ್ವಪ್ನವು ಕೂಡ ದೀರ್ಘವಾದಂತೆ ಅನಿಸುತ್ತೆ, ಸ್ವಪ್ನದಲ್ಲಿರುವಾಗ ಅದು ಸತ್ಯ ಅಂತಲೂ ಅನಿಸುತ್ತೆ, ಆದರೆ ಅದು ಸತ್ಯ ಅಲ್ವಲ್ಲ, ಆಮೇಲೆ ಬಾಧವಾಗುತ್ತೆ. ಈ ಬಾಧ, ಅದನ್ನೇ ಪ್ರಬೋಧ ಅನ್ನುವ ಶಬ್ದದಿಂದ ಮೊದಲನೇ ಸ್ತೋತ್ರ ಹೇಳಿದರು. ಈ ಬಾಧಜ್ಞಾನ, ಎಚ್ಚರವಾಗುವಿಕೆ, ಸ್ವಪ್ನದಿಂದ ಎಚ್ಚರಗೊಂಡಾಗ ಆ ಎಚ್ಚರಗೊಂಡಾಗಿನ ಜ್ಞಾನದಿಂದ ಈ ಸ್ವಪ್ನ ಸತ್ಯ ಎನ್ನುವ ಜ್ಞಾನ ಬಾಧಿತವಾಗುತ್ತೆ. ಆಗ ಅದು ಸ್ವಪ್ನದಲ್ಲಿ ಕಂಡದ್ದೆಲ್ಲವುಗಳು ಕೂಡ ಮಿಥ್ಯೆಯೇ ಅಂತ ನಿಶ್ಚಯವಾಗುತ್ತೆ. ಇದು ಯಾವಾಗ ಆಗುತ್ತೆ ಅಂದರೆ ಬಾಧಜ್ಞಾನ ಉಂಟಾಗಬೇಕು. ಬಾಧಜ್ಞಾನ ಅಂದರೆ ಏನು ಅಂದರೆ ಸತ್ಯದ ವಾಸ್ತವದ ಅರಿವಾಗಬೇಕು. ಅದು ಯಾವಾಗ ಆಗುತ್ತೆ ಅಂದರೆ ಕಾರ್ಯದ ಕಾರಣ ಏನಿದೆಯೋ ಅದರ ಸ್ವರೂಪವನ್ನು ಅರ್ಥ ಮಾಡಿಕೊಂಡಾಗ. ಹಾಗಾಗಿ ಈ ಪ್ರಬೋಧ ಅನ್ನೋದು ಉಂಟಾಗಬೇಕು ಅಂದರೆ ಈ ನಮಗೆ ಗೋಚರವಾಗ್ತಾ ಇರುವ, ವಿರುದ್ಧವಾಗಿ ಗೋಚರವಾಗ್ತಾ ಇರುವ ಈ ಜಗತ್ತಿನ ಮೂಲ ಸ್ವರೂಪ ಅದು ಚೇತನವೇ ಆಗಿದೆ ಅಂತ ಮೊದಲಿಗೆ ತಿಳ್ಕೊಳ್ಬೇಕು. ಆಮೇಲೆ ಹಾಗಿದ್ರೆ ನಾನು ಯಾರು ಅನ್ನೋದನ್ನು ತಿಳ್ಕೊಳ್ಬೇಕಾಗುತ್ತೆ. ಅದನ್ನು ಹೇಳಿಕೊ ಸಲುವಾಗಿಯೇ ಈ ಶ್ಲೋಕದ ಉಲ್ಲೇಖ ಆಗಿದೆ ಅಥವಾ ಆರಂಭವಾಗಿದೆ. ಮುಂದೆ ತತ್ವಮಸಿ ಎನ್ನುವ ಮಹಾವಾಕ್ಯದಲ್ಲಿನ ತ್ವಂ ಎನ್ನುವ ಶಬ್ದದ ನಿರ್ವಚನ ಮಾಡಬೇಕಾಗಿದೆ, ತತ್ ಎನ್ನುವ ಶಬ್ದದ ನಿರ್ವಚನ ಮಾಡಬೇಕಾಗಿದೆ. ಹಾಗಾಗಿ ಮೊದಲಿಗೆ ಜಗತ್ತು ಅಂದರೆ ಏನು, ಈ ಜಗತ್ತಿನ ಸೃಷ್ಟಿಕರ್ತ ಯಾರು, ಅವನಲ್ಲಿ ಸರ್ವಜ್ಞತ್ವ ಹೇಗೆ ಬಂತು, ಆತ ಹೇಗೆ ಇದನ್ನು ಸೃಷ್ಟಿ ಮಾಡ್ತಾನೆ, ಕೊನೆಯಲ್ಲಿ ಉಳಿಯೋದು ಏನು, ಇದೆಲ್ಲವುಗಳು ಕೂಡ ತತ್ ಶಬ್ದದಿಂದ ಬಂದಿರುತ್ತೆ. ಅವನು ಆ ಪರಮಾತ್ಮ ಸರ್ವಜ್ಞ. ಆಮೇಲೆ ಅವನಲ್ಲಿರುವಂತಹ ಚೈತನ್ಯ ಮಾತ್ರವೇ ನಿತ್ಯ. ಹೀಗೆ ಈ ಜೀವ ಪರಮಾತ್ಮನೇ ಆಗಿದ್ದಾನೆ ಅಂತ ತಿಳಿದುಕೊಳ್ಳುವ ಹಾದಿಯಲ್ಲಿ ನಮಗೆ ಮೊದಲಿಗೆ ಎದುರಾಗುವಂತಹ ಈ ಪ್ರಪಂಚದ ನಾನಾತ್ವವನ್ನು ಬಗೆಹರಿಸಿಕೊಳ್ಬೇಕಾಗಿದೆ. ಎಲ್ಲಿಯವರೆಗೆ ಈ ಜಗತ್ತಿನ ಸತ್ಯತ್ವ ಬುದ್ಧಿ ಹೋಗೋದಿಲ್ವೋ ಅಲ್ಲಿಯವರೆಗೆ ನನ್ನ ಸ್ವರೂಪ ಚೈತನ್ಯವೇ ಆಗಿದೆ ಮತ್ತು ಅದೇ ನಾನಾಗಿದ್ದೇನೆ ಎನ್ನುವ ಭಾವ ಬರಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂತಹ ದೃಷ್ಟಿಯಿಂದ ವಿವೇಕವನ್ನು ಮಾಡಿ ಚೇತನ ಅಚೇತನ ಇವುಗಳ ಪ್ರವಿಭಾಗವನ್ನು ಮಾಡಿ ಉಪನಿಷತ್ ತೋರಿಸ್ತಾ ಇದೆ. ಅದನ್ನೇ ಶಂಕರಾಚಾರ್ಯರು ಇಲ್ಲಿ ಅತ್ಯಂತ ಸುಂದರವಾಗಿ ಅನೇಕ ದರ್ಶನಗಳ ಸಾರವನ್ನು ಹೇಳ್ತಾ ಅವುಗಳೆಲ್ಲವುಗಳನ್ನು ನಿರಾಕರಣೆ ಮಾಡ್ತಾ ಉಪನಿಷತ್ತಿನ ಸಿದ್ಧಾಂತವನ್ನೇ ಅತ್ಯಂತ ಸುಂದರವಾಗಿ ಕೇವಲ 4 ಪಾದಗಳಲ್ಲಿ ಅವರು ಹೇಳಿದ್ದಾರೆ. ಹೀಗೆ ಇಂತಹ ಸೃಷ್ಟಿಯನ್ನು ಮಾಡುವಂಥವನು ಆ ದಕ್ಷಿಣಾಮೂರ್ತಿ ಮತ್ತು ಇಡೀ ಜಗತ್ತಿಗೆ ಕಾರಣ ಸ್ವರೂಪನಾದಂಥವನು ಆ ಗುರುವೇ ಆಗಿದ್ದಾನೆ. ಗುರುತತ್ವ ಎನ್ನುವಂಥದ್ದು ಕೂಡ ಆ ಬ್ರಹ್ಮತತ್ವಕ್ಕೆ ಹೊರತಲ್ಲ. ಅದು ಯೋಗಸೂತ್ರಗಳಲ್ಲೆಲ್ಲ ಅವನು ಗುರುವಿಗೂ ಗುರು ಮತ್ತು ಅವನ ಅನುಗ್ರಹ ಇಲ್ಲದೇನೆ ನಮಗೆ ಸಮಾಧ್ಯಾದಿ ಅವಸ್ಥೆಗಳು ಉಂಟಾಗೋದಿಲ್ಲ ಅಂತ ಹೇಳ್ತಾರೆ. ಹೀಗೆ ಆ ಈಶ್ವರ ಅನ್ನೋದೇನಿದೆ, ಈ ಜಗತ್ತಿಗೆ ಕಾರಣನಾದಂತಹ ಈಶ್ವರ, ಅವನು ಮತ್ತು ಗುರು ಬೇರೆಯಲ್ಲ. ಹಾಗಾಗಿ ಜಗತ್ತಿಗೆ ಕಾರಣನಾದ ಸರ್ವಜ್ಞ ಸರ್ವಶಕ್ತನಾದಂಥ ಯಾವ ಈಶ್ವರನಿದ್ದಾನೋ ಆತನೇ ದಕ್ಷಿಣಾಮೂರ್ತಿ ಮತ್ತು ಆ ದಕ್ಷಿಣಾಮೂರ್ತಿಯಲ್ಲಿಯೇ ನಾವು ಗುರುತ್ವವನ್ನು ಕಂಡುಕೋಬೇಕಾಗಿದೆ. ಅದರ ಮೂಲಕ ನಮ್ಮ ಆತ್ಮತತ್ವವನ್ನು ನಾವು ಅನ್ವೇಷಿಸುವ ಪ್ರಯತ್ನವನ್ನು ಮಾಡಬೇಕು ಅನ್ನೋದನ್ನು ಈ ಸ್ತೋತ್ರದಲ್ಲಿ ಶಂಕರಾಚಾರ್ಯರು ಪ್ರತಿಪಾದನೆ ಮಾಡಿದ್ದಾರೆ. ಬಹಳ ವಿಸ್ತೃತವಾದ ವಿಷಯ ಇನ್ನೂ ಇದೆ, ಆದರೆ ಸಮಯದ ಅಭಾವದಿಂದ ಇಲ್ಲಿಗೆ ನಿಲ್ಲಿಸ್ತಾ ಇದ್ದೇನೆ. ಪ್ರಶ್ನೆಗಳಿದ್ದರೆ ಕೇಳ್ಬೋದು. ಸ್ವೇಚ್ಛಯ ಅಂತ ಒಂದು ಪದ ಬರುತ್ತೆ. ಈ ಇಚ್ಛೆ ಯಾಕೆ ಉಂಟಾಗುತ್ತೆ ಅನ್ನೋದು ಅಂದರೆ ಸ್ವೇಚ್ಛಯ ಅಂದರೆ ತನ್ನಿಚ್ಛೆಯಿಂದ ಅಂತರ್ಥ. ತನ್ನಿಚ್ಛೆ ಅಂದರೆ ಯಾವುದೋ ಪರಾಧೀನವಾದ ಇಚ್ಛೆ ಅಲ್ಲ. ನಾವು ಈ ಜಗತ್ತಿನಲ್ಲಿ ಯಾರೋ ಒಬ್ರು ಹೇಳಿದ ಕೆಲಸವನ್ನು ನಾವು ಮಾಡಬೇಕಾಗತ್ತೆ. ಆಗ ಅವರ ಇಚ್ಛೆಯ ಅಧೀನದಲ್ಲಿ ನಾವು ಬಂದ್ವಿ. ಆದರೆ ಈಶ್ವರನಿಗೆ ಹಾಗಲ್ಲ. ಈಶ್ವರನಿಗೆ ಹೊರತಾದ ಮತ್ತೊಂದಿಲ್ಲ ಅನ್ನೋ ಕಾರಣಕ್ಕೆ, ಬ್ರಹ್ಮತತ್ವಕ್ಕೆ ಹೊರತಾದ ಮತ್ತೊಂದು ತತ್ವ ಇಲ್ಲ ಅನ್ನೋ ಕಾರಣಕ್ಕೆ ಅವನ ಸಾಮರ್ಥ್ಯ, ಮಾಯಾ ಎನ್ನುವ ಯಾವ ಶಕ್ತಿ ಇದೆಯೋ ಅವನದೇ ಶಕ್ತಿಯನ್ನು ಉಪಯೋಗಿಸಿ ಅವನದೇ ಇಚ್ಛೆಯಿಂದ ಈ ಜಗತ್ತನ್ನು ಸೃಷ್ಟಿ ಮಾಡ್ತಾನೆ. ಹಾಗೆ ಯೋಗಿಯು ಕೂಡ ಹಾಗೇನೆ. ಯೋಗಿ ತನ್ನಲ್ಲಿರುವ ಆ ಶಕ್ತಿಯಿಂದ ಈ ಜಗತ್ತನ್ನು ಹೇಗೆ, ಅದರಲ್ಲಿ ಉಲ್ಲೇಖ ಬರುತ್ತೆ, ವಿಶ್ವಾಮಿತ್ರಾದಿಗಳು ಮಹಾಯೋಗಿಗಳು ಅವರು ಹೇಗೆ ಸ್ವರ್ಗಾದಿಗಳನ್ನೇ ಸೃಷ್ಟಿ ಮಾಡಿದರೋ ಅದೇ ರೀತಿಯಲ್ಲಿ ಅಂತ ಒಂದು ಉದಾಹರಣೆ ಬರುತ್ತೆ ಅಲ್ಲಿ. ಹಾಗೆ ಮಹಾಯೋಗೀವ ಯಸ್ವೇಚ್ಛಯ ಅಂದರೆ ಯಾವ ಬೇರೆ ಶಕ್ತಿಗೆ ಅಧೀನವಾಗದೇನೆ, ಬೇರೆ ಇಚ್ಛೆಗೆ ಅಧೀನವಾಗದೇನೆ ಮತ್ತೊಂದು ಇಲ್ವಲ್ಲ ಅವನಿಗೆ ಹೊರತಾದದ್ದು. ಹಾಗಾಗಿ ತನ್ನದೇ ಇಚ್ಛೆಯಿಂದ, ತನ್ನ ಮಾಯಾಶಕ್ತಿಯ ಇಂದ ಉಂಟಾದಂಥ ಇಚ್ಛೆಯಿಂದ ಸಂಕಲ್ಪ ಪೂರ್ವಕವಾಗಿ ಅಂತರ್ಥ. ಎಲ್ಲ ಕಡೆ ಎಲ್ಲೆಲ್ಲಿ ಸೃಷ್ಟಿಯ ಪ್ರಕ್ರಿಯೆ ಬರುತ್ತೋ ಉಪನಿಷತ್ತುಗಳಲ್ಲಿ ಅಲ್ಲೆಲ್ಲವುಗಳಲ್ಲಿ ಕೂಡ ಈ ಸಂಕಲ್ಪ ಅನ್ನೋದು ಬರುತ್ತೆ. ತದೈಕ್ಷತ, ಈ ರೀತಿಯಲ್ಲಿ ಈಕ್ಷಣ ಅನ್ನುವಂಥದ್ದು ಬರುತ್ತೆ.
ಅದ ತೈತ್ತಿರೀಯದಲ್ಲೂ ಹಾಗೆ ಬರುತ್ತೆ. ಎಲ್ಲ ಉಪನಿಷತ್ತುಗಳಲ್ಲಿ ಸೃಷ್ಟಿ ಪ್ರಕ್ರಿಯೆ ಎಲ್ಲೆಲ್ಲ ಬರುತ್ತೋ ಅಲ್ಲೆಲ್ಲ ಕೂಡ ಸಂಕಲ್ಪಪೂರ್ವಕವಾಗಿ ಬರುತ್ತೆ. ಆ ಸಂಕಲ್ಪ ಅಂದರೆ ಮತ್ತೇನೋ ಅಲ್ಲ, ಅದು ಇಚ್ಛಾರೂಪವೇ ಆಗಿದೆ. ಅದನ್ನು ಅಭಿವ್ಯಕ್ತಿಸೋದಕ್ಕಾಗಿ ಸ್ವ ಇಚ್ಛೆಯ ಅಂತ ಬಳಸಿದ್ದಾರೆ. ಅಲ್ಲಿ ಮತ್ತೊಂದರ ಅಧೀನ ಅಲ್ಲ ಅನ್ನೋದು ಒಂದಾದರೆ ಅದು ಸ್ವಾತಂತ್ರ್ಯವನ್ನು ಹೇಳುತ್ತೆ. ಸ್ವತಂತ್ರನಾದಂಥವನು ಈಶ್ವರ, ಸರ್ವ ಸ್ವತಂತ್ರ ಆತ. ಹಾಗಾಗಿ ಆ ಈಶ್ವರನಿಗೆ, ಜಗತ್ ಸೃಷ್ಟಿಕರ್ತನಿಗೆ ಸ್ವಾತಂತ್ರ್ಯವನ್ನು ಹೇಳಬೇಕು. ಅದು ಪರಾಧೀನ ಆದರೆ ಅವನು ಸ್ವತಂತ್ರ ಆಗೋದಿಲ್ಲ. ಹಾಗಾಗಿ ಇಚ್ಛಾಪೂರ್ವಕವಾದ ಸೃಷ್ಟಿಯನ್ನು ಹೇಳಬೇಕು. ಆ ಮೂಲಕ ಆ ಈಶ್ವರನ ತತ್ವ ಚೈತನ ತತ್ವ ಅಂತಲೂ ಹೇಳಬೇಕಾಗಿದೆ, ಮತ್ತು ಜ್ಞಾನಸ್ವರೂಪಾತ ಅಂತಲೂ ಹೇಳಬೇಕಾಗಿದೆ. ಹೀಗೆ ಸತ್ಯಂ ಜ್ಞಾನಮನಂತಂ ಬ್ರಹ್ಮ ಅನ್ನುವ ಯಾವ ಲಕ್ಷಣ ಇದೆಯೋ ಅದೆಲ್ಲವುಗಳನ್ನು ಒಳಗೊಳ್ಳಬೇಕು ಅನ್ನೋ ಕಾರಣಕ್ಕೆ ಈ ಶಬ್ದವನ್ನು ಇಲ್ಲಿ ತಂದಿದ್ದಾರೆ, ಸ್ವ ಇಚ್ಛೆಯ. ಪ್ರಶಾಂತ್ ನಿಕರ್ಯ ಶಶಾಂಕ್ ಪ್ರಶಾಂತ್ ಇಲ್ಲಿ ನಿರ್ಗುಣ ಬ್ರಹ್ಮಣನ ವರ್ಣನೆ ಮಾಡಬೇಕಾದ್ರೆ ಕಾಮನೆ ಮಾಡಿದಾಗ ಮಾಯೆಯೂ ಹುಟ್ಕೊಳ್ತು ಅಂತ ಹೇಳ್ಕೊಂಡು ಬರುತ್ತೆ ಅಲ್ವಾ? ಮತ್ತು ನೀವು ಈಗ ಎಕ್ಸ್ಪ್ಲೇನ್ ಮಾಡಬೇಕಾದ್ರೆ ಜನ್ಮ ಜನ್ಮಾಂತರದೊಂದು ಲೇಪ ಹೇಳ್ಕೊಂಡು ಅಲ್ಲೂ ಮಾಯೆ ಅಂತ ಹೇಳಿದ್ರಿ. ಇಲ್ಲಿ ವ್ಯತ್ಯಾಸ ಏನು ಅಥವಾ ಸಾಮ್ಯತೆ ಏನು ಅಂತ ಎರಡನೇ ಮಾಯೆ ಎನ್ನುವ ಶಬ್ದಕ್ಕೆ? ಅಂದರೆ ಎಲ್ಲವೂ ಕೂಡ ಹಿಂದಿನ ಕಲ್ಪ, ಈ ಕಲ್ಪ ಏನಿದೆ ಇದು ಇದೇ ಮೊದಲಲ್ಲ, ಇದೇ ಸೃಷ್ಟಿ, ಈ ಸೃಷ್ಟಿಯ ಮೊದಲ ಸೃಷ್ಟಿಯಲ್ಲ. ಹಾಗಾಗಿ ಅನಾದಿ ಸಂಸಾರ ಅಂತ ಕರೀತಾರೆ. ಸೃಷ್ಟಿ ನಾಶ ಇದಾಗ್ತಾನೇ ಇರುತ್ತೆ. ಹಾಗಾಗಿ ಈ ಕಲ್ಪಕ್ಕಿಂತ ಮುಂಚೆ ಹಿಂದೊಂದು ಕಲ್ಪ ಇತ್ತು. ಆ ಕಲ್ಪದಲ್ಲಿ ಜೀವರು ಮಾಡಿದ ಕರ್ಮಗಳಿದೆ. ಕರ್ಮಗಳು ಆ ಕಲ್ಪದ ನಾಶವಾಗುವ ಹೊತ್ತಿಗೆ ಕರ್ಮಗಳ ನಾಶವಾಗೋದಿಲ್ಲ. ಯಾಕೆಂದರೆ ಅನುಭವದ ಹೊರತಾಗಿ ಕರ್ಮಗಳ ನಾಶ ಇಲ್ಲ. ಒಂದೋ ಅನುಭವದಿಂದ ಅಥವಾ ಬ್ರಹ್ಮಜ್ಞಾನದಿಂದ, ಇದೆರಡರ ಹೊರತಾಗಿ ಕರ್ಮದ ನಾಶ ಅನ್ನೋದು ಆಗೋದಿಲ್ಲ. ಹಾಗಾಗಿ ಅದು ಅನುಭವ ಆಗಬೇಕಲ್ಲ. ಅವುಗಳೆಲ್ಲವೂ ಕೂಡ ಲಯವನ್ನು ಹೊಂದಿದೆ. ಲಯ ಹೊಂದೋದು ಅಂದರೆ ಏನು? ಅದಕ್ಕೆ ಒಂದು ಉದಾಹರಣೆ ಬರುತ್ತೆ. ನೀರಿನಲ್ಲಿ ಉಪ್ಪನ್ನು ಕರಗಿಸಿದಾಗ ಆ ನೀರಿನಲ್ಲಿ ಉಪ್ಪಿದ್ರೂ ಕೂಡ ನಮ್ಗೆ ಕಾಣಿಸೋದಿಲ್ಲ, ಆದರೆ ಅದನ್ನು ನಾವು ಅನುಭವಿಸ್ಬೋದು. ಆ ರೀತಿಯಲ್ಲಿ ಸೂಕ್ಷ್ಮ, ಹೇಗೆ ನಾವು ಸುಷುಪ್ತಿ ಅವಸ್ಥೆಯಲ್ಲಿ ನಮ್ಮ ಇಂದ್ರಿಯಗಳು, ಪ್ರಾಣ, ಮನಸ್ಸು, ಬುದ್ಧಿ ಇವೆಲ್ಲವುಗಳು ಕೂಡ ಮಿಳಿತವಾಗಿರುತ್ತವೆ, ಸೂಕ್ಷ್ಮ ರೂಪವನ್ನು ಹೊಂದಿರುತ್ತೆ, ತಿರೋಭಾವವನ್ನು ಹೊಂದಿರುತ್ತೆ. ಅದೇ ರೀತಿಯಲ್ಲಿ ಆ ಕರ್ಮಗಳು ಕೂಡ ಪ್ರಕೃತಿಯಲ್ಲಿ ಲಯವನ್ನು ಹೊಂದಿರುತ್ತೆ. ಅದು ಆ ಸೃಷ್ಟಿಯ ಸಮಯದಲ್ಲಿ, ಅಂದರೆ ಒಂದು ಕಾಲದ ಹಂತದಲ್ಲಿ ಮತ್ತೆ ಸೃಷ್ಟಿ ಮಾಡಬೇಕು ಅನ್ನುವಂತಹ ಒಂದು ವೃತ್ತಿಯನ್ನು ಮಾಯೆಯಲ್ಲಿ ಉಂಟು ಮಾಡುತ್ತೆ. ಆ ಮೂಲಕ ಮಾಯೆಯ ಸಂಬಂಧ ಉಂಟಾಗಿ ಈಶ್ವರ ಆ ಮಾಯಾಶಕ್ತಿಯ ಮೂಲಕ ಸೃಷ್ಟಿ ಮಾಡ್ತಾನೆ, ಒಂದೊಂದೇ ಭೂತವನ್ನು ಸೃಷ್ಟಿ ಮಾಡ್ತಾನೆ. ಅದು ವಿಚಾರ ಅಲ್ಲಿ ಬಂದಿದೆ ವ್ಯಾಖ್ಯಾನದಲ್ಲಿ. ಮಾಯಾವೀವ ಮಹಾಯೋಗೀವ ಅಂತಷ್ಟೇ ಹೇಳಿದ್ರೆ, ಮಹಾಯೋಗೀವ ಅಂತ ಹೇಳಿದ್ದು ಯಾಕೆ ಅಂದರೆ ಚೇತನ ಅಂತ ಆಗಬೇಕು. ಮತ್ತೆ ಆ ಯೋಗಿ ತನ್ನ ಸ್ವಶಕ್ತಿಯಿಂದ, ಅದೇ ಸ್ವೇಚ್ಛೆಯ ಅಂತ ಬಂತಲ್ಲ, ಆ ವಿಶೇಷಣ ಇರೋದರಿಂದ ಇತರ ಪರಾಧೀನವಾಗದೇನೆ ತಾನೇ ಆತನ ಸೃಷ್ಟಿ ಮಾಡ್ತಾನೆ. ಆ ಸೃಷ್ಟಿ ಮಾಡಿದ್ದು ಸತ್ಯವಾದ ಸೃಷ್ಟಿಯಲ್ಲ ಅಂತ ಹೇಳಲಿಕ್ಕೆ ಮಾಯಾವೀವ ಅಂತ ಬಂತು, ಸೃಷ್ಟಿಯ ಮಿಥ್ಯಾತ್ವವನ್ನು ಹೇಳಲಿಕ್ಕೆ. ಮತ್ತು ಚೇತನ ಕರ್ತೃಕ ಅಂತ ಹೇಳಲಿಕ್ಕೆ ಮಾಯಾವಿ ಅಂತಲೂ ಹೇಳಬಹುದು. ಆದರೆ ಮಹಾಯೋಗೀವ ಅಂತಂದರೆ ಇತರ ಅಧೀನ ಅಲ್ಲದೇನೆ ಆತ ಮಾಡ್ತಿದ್ದಾನೆ ಅಂತ ಅರ್ಥ, ಸ್ವತಂತ್ರವಾಗಿ ಮಾಡ್ತಿದ್ದಾನೆ. ಸ್ವಾತಂತ್ರ್ಯ ಅನ್ನುವ ವಿಶೇಷವನ್ನು ತರಲಿಕ್ಕೂ ಕೂಡ ಮಹಾಯೋಗೀವ ಅಂತ ಹೇಳಿದ್ದಾರೆ. ಅಂದರೆ ಸ್ವತಃಸಿದ್ಧವಾದ ಶಕ್ತಿ ಅದು. ಆ ಶಕ್ತಿಯ ಮೂಲಕ ಹೇಗೆ ಆತ ಸೃಷ್ಟಿಯನ್ನು ಮಾಡ್ತಾನೋ ಲೀಲಾ ರೂಪೇಣ, ಆ ರೀತಿಯಲ್ಲಿ ಸೃಷ್ಟಿ ಮಾಡ್ತಾನೆ. ಅದು ನೋಡಿ ಹೇಳ್ತೇನೆ ನಾನು, ಇದೆ ಅಲ್ಲಿ ವಿಚಾರ, ಇದೆ ಅಲ್ಲಿ ವ್ಯಾಖ್ಯಾನದಲ್ಲಿದೆ. ಮಹಾಯೋಗೀವ ಅಂತ ಅಷ್ಟೇ ಹೇಳಿದ್ರೆ ಯಾವ ದೋಷ ಬರುತ್ತೋ ಆ ದೋಷ ನಿವಾರಣೆಗಾಗಿ ಮಾಯಾವಿ ಅನ್ನೋ ಪದ ತಂದಿದ್ದಾರೆ. ಅದನ್ನು ನಾನು ಮುಂದಿನ ಇದರಲ್ಲಿ ಹೇಳ್ತೇನೆ. ಈಗ ನಾವು ನಮ್ಮ ಯುವಕರಿಗೆ ನಾಳೆ ತಿಳಿಸಬೇಕಾದಾಗ ಹೇಗೆ ಹೇಳ್ಬೋದು ಇದನ್ನು, ಈಗ 2 ಶ್ಲೋಕಗಳನ್ನು ನಾವು ಇವಾಗ ಕೇಳಿದ್ದೇವೆ ಮತ್ತು ಅದರ ವಿಶ್ಲೇಷಣೆಯನ್ನು ಕೂಡ ಅತ್ಯಂತ ಸ್ಪಷ್ಟವಾಗಿ ನಮಗೀಗ ತಿಳಿಸಿಕೊಟ್ಟಿದ್ದಾರೆ. ಇದನ್ನು ನಮ್ಮ ಮಹತ್ವ ಜೀವನದಲ್ಲಿ ಅತ್ಯಂತ ಮಹತ್ವವಾದ ಈ ವಿಶ್ಲೇಷಣೆ ಅಂತ ಈಗ ನಾವು ಮನವರಿಕೆ ಹೇಗೆ ಮಾಡಬಹುದು ಅಂತ ಒಂದು ಸ್ವಲ್ಪ ಯೋಚನೆ ಮಾಡಬೇಕಾಗಿದೆ. ಅದಕ್ಕೆ ಯೋಚನೆ ಮಾಡಲಿಕ್ಕೆ ಅನುಕೂಲ ಆಗಬಹುದು ಅನ್ನೋದಕ್ಕೊಂದು ಚಿತ್ರ ತೋರಿಸ್ತಾನೆ ಪ್ರಶಾಂತ, ನಾನಲ್ಲ.
ಇದಕ್ಕೆ ಕಾರಣ ಶ್ರೀ ಶಂಕರ ಭಗವತ್ಪಾದರು ಭಗವದ್ಗೀತೆಯಲ್ಲಿ ಒಂದು ಮಾತನ್ನು ಹೇಳ್ತಾರೆ. ಅದು ಸೂತ್ರಭಾಷ್ಯದಲ್ಲೂ ಬರುತ್ತೆ. ಭಗವದ್ಗೀತೆಯಲ್ಲಿ ಹೇಳ್ತಾರೆ, ಈ ಸಾಮಾನ್ಯವಾದಂಥ ನಾವು ಮಾತಾಡೋಗ್ಲೂ ಕೂಡ ಇದನ್ನು ಹೇಳ್ತೇವೆ ಮತ್ತು ಶಾಸ್ತ್ರಗಳಂತ ಹೇಳುತ್ತೆ ಅಂತ ಈಗ ನಾವೆಲ್ಲ ಕೇಳಿದ್ದೇವೆ. ಏನು ಅಂತಂದರೆ, ಪರಮಾತ್ಮನ ಒಂದು ಪ್ರಕಾಶ ಅದು ಬುದ್ಧಿ ಸ್ವಚ್ಛವಾದಾಗ ಬುದ್ಧಿಯಲ್ಲಿ ಆಗೋದು ಅನ್ನೋದು ಒಂದು ಮಾತು. ಪರಮಾತ್ಮನ ಪ್ರಕಾಶ ಅಂದರೆ ಆನಂದ, ಅದು ಉಂಟಾಗೋದು ಬುದ್ಧಿಯಲ್ಲಿ ಅಂತ. ಅದು ಹೇಗೆ ಸಾಧ್ಯ, ಯಾವ ಕಾರಣಕ್ಕಾಗಿ ಹಾಗೆ ಹೇಳ್ತೀರಾ ಅಂತ ಪ್ರಶ್ನೆ ಕೇಳಿದರೆ, ಒಂದು, ಎರಡನೇದ್ದು ಬುದ್ಧಿಯೂ ಸೂಕ್ಷ್ಮ, ಈ ಪರಮಾತ್ಮನೂ ಸೂಕ್ಷ್ಮ, ಆನಂದವೂ ಸೂಕ್ಷ್ಮ. ಎರಡು ಸೂಕ್ಷ್ಮಗಳಾದಾಗ ಇದು ಅದರಲ್ಲಿ ಕಾಣೋದು ಹೇಗೆ ಸಾಧ್ಯ ಅಂತ ಇನ್ನೊಂದು ಪ್ರಶ್ನೆ. ಇದು ಎಂಥ ಯುವಕರು ಕೂಡ ಯೋಚನೆ ಮಾಡತಕ್ಕಂಥ ಒಂದು ವಿಷಯ ಇದು. ಅದಕ್ಕೆ ಉತ್ತರವನ್ನು ಎಷ್ಟು ಸರಳವಾಗಿ ಮತ್ತು ವಾಸ್ತವವಾಗಿ ಹೇಳ್ತಾರೆ ಶಾಸ್ತ್ರಕಾರ ಹೇಳಿದ್ದನ್ನು ಶ್ರೀ ಶಂಕರ ಭಗವತ್ಪಾದರು ಅನ್ನೋದನ್ನು ಇಲ್ಲಿ ಈ ಚಿತ್ರದಲ್ಲಿ ಸ್ವಲ್ಪ ತೋರಿಸೋ ಪ್ರಯತ್ನ ಮಾಡ್ತೇನೆ. ಭಗವದ್ಗೀತೆಯಲ್ಲಿ ಹೇಳ್ತಾರೆ, ಹೌದು ಅದು ಬುದ್ಧಿಯಲ್ಲೇ ನಮಗೆ ಅನುಭವಕ್ಕೆ ಬರುವಂತಹದ್ದು. ಯಾಕೆ ಅಂತಂದರೆ, ಹೇಗೆ ಪರಮಾತ್ಮ ವಸ್ತು ಅನ್ನತಕ್ಕಂಥದ್ದು ಅಥವಾ ಆನಂದ ಅನ್ನತಕ್ಕಂಥದ್ದು ಅತ್ಯಂತ ಸೂಕ್ಷ್ಮವೋ, ಹಾಗೆ ಈ ಬುದ್ಧಿಯೂ ಕೂಡ ಅತಿ ಸೂಕ್ಷ್ಮ. ಎರಡೂ ಸೂಕ್ಷ್ಮವಾದ್ದರಿಂದಲೇ ಆ ಸೂಕ್ಷ್ಮವಾದ ಆನಂದ ನಮ್ಮ ಬುದ್ಧಿಯಲ್ಲಿ ಗೋಚರವಾಗುವುದಕ್ಕೆ ಸಾಧ್ಯ. ಇದು ಒಂದು. ಎರಡನೇದ್ದು, ಈಗ ಈ ಚಿತ್ರದಲ್ಲಿ ನಾವು ಕಾಣಬಹುದು, ಇದು ಓಂ ಇರತಕ್ಕಂಥದ್ದು ಆನಂದ ಅಂತ ತಿಳ್ಕೊಳ್ಳಿ. ಪರಮಾತ್ಮ ಅಂತ ಮೇಲೆ ಹಾಕಿದೆ, ಅತ್ಯಂತ ಪ್ರಸಿದ್ಧವಾದ ಪದ ಆದ್ದರಿಂದ ಅದನ್ನು ಹಾಕಿದೆ. ಈಗ ಇದಕ್ಕೂ ಬುದ್ಧಿಗೂ ಸಂಬಂಧ ಏನು ಅಂದರೆ ನೇರ ಸಂಬಂಧ. ಬುದ್ಧಿಗೆ ಅತ್ಯಂತ ಹತ್ತಿರದಲ್ಲಿರುವಂತಹದ್ದು ಈ ಆನಂದ. ಇದು ಎಲ್ಲರೂ ಒಪ್ತಾರೆ, ಇದನ್ನು ಶಾಸ್ತ್ರ ಒಪ್ಪುತ್ತೆ, ಇದನ್ನು ಉಪನಿಷತ್ನ ಒಂದು ಸಿದ್ಧಾಂತವೇ ಹೀಗೆ. ಬುದ್ಧಿಗೆ ಅತ್ಯಂತ ಹತ್ತಿರವಾದ್ದು ಈ ಆನಂದ. ಬುದ್ಧಿ ಮಾಲಿನ್ಯ ಇದ್ದು ಬಿಟ್ಟರೆ ಆಗ ಬುದ್ಧಿಯಲ್ಲಿ ಆನಂದ ಹೊಳೆಯೋದಿಲ್ಲ, ತೋರೋದಿಲ್ಲ. ಅದು ಕನ್ನಡಿ ಹಾಗೆ ಉದಾಹರಣೆ. ಯಾವಾಗ ಬುದ್ಧಿ ಸ್ವಚ್ಛವಾಗುತ್ತೋ ಆವಾಗ ತಕ್ಷಣವೇ ಇದು ಅತ್ಯಂತ ಸ್ವಚ್ಛವಾದ ವಸ್ತು ಆದ್ದರಿಂದ ಈ ಆನಂದ ಮತ್ತು ಸೂಕ್ಷ್ಮವಾದ್ದರಿಂದ ಅದು ತಕ್ಷಣ ಬುದ್ಧಿಯಲ್ಲಿ ಪ್ರತಿಫಲಿತವಾಗುತ್ತೆ. ಆ ಬುದ್ಧಿಯಲ್ಲಿ ಪ್ರತಿಫಲಿತ ಆಯಿತು ಅಂತಂದರೆ ಆಗ ಅದನ್ನು ನಾವು ಬುದ್ಧಿಯಲ್ಲಿ ಅನುಭವಕ್ಕೆ ಬಂತು, ಬುದ್ಧಿಯಿಂದ ಅನುಭವಿಸಲು ಅಥವಾ ಅನುಭವಿಸ್ತಾ ಇದ್ದೇವೆ, ಹೀಗೆಲ್ಲ ನಾವು ನಮ್ಮ ಅನುಭವವನ್ನು ಹೇಳ್ತೇವೆ. ಅದೇ ಬುದ್ಧಿಯಿಂದ ಇದೇ ಈ ಆನಂದ ಅದು ನಮ್ಮ ಮನಸ್ಸಿನಲ್ಲಿ ಪ್ರತಿಫಲಿತವಾಗುತ್ತೆ. ಆಮೇಲಿದ್ದು ಮನಸ್ಸು, ಅಂತಃಕರಣ ಅಂತ ಅಲ್ಲಿ ಶಬ್ದ ಹಾಕಿದೆ. ಅದು ಆಮೇಲೆ ಶರೀರದ ಎಲ್ಲ ಇಂದ್ರಿಯಗಳು, ಪ್ರಾಣ ಇಂದ್ರಿಯಗಳು ಎಲ್ಲದಕ್ಕೂ ಕೂಡ ಅದೇ ಚೇತನ ಅಂತಃಕರಣದ ಪ್ರತಿಫಲಿತವಾಗಿ, ಅಂತಃಕರಣದಿಂದ ಪ್ರತಿಫಲಿತವಾಗಿ ಅಲ್ಲಿ ನಮಗೆ ತೋರುತ್ತೆ. ಈಗ ನೀವು ನೋಡ್ತಾ ಇದ್ದೀನಿ ನೋಡಿ ಹೇಗೆ ಬರುತ್ತೆ, ಹೇಗೆ ಪ್ರತಿಫಲಿತವಾಗುತ್ತೆ ಅಂತ. ಹಾಗಾಗಿ ಭಗವತ್ಪಾದ ಶಂಕರರು ಉಪನಿಷತ್ನ ಸಂದೇಶವನ್ನು ಮತ್ತೆ ಮತ್ತೆ ನಮಗೆ ಈ ಬುದ್ಧಿಯನ್ನು ಸ್ವಚ್ಛ ಮಾಡೋದರ ಕಡೆಗೆ ವಿಶೇಷವಾಗಿ ಗಮನ ಕೊಡ್ತಾರೆ. ನಮಗೆ ದುಃಖ ಉಂಟಾಗದಿದ್ದರೆ ಅದು ನಮ್ಮ ಬುದ್ಧಿಯ ಮಾಲಿನ್ಯದಿಂದ, ಅದರಿಂದ ಬುದ್ಧಿಯನ್ನು ನಾವು ಸ್ವಚ್ಛ ಮಾಡಿಕೊಳ್ಬೇಕು, ಅಂತಃಕರಣವನ್ನು ಸ್ವಚ್ಛ ಮಾಡಿಕೊಳ್ಬೇಕು ಅಂತ ಹೇಳೋದು ಈ ಕಾರಣಕ್ಕಾಗಿ. ಆ ಆನಂದಕ್ಕೂ ಈ ಬುದ್ಧಿಗೂ ಅತ್ಯಂತ ನಿಕಟವಾದ ಸಂಬಂಧ, ಅತ್ಯಂತ ಹತ್ತಿರದ ಸಂಬಂಧ. ಹಾಗಾಗಿ ದಕ್ಷಿಣಾಮೂರ್ತಿಯ ಚಿಂತನೆಗೆ ಅತ್ಯಂತ ಮಹತ್ವ. ಯಾಕಂದರೆ ನೇರ ಬುದ್ಧಿಯ ಚಿಂತನೆ, ಜ್ಞಾನದ ಚಿಂತನೆ, ಅದು ಕೂಡ ಎಂಥ ಜ್ಞಾನ, ಶುದ್ಧ ಜ್ಞಾನ. ಶುದ್ಧ ಜ್ಞಾನದ ಚಿಂತನೆಯನ್ನೇ ದಕ್ಷಿಣಾಮೂರ್ತಿ ಅಷ್ಟಕದಲ್ಲಿ ಹೇಳಿದ್ದು. ಅದು ಯುಕ್ತಿಯುಕ್ತವಾಗಿ ಉದಾಹರಣೆಯಿಂದ ಕೂಡಿದಂಥ ಒಂದು ಚಿಂತನೆ ದಕ್ಷಿಣಾಮೂರ್ತಿ ಅಷ್ಟಕದಲ್ಲಿ. ಅದಕ್ಕಾಗಿ ಇದಕ್ಕೆ ವಿಶೇಷವಾದಂಥ ಮಹತ್ವ. ದಕ್ಷಿಣಾಮೂರ್ತಿ ಮಂತ್ರದ ಚಿಂತನೆಗೂ ಅದಕ್ಕೆ ಮಹತ್ವ. ಅದು ನೇರ ಬುದ್ಧಿಗೆ ಸಂಬಂಧಪಟ್ಟು ಬುದ್ಧಿಯನ್ನು ಸ್ವಚ್ಛ ಮಾಡತಕ್ಕಂಥದ್ರಲ್ಲಿ ಬಹು ಪ್ರಧಾನವಾದ ಪಾತ್ರವನ್ನು ವಹಿಸುತ್ತೆ. ಬೇರೆ ಚಿಂತನೆಗಳಿಗಿಂತ, ಬೇರೆ ಉಪಾಸನೆಗಳಿಗಿಂತ, ಬೇರೆ ಮಂತ್ರಗಳಿಗಿಂತ ಅಂತ ಹೇಳೋದು ಈ ಕಾರಣಕ್ಕಾಗಿ. ಅದು ನೇರ ದಕ್ಷಿಣ, ನಾನು ಆಗಲೇ ಹೇಳಿದ್ದೇನೆ, ದಕ್ಷಿಣ ಶಬ್ದದ ಅರ್ಥವನ್ನು ಉಪನಿಷತ್ತೇ ಶೇಮುಷಿ ದಕ್ಷಿಣ ಪ್ರೋಕ್ತ ಅಂತ ಹೇಳುತ್ತೆ ಅಂತ ಹೇಳಿದ್ದೇನೆ. ಹಾಗಾಗಿ ನಾವಿವಾಗ ನಾಳೆ ಯುವಕರ ಮುಂದಕ್ಕಿಡುವಾಗ ಈ ಎರಡು ಶ್ಲೋಕದಿಂದ ನಮಗೆ ಇರುವ ಗೊಂದಲ ಏನಿದೆ ಬುದ್ಧಿಯಲ್ಲಿ, ನಮ್ಮ ಬುದ್ಧಿಯಲ್ಲಿ, ಅದನ್ನು ನಿವಾರಣೆ ಮಾಡೋದಕ್ಕೆ ಮತ್ತು ಈ ಬುದ್ಧಿ ಸ್ವರೂಪ ಏನಿದೆ, ಪರಮಾತ್ಮನ ಜ್ಞಾನ ಸ್ವರೂಪ ಏನಿದೆ, ಅದನ್ನು ಸ್ಪಷ್ಟವಾಗಿ ಮನಸ್ಸಿಗೆ ಬರುವಂತೆ, ಆ ಮೂಲಕ ನಮ್ಮ ಬುದ್ಧಿ ವಿಶೇಷವಾಗಿ ಸ್ವಚ್ಛವಾಗುವಂತೆಯೂ ಕೂಡ
ಭಗವತ್ಪಾದರು ಮಾಡಿದ ಪ್ರಯತ್ನ ಅನನ್ಯವಾದ್ದು ಈ ದಕ್ಷಿಣಾಮೂರ್ತಿ ಅಷ್ಟಕದ ಈ 2 ಶ್ಲೋಕಗಳಲ್ಲಿ. ಹಾಗೆ ಇನ್ನು ಮುಂದಿದ್ದು ಕೂಡ ಅವರು ಅದನ್ನು ಸೋಪಾನವನ್ನು ನಮಗೆ ವಿವರಿಸುವರಿದ್ದಾರೆ. ಇದೇ ಒಂದು ಅಂಶವನ್ನು ಇಟ್ಟುಕೊಂಡೇ ನಾವಿವಾಗ ಮುಂದಿನ ಶ್ಲೋಕಗಳನ್ನು ಇದು ಬುದ್ಧಿಯನ್ನು ಹೇಗೆ ಸ್ವಚ್ಛ ಮಾಡೋದಕ್ಕೆ ಸಾಧ್ಯ, 3ನೇ ಶ್ಲೋಕ 4ನೇ ಶ್ಲೋಕದಿಂದ ನಾವು ಬುದ್ಧಿಯ ಸ್ವಚ್ಛತೆಯನ್ನು ಹೇಗೆ ಕಾಣಬಹುದು, ಹೀಗೆ ಯೋಚನೆ ಮಾಡ್ತಾ ಹೋಗ್ತಾ ಹೋದರೆ ಆಗ ನಾವು ಒಂದು ಬಾಲ್ಯಾವಸ್ಥೆಯಲ್ಲಿ ಅಥವಾ ಯೌವನಾವಸ್ಥೆಯಲ್ಲಿ ಈ ಒಂದು ಬುದ್ಧಿಯ ಸ್ವಚ್ಛತೆಯನ್ನು ಮಾಡಿಕೊಂಡಿದ್ದೆ ಆದರೆ, ಇಲ್ಲಾಂದ್ರೆ ಏನು ಹೇಳ್ತಾನೆ ಪರಮಾತ್ಮ, ಬುದ್ಧಿನಾಶಾತ್ ಪ್ರಣಶ್ಯತಿ. ಇದು ಭಗವಂತನ ಮಾತು. ಮನುಷ್ಯನ ಬುದ್ಧಿ ಹೋಯಿತು ಅಂತಂದರೆ ಅವನ ಸತ್ತಾಗಿ ನಷ್ಟಾದಾಗೆ. ಭಗವತ್ಪಾದ ಶಂಕರು ಬರೀತಾರೆ, ಪುರುಷಾರ್ಥಕ್ಕೆ ಅಯೋಗ್ಯನಾಗ್ತಾನೆ ಅನ್ನೋದು ಸ್ಪಷ್ಟ. ಪುರುಷಾರ್ಥ ಯಾವುದು ಅಂದರೆ ಆನಂದವೇ. ಅದನ್ನು ಪಡೆಯೋದಕ್ಕೆ ಸಾಧ್ಯ ಆಗುವುದಿಲ್ಲ ಅವನಿಗೆ. ಆದರೆ ನಾವು ಪರಿಪೂರ್ಣವಾಗಿ ನಷ್ಟವಾದಂತೆ ಅಂತ ನನಗೆ ಹೇಳ್ತಾನೆ ಅಂತ ಆಚಾರ್ಯ ಶಂಕರ ಭಗವತ್ಪಾದರು ನಮಗೆ ಭಾಷೆಯಲ್ಲಿ ತಿಳಿಸ್ತಾರೆ. ಆದ್ದರಿಂದ ದಕ್ಷಿಣಾಮೂರ್ತಿ ಅಷ್ಟಕ ಅನ್ನೋದು ನಮಗೆ ಅತ್ಯಂತ ಮಹತ್ವವನ್ನು ನಾವು ಅದರಲ್ಲಿ ಕಾಣಬೇಕು ಅಂತ ವಿಶೇಷವಾಗಿ ಈಗ ಅಭಿಪ್ರಾಯ ಪಡೋದು ಅನ್ನೋದು ನಾವೆಲ್ಲರೂ ಕೂಡ ಮನಸ್ಸಲ್ಲಿಟ್ಕೊಳ್ಬೇಕು. ಮಧ್ಯಾಹ್ನ ಮೇಲಿನ ಮುಂದಿನ ಶ್ಲೋಕಕ್ಕೆ ಹೋಗುವಾಗಲೂ ಕೂಡ ಈಗ ಸ್ವಲ್ಪ ಮಟ್ಟಿಗಾದರೂ ನಮಗೆ ಈ ಚಿತ್ರದ ಮುಖಾಂತರ ಬಂದಿರಬಹುದು ಅಂತ ನಾನು ಭಾವಿಸ್ತೇನೆ.